ಇವತ್ತಿನ ಮಳೆ ಬೆಳಗ್ಗೆ ಎಲ್ಲ ಸುರಿದು ಮಧ್ಯಾಹ್ನ ಒಂದು ಶಾಖ ಕೊಟ್ಟು ಸಂಜೆ ಮತ್ತೆ ಮೋಡ ಕವ್ಕೊಂಡು ಸ್ವಲ್ಪ ಚಳಿಯ ವಾತಾವರಣ ಮೂಡಿಸಿದೆ. ಆದ್ರೂ ಈ ಸುಂದರವಾದಂಥ ಸಭಾಂಗಣ, ಸುಂದರವಾದಂಥ ಸಂಜೆ, ಅದರಲ್ಲಿ ವಿದ್ವಜ್ಜನಗಳು ತಾವು ಎಲ್ಲರೂ ಆಗಮಿಸಿದ್ದೀರ. ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಎಂದಿನಂತೆ ಈ ಕಾರ್ಯಕ್ರಮವನ್ನು ನಮ್ಮ ಮಾಸ್ತಿ ಅಧ್ಯಯನ ಸಂಸ್ಥೆಯ ಹಿರಿಯರಾಗಿರ್ತಕ್ಕಂಥ ವರ್ತನೆ ಮಾಡ್ತಾರೆ. ನೀವು ಮಾಡ್ತಾಯಿದ್ದೀರ? ಓಕೆ. ಶ್ರೀ ಆನಂದ್ರವರು ಶಾಂತಿ ಮಂತ್ರವನ್ನು ಪಡಿಸೋದ್ರ ಮೂಲಕ ಶುಭಾರಂಭವನ್ನು ಮಾಡ್ತಾ ಇದ್ದಾರೆ. ಗುರುಭ್ಯೋ ನಮಃ. ಹಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಈ ದಿನದ ಉಪನ್ಯಾಸದ ಕಾರ್ಯಕ್ರಮವನ್ನು ನಡೆಸ್ಕೊಡೋಕ್ಕೆ ಬಂದಿರತಕ್ಕಂಥವರು ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣರವರು. ಈ ಸಭಾಂಗಣಕ್ಕೆ, ಈ ವೇದಿಕೆಗೆ ಮತ್ತು ಬೆಂಗಳೂರಿನ ಎಲ್ಲ ಸಾಹಿತ್ಯ ಪ್ರಿಯರಿಗೆ ಅಶ್ವತ್ಥನಾರಾಯಣ ಅವರನ್ನ ಪರಿಚಯ ಮಾಡಿಕೊಡೋದು ಅಂತಂದರೆ ಅದರ ಒಂದು, ನಾನು ಇವಾಗ ತಾನೇ ಅವ್ರ ಹತ್ರ ಮಾತಾಡ್ತಾ ಹೇಳಲೆ, ನಿಮ್ಮನ್ನು ನಾನು ಪರಿಚಯ ಮಾಡಿಕೊಡೋದೆ ರಂಗನ ಮುಂದೆ ಸಿಂಗನೆ ಅಂತ. ನೀವು ಏನೇ ಒಂದು ಮಾತಾಡಿದ್ರು ಅದಕ್ಕೆ ಪರ್ಯಾಯವಾಗಿ ಹಾಸ್ಯ ಲೇಪನದೊಂದಿಗೆ ಹೇಳ್ತಕ್ಕಂಥ ಅದ್ಭುತವಾದಂಥ ಕಲೆ ಅಶ್ವತ್ಥನಾರಾಯಣರವರಿಗೆ ದೇವರು ಕೊಟ್ಟಿದ್ದಾನೆ. ಸೊ ಅದಕ್ಕೆ ದಸರಾ ಅಲ್ವಾ, ಸಿಂಗನೇ ಭಾಳ ಮುಖ್ಯ ಅಂತ ಹೇಳಿದರು. ಸೊ ಹೀಗಾಗಿ ಇವತ್ತು ಇಲ್ಲೊಂದು ಔಪಚಾರಿಕವಾಗಿ ನಾನು ಅವ್ರನ್ನ ಪರಿಚಯ ಮಾಡ್ತಾ ಇದ್ದೀನಿ ಹೊರತು ಅವರ ವಿದ್ವತ್ತು, ಅವರ ಎತ್ತರದ ವ್ಯಕ್ತಿತ್ವ ಅದನ್ನು ನಾನು 4 ಪದಗಳಲ್ಲಿ ಕಟ್ಟಿಡೋಕ್ಕೆ ಸಾಧ್ಯ ಇಲ್ಲ. ಇದೊಂದು ಔಪಚಾರಿಕವಾಗಿರ್ತಕ್ಕಂಥ ಒಂದು 4 ಸಾಲುಗಳನ್ನ ಅವ್ರ ಬಗ್ಗೆ ಹೇಳಬಲ್ಲೆ. ಆಮೇಲೆ 1-2 ನನ್ನ ಮನದಾಳದ ಮಾತು. ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಎ ವೆರಿ ರೇರ್ ಪರ್ಸನಾಲಿಟಿ ದಟ್ ವಿ ಹ್ಯಾವ್ ಅಮೆಡ್ಸ್ಟ್ ಅಸ್. ಏನು ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗಿಗೆ ಒಂದು ಏನು ನಾವು ಹೆಸರಾದಂಥವ್ರದ್ದು ಅಂತ ಹೇಳ್ತೀವಲ್ಲ, ಆ ರೀತಿಯ ವ್ಯಕ್ತಿಯವರು. ಅಶ್ವತ್ಥನಾರಾಯಣರವರು ಕನ್ನಡದಲ್ಲಿ MA ಮಾಡ್ತಕ್ಕಂಥವ್ರು, ಸಮಾಜಶಾಸ್ತ್ರ MA, ಆಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮೊ, ಶಾಸನಶಾಸ್ತ್ರ ಡಿಪ್ಲೊಮೊ, ಭಾಷಾಶಾಸ್ತ್ರದಲ್ಲಿ ಡಿಪ್ಲೊಮೊ, ಕನ್ನಡ ಸಾಹಿತ್ಯ ಪರಿಷತ್ತಿನ ಭಾಷಣ ಕಲಾ ಪರೀಕ್ಷೆ. ಹೀಗೆ ಅವರ ಒಂದು ಗಳಿಸಿರ್ತಕ್ಕಂಥ ಪದವಿಗಳು, ಅವುಗಳ ಪಟ್ಟಿ ಬಹಳ ಉದ್ದವಾಗಿದೆ. ಅದಕ್ಕೋಸ್ಕರನೇ ಅವರ ಒಂದು ನಾಲೆಡ್ಜ್ ಆಗಲಿ, ಅವರ ವಿಷಯ ಜ್ಞಾನವಾಗಲಿ ಅಷ್ಟೇ ವಿಸ್ತಾರವಾಗಿದೆ, ಅಷ್ಟೇ ಆಳವಾಗಿದೆ. ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಅವರು ವಿವಿಧ ಪದವಿ ಕಾಲೇಜುಗಳಲ್ಲಿ ಸುಮಾರು 3 ದಶಕಗಳ ಕಾಲ ಕನ್ನಡ ಅಧ್ಯಾಪಕರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಸಾಹಿತ್ಯದ ಸೌಂದರ್ಯವನ್ನು ಅವರಿಗೆ ಉಣಬಡಿಸಿದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ಸರ್ಕಾರಿ ನೌಕರರಾಗಿ ಮತ್ತು ಅಧಿಕಾರಿಗಳಿಗಾಗಿ ನಡೆಸ್ತಕ್ಕಂಥ ಆಡಳಿತ ಕನ್ನಡ ತರಬೇತಿ ಶಿಬಿರಗಳನ್ನು ನಡೆಸಿಕೊಟ್ಟಿದ್ದಾರೆ. ಇವರು ಶಿಬಿರ ನಿರ್ದೇಶಕರಾಗಿ ಪದವಿ ಪೂರ್ವ ಮಂಡಳಿ, ಬೆಂಗಳೂರು ವಿಶ್ವವಿದ್ಯಾನಿಲಯ, ಕನ್ನಡ ಸಾಹಿತ್ಯ ಪರಿಷತ್ತು ಮೊದಲಾದಂತಹ ಬಹಳ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಭಾಷಾ ತಜ್ಞರಾಗಿ ಕನ್ನಡ ಪಠ್ಯ ಪುಸ್ತಕ ಸಿದ್ಧತೆಯಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮಹಾವೀರ ಮಿಷನ್ ಜೈನ್ ಪರೀಕ್ಷೆಗಳಿಗೆ ಪಠ್ಯ ಸಿದ್ಧತೆಪಡಿಸಿಕೊಟ್ಟಿದ್ದಾರೆ. ಆಕಾಶವಾಣಿ, ದೂರದರ್ಶನ, ಕನ್ನಡ ಸಾಹಿತ್ಯ ಸಮ್ಮೇಳನ, ವಿಶ್ವವಿದ್ಯಾನಿಲಯಗಳ ವಿಚಾರ ಸಂಕಿರಣ, ಹೀಗೆ 10 ಕಾರ್ಯಕ್ರಮಗಳಲ್ಲಿ ವಿದ್ವತ್ಪೂರ್ಣವಾಗಿರ್ತಕ್ಕಂಥ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ವಿಚಾರ ಸಂಕಿರಣಗಳಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ. ಪಂಪ ಭಾರತ, ಆದಿಪೂರ್ಣ, ಜೈಮಿನಿ ಭಾರತ, ಹರಿಶ್ಚಂದ್ರ ಕಾವ್ಯ ಮೊದಲಾದಂಥ ಹಳೆಗನ್ನಡ ಗ್ರಂಥಗಳ ಬಗ್ಗೆ 100 ಸಮಗ್ರ ಪರಿಚಯ ಮಾಡತಕ್ಕಂಥ ಉಪನ್ಯಾಸ ಮಾಲಿಕೆಗಳನ್ನು ನಡೆಸಿಕೊಟ್ಟಿದ್ದಾರೆ.
ಉತ್ತಮ ಕ್ಷಮಾಧರ್ಮ, ಕರಂಡಕ ಶ್ರಾವಕಾಚಾರ ಅಂತ ಅವರು ಇವಾಗ ತಾನೇ ಹೇಳ್ತಾ ಇದ್ರು. ಜೈನ ರತ್ನಕರಂಡಕ ಶ್ರಾವಕಾಚಾರ ಅಂತಂದರೆ ಜೈನರಲ್ಲಿ ಇರ್ತಕ್ಕಂಥ ಒಂದು ಯಾವ ರೀತಿಯ ಒಂದು ಜೀವನದಲ್ಲಿ ಧರ್ಮವನ್ನು ನಡೆಸ್ಕೊಂಡು ಹೋಗಬೇಕು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗ್ರಂಥ ಅದು. ರತ್ನಾಕರ ಶತಕತ್ರಯ, ದೇವರದಾಸಿಮಯನ ವಚನಗಳು, ವ್ಯಾವಹಾರಿಕ ಕನ್ನಡ, ಸುಲಭ ಕನ್ನಡ ಕಲಿಕೆ ಮುಂತಾದಂಥ ಗ್ರಂಥಗಳನ್ನು ರಚಿಸಿದ್ದಾರೆ. ವಿಜಯದಾಸರ ಸಮಗ್ರ ಕೀರ್ತನೆಗಳು ಮತ್ತು ಉಗಾಪೋಹಗಳು ಹಾಗೂ ರಾಷ್ಟ್ರೀಯ ದರ್ಶನ ಸರ್ ರಾಷ್ಟ್ರೀಯ ಸಮಗ್ರ ದರ್ಶನ ಅನ್ನೋದು ಮೊದಲಾದ ಗ್ರಂಥಗಳನ್ನು ಅವರು ನಡೆಸ್ಕೊಟ್ಟಿದ್ದಾರೆ. ಹಲವಾರು ಗ್ರಂಥಗಳು, ಕೆಲವು ಮಾತ್ರ ಇಲ್ಲಿ ಹೆಸರು ಹೇಳಲಾಗಿದೆ. ಸುಮಾರು 1500ಕ್ಕೂ ಹೆಚ್ಚು ಕನ್ನಡ ಗ್ರಂಥ ಸಂಗ್ರಹ ಇಲ್ಲಿದೆ. ನೀವು ಅವ್ರ ಮನೆಗೆ ಹೋಗಿ ನೋಡಬೇಕು ಜಯನಗರದಲ್ಲಿ. ಹೌದು, ಇಲ್ಲಿ 25,000 ಗ್ರಂಥಗಳು. ನೀವು ಅವ್ರ ಮನೆಗೆ ನಾನು ಹೋಗಿ ನೋಡಿದ್ದೀನಿ. ಅವರ ಮನೆಯಲ್ಲಿ ಒಂದು ಸಂಪೂರ್ಣ ಎಲ್ಲರೂ ಮನೆಗಳಲ್ಲಿ ಗ್ಯಾರೇಜ್ ಇಟ್ಕೊಂಡ್ಲಿ ಕಾರುಗಳನ್ನು ನಿಲ್ಲಿಸ್ತಾರೆ. ಇವರಲ್ಲಿ ಆ ಜ್ಞಾನದ ತೇರು ಇವ್ರ ಮನೆಯಲ್ಲಿ ಉಳ್ಕೊಂಡಿದೆ. ಅಲ್ಲಿ ಹೋಗಿ ನೋಡೋದು ಒಂದು ಭಾಗ್ಯ ಅಂತ ಅಂದ್ಕೊಳ್ತೀನಿ. ಕನ್ನಡ ಸಾಹಿತ್ಯದಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರು ಇವ್ರ ಮನೆಯ ಆ ಗ್ರೌಂಡ್ ಫ್ಲೋರ್ನಲ್ಲಿರ್ತಕ್ಕಂಥ ಇದನ್ನು ನೋಡಬೇಕು. ಬರೀ ಪುಸ್ತಕ ಇಟ್ಕೊಳ್ಳೋದಲ್ಲ, ಅದನ್ನು ಅಚ್ಚುಕಟ್ಟಾಗಿ ಕ್ಯಾಟಲಾಗ್ ಮಾಡಿಕೊಂಡು, ಬಹುಶಃ ಅವ್ರು ಇಲ್ಲದೇ ಇದ್ರು ನಾವು ಯಾರು ಹೋದ್ರೂ ನಮಗೇನಾರು ಪುಸ್ತಕ ಬೇಕು ಅಂದರೆ ಸುಲಭವಾಗಿ ಅಲ್ಲಿ ತಗೋಬೋದು. ಅಷ್ಟೊಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಪುಸ್ತಕಗಳನ್ನು ಜೋಡಿಸಿದ್ದಾರೆ. ಇದು ಒಬ್ಬ ವ್ಯಕ್ತಿಯ ಸಂಗ್ರಹ, ಒಂದು ದೊಡ್ಡ ಗ್ರಂಥಾಲಯ, ಒಂದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಅವರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಮೂಲತಃ ಪ್ಯಾಷನ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಆಸಕ್ತಿ ಇದೆಯಲ್ಲ, ಆಸಕ್ತಿ ಅವರನ್ನು ಆ ಕೆಲಸಕ್ಕೆ ತೊಡಗಿಸಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಗೌರವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಇನ್ನೊಂದು ಕೊಡುಗೆ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಆ 100 ವರ್ಷಗಳ ಇತಿಹಾಸವನ್ನು ಅದ್ಭುತವಂತ ಗ್ರಂಥವನ್ನು ರಚಿಸಿದ್ದಾರೆ. ಬಂಧುಗಳೇ, ನೀವು ಬಹುಶಃ ಆ ಗ್ರಂಥವನ್ನು ಓದ್ಬಿಟ್ರೆ ನಮಗೆ ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಪೂರ್ಣ ಚಿತ್ರಣ ನಮ್ಮ ಮನಸ್ಸಿನ ನಮ್ಮ ಕಣ್ಮುಂದೆ ಬಂದುಬಿಡುತ್ತೆ. ಎಲ್ಲಿ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು, ಅದು ನಡೆದು ಬಂದಂಥ ಹಂತಗಳೇನು, ಇವೆಲ್ಲವನ್ನು ಭಾಳ ಚೆನ್ನಾಗಿ ಅದರೊಳಗಡೆ ಚಿತ್ರಿಸಿದ್ದಾರೆ. ನಿಜ ಹೇಳಬೇಕು ಅಂದರೆ ಅಶ್ವತ್ಥನಾರಾಯಣವರ ಉಪನ್ಯಾಸಕ್ಕಿಂತ ಅವ್ರ ಬಗ್ಗೆ ಒಂದು ಉಪನ್ಯಾಸ ನಾನೇ ಹೀಗೆ ಮಾತಾಡ್ತಾ ಕೊಟ್ಕೊಂಡು ಹೊರಟೋಗ್ಬಿಡ್ಬೋದು. ಅಷ್ಟೊಂದು ಸಾಧನೆ ಮಾಡಿರ್ತಕ್ಕಂಥ ಮಹಾ ವ್ಯಕ್ತಿಗಳು. ಒಂದೇ ಮಾತಿನಲ್ಲಿ ಹೇಳೋದಾದರೆ ಬಹಳ ಸರಳ ಜೀವಿಗಳು, ಅದರ ಉನ್ನತ ಚಿಂತನೆ ಇಟ್ಕೊಂಡಿರ್ತಕ್ಕಂಥವರು. ಇವರ ಒಂದು ಏನು ಹೆಸರಾಗುತ್ತಂಥವ್ರು ಅಂದರೆ ಹಾಸ್ಯ ಲೇಪನವಾಗಿರ್ತಕ್ಕಂಥದ್ದು. ಅವರ ನಾಲಿಗೆಯಲ್ಲಿ ಸರಸ್ವತಿ ನೃತ್ಯ ಮಾಡ್ತಾಳೆ. ಅಷ್ಟು ಚೆನ್ನಾಗಿ ಪದಗಳನ್ನು ಅವರು ಪದಗಳ ಜೋಡಣೆಯಾಗಲಿ, ಪದಗಳನ್ನು ತಿರುಗಿಸ್ತಂತಾಗೋದಾಗಲಿ, ಅದನ್ನು ಅರ್ಥಪೂರ್ಣವಾಗಿ ಬಳಸೋದು, ಇವೆಲ್ಲ ನೀವು ಇವಾಗ ನೋಡ್ತಾ ಇದ್ದೀರಾ. ಇವಾಗೆಲ್ಲ ನೀವು ಅವರ ಉಪನ್ಯಾಸವನ್ನು ಕೇಳಿದ್ದೀರಾ. ಇಂತಹ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಒಬ್ಬ ಮಹಾನ್ ವಿದ್ವಾಂಸರು ನಮ್ಮ ನಡುವೆ ಇರ್ತಕ್ಕಂಥವ್ರು ಇವತ್ತು ಇಲ್ಲಿಗೆ ಉಪನ್ಯಾಸ ನೀಡಕ್ಕೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಬಹಳ ಸಂತೋಷದ ಸಂಗತಿ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಶ್ರೀ ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣರವರು. ಅಂಕಿತ ಮಾಸ್ತಿ ವೆಂಕಟೇಶಯ್ಯಂಗರವರ ಜೀವನ ಸಾಹಿತ್ಯ ಪ್ರಿಯರೇ, ಪ್ರವಚನ ಶ್ರವಣ ಶಿರೋಮಣಿಗಳೇ, ಸಾಹಿತಿಗಳೇ, ವಿದ್ವಾಂಸರೇ, ರಸಿಕರೇ, ಹಿರಿಯರೇ, ಮಹಿಳೆಯರೇ, ಮಹಿಳೆಯರೇ, ಶ್ರವಣ ಸುಧಾ ವಿನೂತನ ಕಥನ ಕಾರಣರೇ, ಅಲ್ಪಸಂಖ್ಯಾತರಾದ ಯುವಕ ಯುವತಿಯರೇ, DVG ಸ್ಥಾಪಿತ ಗೋಖಲೆ ಸಂಸ್ಥೆ ಮತ್ತು ಮಾಸ್ತಿ ಸ್ಥಾಪಿತ ಧರ್ಮ ಸಂಸ್ಥೆಯವರೇ, ಇವರಷ್ಟೇ ಅಲ್ಲದೆ ಇನ್ಯಾರಾದರೂ ಸಭೆಯಲ್ಲಿದ್ದರೆ ಅವರೇ, ನಿಮಗೆಲ್ಲ ವಂದನೆ, ಶುಭ ವಂದನೆ, ಅಭಿವಂದನೆ. ಈ ಸಭೆಯಲ್ಲಿ ಮಾತಾಡೋದಕ್ಕೆ ಬಹಳ ತುಂಬ ಸಂತೋಷ ಯಾಕಾಗ್ತಿದೆ ಅಂತಂದರೆ, ಮಾಸ್ತಿಯವರು 1912 ಸುಮಾರಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ಫಿಸಿಕ್ಸ್ ಹಾಲಲ್ಲಿ ಅವರು ವಿದ್ಯಾರ್ಥಿಯಾದಾಗ ಮೊಟ್ಟ ಮೊದಲು ಅವರಿಗೆ ಒಂದು ಭಾಷಣದ ಅವಕಾಶ ಸಿಕ್ಕಿತ್ತು. ಅದು ದಾಸ ಸಾಹಿತ್ಯದ ಮೇಲೆ, ಪುರಂದರದಾಸರ ಮೇಲೆ. ಆವತ್ತಿನ ಸಭೆಗೆ ಅವರು ಲೇಖನ ಸಿದ್ಧಪಡಿಸ್ಕೊಂಡು ಬಂದಿದ್ದರು. ಸಂಜೆ ಇದ್ದಿದ್ದು ಕಾರ್ಯಕ್ರಮ.
ಆದರೆ ಸಂಜೆ ಇಷ್ಟೊತ್ತಾದರೂ ಕೂಡ ಎಷ್ಟೊತ್ತಾದರೂ ಕೂಡ ಯಾರೂ ಇರಲಿಲ್ಲ. ಅಧ್ಯಕ್ಷರೊಬ್ಬರು ಲಕ್ಷ್ಮೀನರಸಿಂಹಾಚಾರ್ಯನವರು ಬಂದಿದ್ದರಷ್ಟೇ. ಇವರು ವೆಂಕಟರಮಣ ಅಂತ ಹೇಳಿ ಅವರ ಮಿತ್ರರು ಒಬ್ಬರು ಆಪ್ತ ಗೆಳೆಯ ಒಬ್ಬ, 3 ಜನ ಆ ಸಭೆಯಲ್ಲಿದ್ದರು. ಪ್ರಾರಂಭದಲ್ಲೂ ಅಷ್ಟೇ, ಕೊನೆಯವರೆಗೂ ಅಷ್ಟೇ. ಯಾಕೆಂದರೆ ಯಾರೂ ಬರದೇ ಇರೋದ್ರಿಂದ ಅವ್ರು 3 ಜನ ಇದ್ದರು ಪ್ರಾರಂಭದಿಂದ ಕೊನೆಯವರೆಗೆ. ಹಾಗಿದ್ದು ಆ ಸಭೆ ನಡೀಲಿಲ್ಲ, ಮುಂದಕ್ಕೆ ಹೋಯಿತು. ಅವ್ರು ಬರ್ಕೊಂಡು ಬಂದ ಭಾಷಣ ಅಧ್ಯಕ್ಷರು ನಾನು ನೋಡ್ಕೊಡ್ತೀನಿ ಇರಲಿ ಅಂತ ಜೋಬಿಟ್ಕೊಂಡು ಹೋದರು. ಅಲ್ಲಿಗ ಆ ಸಭೆ ಮುಗೀತು. ಅದರಿಂದ ಆ ಹೊತ್ತಿನ ಸಭೆಗೆ ಈ ಹೊತ್ತು 95 ವರ್ಷ ಬದುಕಿ ಬಾಳಿದ ಮಾಸ್ತಿಯವರ ಬದುಕಿನ ಇದ್ದ ಸಾಹಿತ್ಯವನ್ನು, ದಾಸಸಾಹಿತ್ಯವನ್ನು ಕುರಿತು ಹೇಳೋ ಸಂದರ್ಭದಲ್ಲಿ ಸುಮಾರು ಸಭೆ ಒಳಗೆ 95 ಜನ ಇರೋದು ಬಹಳ ಸಂತೋಷದ ಸಂಗತಿ. ಮಾಸ್ತಿ ಆರಾಧಕ, ದಾಸ ಶರಣ, ಸಾಹಿತ್ಯದ ಓದಗ ನಾನಷ್ಟೇ. 4 ಮಾತಾಡೋದಕ್ಕೆ ಕರೆದಿದ್ದಕ್ಕೆ ನಾನು ಕೃತಜ್ಞತೆಯನ್ನು 4 ಜನಕ್ಕೆ ಹೇಳಬೇಕು. ಅದರಿಂದ DVG ಅವರ ಸಭಾಂಗಣದ ವ್ಯವಸ್ಥಾಪಕರಿಗೆ, ಮಾಸ್ತಿ ಟ್ರಸ್ಟ್ನವರಿಗೆ, ವಸಂತಶ್ರೀಯವರಿಗೆ ಮತ್ತು ತಮಗೆ ನಿಮ್ಮಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ನಾನು ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದೆ. DVG ಸಭಾಂಗಣದಲ್ಲಿ ಮಾಸ್ತಿಯವರ ಸಾಹಿತ್ಯ ಸೇವೆಯನ್ನು ಕುರಿತು ಮಾತಾಡೋದಕ್ಕಿಂತ ಇನ್ಯಾವ ಜಾಗದಲ್ಲಿ ಯಾರ ಬಗ್ಗೆ ಮಾತಾಡೋಕ್ಕೂ ಔಚಿತ್ಯ ಅನ್ನೋದು ಇಲ್ಲ ಅನ್ನೋದು ಮೊದಲೇ ನಾವು ಗಮನಿಸಬೇಕಾದಂಥ ಒಂದು ಅಂಶ. ಯಾಕೆ ಅಂದರೆ DVG ಮತ್ತು ಮಾಸ್ತಿ ಇಬ್ಬರು ಎಷ್ಟು ಸಾದೃಶ್ಯದ ಸಮಾನ ಕನ್ನಡ ಸೇವೆಯ ಧುರೀಣರು ಅಂತಂದರೆ ಒಂದು ತಕ್ಕಡಿಯ 2 ಬಟ್ಲುಗಳಿದ್ದಾಗ ಅವರು. ಅದರಿಂದ ಒಬ್ಬ ವ್ಯಕ್ತಿಯ 2 ಕಣ್ಣುಗಳಿದ್ದ ಹಾಗೆ ಕನ್ನಡ ನಾಡಿನ ಜೀವಂತವಾಗಿರೋದಕ್ಕೆ ಕಾರಣವಾಗುವಂತಹ ಉಸಿರಾಡೋದರಲ್ಲಿ ಎಡಹೊಳ್ಳೆ ಬಲಹೊಳ್ಳೆ ಇರೋ ಮೂಗಿದ್ದ ಹಾಗೆ ಅಂದರೆ ತಪ್ಪಲ್ಲ. ಅವಿನಾಭಾವದ ಕನ್ನಡ ಸೇವೆಯನ್ನು ಮಾಡಿದಂಥ ಮಹಿಳೆಯರು ಅವರಿಬ್ಬರು. DVG ಮತ್ತು ಮಾಸ್ತಿ ಇಬ್ಬರು ನಮ್ಮ ನಾಡಿನ ಹಿರಿಯರು, ಸಾಹಿತಿಗಳು, ಕವಿಗಳು, ನಾಟಕಕಾರರು, ವಿಮರ್ಶಕರು, ಜೀವನ ಚರಿತ್ರಕಾರರು, ಸಹೃದಯರು, ಸಜ್ಜನರು, ಸಂಸಾರಿಗಳು, ಸಾರ್ಥಕ ಜೀವಿಗಳು, ಸ್ಫೂರ್ತಿದಾಯಕರು, ನಾಡನ್ನು ಕಟ್ಟಿದವರು, ಸಾಹಿತ್ಯವನ್ನು ಬೆಳೆಸಿದವರು, ಕನ್ನಡವನ್ನು ಉದ್ಧರಿಸಿದವರು, ಪುಣ್ಯಪುರುಷರು. ತಕ್ಕಡಿಯಲ್ಲಿ ಸಮಸಮವಾಗಿರುವ 2 ಬಟ್ಟಲಂತೆ ಕನ್ನಡ ಸೇವಾ ಪುರುಷರು, ವನಸುಮರು. ಆದ್ದರಿಂದ ಈ ರೀತಿ ಸರ್ವಸಾದೃಶ್ಯದಲ್ಲಿರುವಂಥ ಇವರಿಬ್ಬರು ಸಾಹಿತ್ಯ ಕ್ಷೇತ್ರದಲ್ಲಂತೂ ಜೋಡಿ ಸಾರೋಟಿನ ಕುದುರೆಗಳ ಹಾಗೆ ಇದ್ದು ಕನ್ನಡ ರಥವನ್ನು ಎಳೆದವರು. ಇಬ್ಬರೂ ಪರಿಷತ್ತಿನ ಅಧ್ಯಕ್ಷರು, ಸಮ್ಮೇಳನಾಧ್ಯಕ್ಷರು, ಸಂಸ್ಥೆಗಳ ಸ್ಥಾಪಕರು, ವಿಶ್ವೇಶ್ವರಯ್ಯನವರ ಆಪ್ತರು, ಬೇಲೂರು ಚೆನ್ನಕೇಶವನನ್ನ ಕಾವ್ಯದ ಮೂಲಕ ಸಾಕ್ಷಾತ್ಕರಿಸಿಕೊಂಡವರು. ಅಂತಃಪುರ ಗೀತೆ, DVG ಅವರ ಸೌಂದರ್ಯ ಮೂರ್ತಿ ಚೆನ್ನಕೇಶವನ ರಾಣಿಯರನ್ನು ಕಂಡು ನಲಿದರೆ, ಮಾಸ್ತಿಯವರ ಸೌಂದರ್ಯದ ಹರಿದೇವನಾದ ಚೆನ್ನಕೇಶವನ ಕುರಿತು ಕೀರ್ತನೆಯನ್ನು ಹಾಡಿದ್ದಾರೆ, ಭಿನ್ನಹ ಮನವಿಯನ್ನು ಸಲ್ಲಿಸಿದ್ದಾರೆ. ಹೀಗೆ ಕನ್ನಡ ಸಾಹಿತ್ಯ, ಕನ್ನಡ ಜನಜೀವನ, ಕನ್ನಡ ನಾಡು ನುಡಿಗಳ ಸೇವೆಯಲ್ಲಿ ಇವರಿಬ್ಬರು ಸಲ್ಲಿಸಿರುವ ಸೇವೆ ಸಮಸಮವಾಗಿರುವಾಗ ಇಂಥ ಒಂದು ಸಭಾಂಗಣದಲ್ಲಿ ಇಂಥ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತಾಡೋದಕ್ಕೆ ನಾನು ಓದಗನಲ್ಲಿ ಓದಗನಾಗಿರುವಂಥ ಒಬ್ಬ ಕಿರು ಓದಗ. ಅದರಿಂದ ಈ ಒಂದು ಕಾರಣದಿಂದ ಆದರೆ ಆ ಇಬ್ಬರು ದೇವತಾ ಮೂರ್ತಿಗಳನ್ನು, ದೇವತಾ ಮನುಷ್ಯರನ್ನು ನೋಡಿದ್ದೀನಿ ಅನ್ನೋದು ಅಷ್ಟೇ ನನ್ನ ಭಾಗ್ಯ. ಕೆಲವೊಮ್ಮೆ ಅವರ ಜೊತೆ ಮಾತಾಡಿದ್ದೀನಿ ಅನ್ನೋದು ಇನ್ನೊಂದು ಭಾಗ್ಯ. ಇನ್ನು ಕೆಲವು ಸಂದರ್ಭಗಳಲ್ಲಿ ಅವರ ಜೊತೆಯೊಳಗೆ ನನ್ನ ಅಜ್ಞಾನದ ಪರಮಾವಧಿಯ ಪ್ರತೀಕವಾಗಿ ಸಣ್ಣ ಪುಟ್ಟ ಜಗಳ ಆಡಿದ್ದೀನಿ. ಆದ್ದರಿಂದ ಇದು ಅವರ ಬಗ್ಗೆ ನಾನು ಹೇಳಬಹುದಾದ ಮಾತು. ದಾಸ ಸಾಹಿತ್ಯವನ್ನು ಕುರಿತು ಮಾತಾಡೋ ಮುಂಚೆ ಒಂದು ವಿವರಣೆ ಕೊಡೋದು ಸ್ವಲ್ಪ ಮುಖ್ಯ ಅಂತ ಅಂದ್ಕೊಂಡಿದ್ದೀನಿ. ಇದುವರೆಗೆ ದಾಸ ಸಾಹಿತ್ಯ ಅಂದರೆ ಹರಿದಾಸ ಸಾಹಿತ್ಯ ಅಂತಾನೆ ಆಗಿತ್ತು. ಸಾಮಾನ್ಯವಾಗಿ ಹರಿದಾಸ ಸಾಹಿತ್ಯ, ದಾಸ ಸಾಹಿತ್ಯ ಎಲ್ಲ ಸಮಾನ ಪದಗಳು, ಸಾಮಾನ್ಯ ಅರ್ಥದಲ್ಲಿ. ಆದರೆ ಇವತ್ತು ಪಾರಿಭಾಷಿಕವಾಗಿ ಅದು ಬೇರೆ ಬೇರೆ ಅರ್ಥಗಳನ್ನು ಹೊಂದಿದೆ ಅನ್ನೋದು ಗಮನಿಸಬೇಕು. ಹಾಡು, ಕೀರ್ತನೆ, ದೇವರನಾಮ, ಪದ ಮೊದಲಾದಂಥ ಪದಗಳನ್ನು ನಾವು ದಾಸ ಸಾಹಿತ್ಯಕ್ಕೆ ಬಳಸ್ತೇವೆ. ಹರಿದಾಸ ಸಾಹಿತ್ಯ ಅಂತ ನಾನು ಯಾಕೆ ಶೀರ್ಷಿಕೆ ಭಾಷಣ ಕೊಡಲಿಲ್ಲ ಅಂದರೆ, ಹರಿದಾಸ ಸಾಹಿತ್ಯ ದಾಸ ಸಾಹಿತ್ಯ ಆಗುತ್ತೆ. ಆದರೆ ದಾಸ ಸಾಹಿತ್ಯ ಕೇವಲ ಹರಿದಾಸ ಸಾಹಿತ್ಯವೇ ಆಗೋಲ್ಲ. ಅದು ಶಿವದಾಸ ಸಾಹಿತ್ಯ ಇದೆ, ವಿಷ್ಣುದಾಸ ಸಾಹಿತ್ಯ ಇದೆ, ತತ್ವಪದ ಇದೆ, ಜಾನಪದ ಇದೆ, ಸಂಪ್ರದಾಯದ ಹಾಡುಗಳಿವೆ, ಅನೇಕ ಪ್ರಭೇದಗಳಿವೆ, ಅನೇಕ ವಿಸ್ತರಿತ ಕ್ಷೇತ್ರಗಳು ಇವತ್ತು ದಾಸ ಸಾಹಿತ್ಯದಲ್ಲಿ ಸಮಾವೇಶಗೊಂಡಿವೆ.
ಆದ್ದರಿಂದ ದಾಸ ಸಾಹಿತ್ಯ ಅನ್ನೋದಕ್ಕೆ ಇವತ್ತು ವಿಸ್ತಾರವಾದ ಅರ್ಥ, ವಿಶೇಷವಾದ ಅರ್ಥ, ವಿಶಿಷ್ಟವಾದ ಅರ್ಥ ಬಂದಿದೆ ಅನ್ನೋದನ್ನು ಇವತ್ತು ನಾವು ಗಮನಿಸಬೇಕು. ಕರ್ನಾಟಕ ಸರ್ಕಾರದವರು 50 ಸಂಪುಟಗಳಲ್ಲಿ ಸಮಗ್ರ ದಾಸ ಸಾಹಿತ್ಯವನ್ನು ಸುಮಾರು 426 ದಾಸರುಗಳ 15,500 ಕೀರ್ತನೆಗಳನ್ನು 1900ನೇ ಇಸವಿಗೆ ಮುಂಚೆ ಹುಟ್ಟಿದ ಹರಿದಾಸರನ್ನು ಮಾತ್ರ ಲೆಕ್ಕಕ್ಕೆ ತೆಗೆದುಕೊಂಡು ಪ್ರಕಟಿಸಿರುವಂಥ ಸಮಗ್ರ ದಾಸ ಸಾಹಿತ್ಯದಲ್ಲಿ ನಾವು ಕಂಡ್ರೆ ಅದರೊಳಗೆ ವೈಷ್ಣವ ಕೀರ್ತನೆಗಳಿದೆ, ಶೈವ ಕೀರ್ತನೆಗಳಿವೆ, ಹರಿಕೀರ್ತನೆಗಳಿವೆ, ಅನೇಕ ಲೌಕಿಕ ಕೀರ್ತನೆಗಳಿವೆ, ನಾನಾ ಬಗೆಯ ಕೀರ್ತನೆಗಳಿವೆ. ಅದನ್ನು ಮಾನದಂಡ ಏನಿರಬೇಕು ದಾಸ ಸಾಹಿತ್ಯ ಅಂತ ಪರಿಗಣಿಸೋದಕ್ಕೆ ಅಂದಾಗ ಕೀರ್ತನೆ ರೂಪದಲ್ಲಿದ್ದರೆ, ತಾಳ ರಾಗಗಳಿದ್ದರೆ, ಪಲ್ಲವಿ ಇದ್ದರೆ, ಅಂಕಿತ ಇದ್ದರೆ, ಭಾಷೆ ದೃಷ್ಟಿಯಿಂದ, ರಚನೆ ದೃಷ್ಟಿಯಿಂದ ಅದು ದಾಸ ಸಾಹಿತ್ಯ ಅನ್ನೋದೊಂದು ಸಾಮಾನ್ಯವಾದಂಥ ನಿರೂಪಣೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪರೀಕ್ಷೆಗೆ ಓದೋ ಪಠ್ಯಪುಸ್ತಕದ ಭಾಷೆ ಅದು. ಆದರೆ ವಾಸ್ತವಿಕವಾಗಿ ಭಕ್ತರಾಗಿರಬೇಕು, ಭಗವಂತನ ಆರಾಧಕರಾಗಿರಬೇಕು ದಾಸ ಸಾಹಿತ್ಯದ ವ್ಯಕ್ತಿಗಳು ಅನ್ನೋದು ಬಹಳ ಮುಖ್ಯ. ಇಲ್ಲಿ ವ್ಯಕ್ತಿತ್ವ, ಆಮೇಲೆ ಭಾಷೆ ನಿರೂಪಣೆ, ವಿಷಯ, ವಸ್ತು ಇತ್ಯಾದಿಗಳು ಬರುತ್ತೆ ಅನ್ನೋದು ಗಮನಿಸಬೇಕಾದಂಥ ಅಂಶ. ಶ್ರೀನಿವಾಸ ಹಾವನೂರವರ ಸಂಪಾದಕತ್ವದಲ್ಲಿ ಮತ್ತು ಉಳಿದ ನಾಗರತ್ನ, ವಸಂತ ಕುಷ್ಟಗಿ, ಕೃಷ್ಣ ಕುಲ್ಲಾರ ಕುಲಕರ್ಣಿ ಮುಂತಾದ ಅನೇಕ ದಾಸ ಸಾಹಿತ್ಯದ ದಿಗ್ಗಜರೆಲ್ಲ ಸೇರಿ ಆ ಸಮಗ್ರ ದಾಸ ಸಾಹಿತ್ಯದ 50 ಸಂಪುಟಗಳನ್ನು ಸಿದ್ಧಪಡಿಸಿದಂತಹ ಸಂದರ್ಭದಲ್ಲಿ ಯಾವ ದಾಸರನ್ನು ತಗೊಳ್ಬೇಕು, ಯಾವ ದಾಸರನ್ನು ಬಿಡಬೇಕು ಅಂತ ಪ್ರಶ್ನೆಗಳು ಬಂದಾಗ ಬಹಳ ದೀರ್ಘಕಾಲ ಯೋಚನೆ ಮಾಡಿ ಅವರು ಸುಮಾರು 2 ತಿಂಗಳ ಕಾಲ ನಮ್ಮ ಮನೆಯಲ್ಲೇ ಶ್ರೀನಿವಾಸ ಹಾವನೂರು ನಾವು ಕೂತ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ತಲೆ ಕೆಡಿಸ್ಕೊಂಡು, ಬುದ್ಧಿ ಕೆಡಿಸ್ಕೊಂಡು, ವೇಳೆನ ವ್ಯರ್ಥ ಮಾಡಿಕೊಂಡು, ಬೇರೆ ಇನ್ನೇನು ಕೆಲಸವಿಲ್ಲ ಅಂತ ಉಳಿದವ್ರ ಕೈಲಿ ಅನ್ನಿಸ್ಕೊಂಡು ಕೊನೆಗೆ ಒಂದು ಘಟ್ಟವನ್ನು, ಒಂದು ಮಟ್ಟವನ್ನು ಮುಟ್ಟಿ ಅದಕ್ಕೊಂದು ರೂಪರೇಷೆಯನ್ನು ಹುಟ್ಟಿ ಹಾಕಿದವು ಅದರೊಳಗೆ. ಅದರಿಂದ ಸಿದ್ಧಾಂತತ್ರಯಗಳಲ್ಲಿ ಭಾರತೀಯ ಸಂಸ್ಕೃತಿಯ ಜೀವಾಳ ಅಡಗಿದೆ. ಶಂಕರ ಮಧ್ವ ರಾಮಾನುಜರ ಒಂದು ಕೊಡುಗೆ ಏನಿದೆ ಅದು ಭಾರತದಲ್ಲಿ, ಅದನ್ನು ಆಧಾರಿತವಾದಂಥ ಸಾಹಿತ್ಯ ಏನಿದೆ, ಭಕ್ತಿ ಸಾಹಿತ್ಯ ಇರಲಿ, ಧಾರ್ಮಿಕ ಸಾಹಿತ್ಯ ಇರಲಿ, ಲೌಕಿಕ ಸಾಹಿತ್ಯ ಇರಲಿ, ಅವುಗಳು ವೇದಾಧಾರಿತವಾದಂಥದ್ದು. ಆ ಒಂದು ಸಾಹಿತ್ಯದ ಹಿನ್ನೆಲೆಯ ಒಳಗೆ ನಮ್ಮ ಭಾರತೀಯ ಸಂಸ್ಕೃತಿ ರೂಪುಗೊಂಡಿದೆ. ಅದರಿಂದ ದಾಸ ಸಾಹಿತ್ಯವು ಅದರ ಹಿನ್ನೆಲೆಯಲ್ಲೇ ಇರೋದರಿಂದ ನಾವು ಇಲ್ಲಿ ದಾಸ ಸಾಹಿತ್ಯ ಅಂತ ತಗೊಂಡ್ರೆ ಈ ಮಧ್ವ ಸಿದ್ಧಾಂತ, ಶಂಕರ ಸಿದ್ಧಾಂತ, ರಾಮಾನುಜ ಸಿದ್ಧಾಂತಗಳ ಹಿನ್ನೆಲೆಯ ಒಳಗೆ ಭಕ್ತಿಯನ್ನು ನಿರೂಪಿಸುವಂಥ ಕೀರ್ತನ ಸಾಹಿತ್ಯವನ್ನಷ್ಟೇ ಪರಿಗಣಿಸಬೇಕು ಅಂತ ಒಂದು ಮಾನದಂಡ ಇಟ್ಕೊಂಡು ಮೊದಲ ಬಾರಿಗೆ ಕೇವಲ ಮಧ್ವ ಸಿದ್ಧಾಂತದ ಹಿನ್ನೆಲೆ ಒಳಗೆ ಹರಿದಾಸ ಸಾಹಿತ್ಯವಾದಂಥ ಕೀರ್ತನ ಸಾಹಿತ್ಯವನ್ನು ಮೀರಿ ಅದರ ಆಚೆ ವೈಷ್ಣವ ಕೀರ್ತನೆಗಳನ್ನು, ಶೈವ ಕೀರ್ತನೆಗಳನ್ನು, ಸ್ಮಾರ್ತ ಸಂಪ್ರದಾಯದ ಕೀರ್ತನೆಗಳನ್ನು, ಇತರ ದಾಸರ ಸಿದ್ಧಾಂತದ ಕೀರ್ತನೆಗಳನ್ನು ಅಳವಡಿಸಿದವು. ಅದರಿಂದ ಆ ವಿಶಾಲ ಅರ್ಥದಲ್ಲಿ ಅಂಥ ಕೀರ್ತನೆಗಳನ್ನು ರಚನೆ ಮಾಡುವವರೇ ನಿಜವಾದ ಭಕ್ತರು, ದಾಸರು ಅನ್ನೋದಕ್ಕೆ ಒಂದು ಆದರ್ಶ ನಿದರ್ಶನ ಅಂದರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಅದರಿಂದ ತ್ರಿಮತಸ್ಥರು, ಮೂರು ಆಚಾರ್ಯ ತ್ರಯರ ಸಿದ್ಧಾಂತಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಂಥ ಏಕೈಕ ವ್ಯಕ್ತಿ. ಅವರು ಹೆಸರಿನಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಆದರೆ ಅವರ ಆಚರಣೆಯಲ್ಲಿ, ಅವರ ಬದುಕಿನಲ್ಲಿ, ಅವರ ಜೀವನದ ಸಿದ್ಧಾಂತದಲ್ಲಿ, ಮನೋಭಾವದಲ್ಲಿ ಅವರು ಅಯ್ಯಂಗಾರ್, ಆಚಾರ್, ಅಯ್ಯ ಎಲ್ಲ ಆಗಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಆದ್ದರಿಂದ ಅನ್ವರ್ಥನಾಮ, ಸಾರ್ಥಕನಾಮ, ಅದರಿಂದ ಅವರಿಗೆ ಅನ್ವಯನಾಮ ಅಂದಾಗ ಅವರು ನಿಜವಾಗಿ ಈ ಅರ್ಥದಲ್ಲಿ ಅಯ್ಯಂಗಾರ್ ಅಲ್ಲ. ಅಂದರೆ ಒಂದು ರೀತಿ 3 ನಾಮ ತ್ರಿಪುಂಡ್ರ ಏನಿದೆ ಅದು ಸಾಂಕೇತಿಕವಾಗಿ ಹೇಳುತ್ತೆ. ಈ ಸಿದ್ಧಾಂತ ತ್ರಯಗಳನ್ನು, ಆಚಾರ್ಯ ತ್ರಯರನ್ನು, ನಮ್ಮ ನಾಡಿನ ದಾಸ ಸಾಹಿತ್ಯದ 3 ಮುಖಗಳನ್ನು ಸಾಂಕೇತಿಸುತ್ತೆ. ಆ ಅರ್ಥದಲ್ಲಿ ಅವರ ಅಯ್ಯಂಗಾರ್ ಅನ್ನೋದನ್ನು ಗಮನಿಸಬೇಕು. ಅದರಿಂದ ನಮ್ಮ ಜೀವನವೂ 3 ಹಂತದಲ್ಲೇ ಇದೆ: ಜನನ, ಜೀವನ, ಮರಣ. ಆ ಮೂರನ್ನ ತೋರಿಸುತ್ತೆ. ಅದು 3 ಅರ್ಥವಾಗದೇ ಇದ್ದಾಗ ನಾವು 3 ಹಾಕ್ಕೊಂಡವರು ಆಗ್ತೀವಿ ಅಷ್ಟೇ. ಅದರಿಂದ ಮಾಸ್ತಿ ವೆಂಕಟೇಶ ಅಯ್ಯಂಗಾರನ ಅರ್ಥ ಮಾಡಿಕೊಳ್ಳುವಾಗ ನಮ್ಮ ದೃಷ್ಟಿಕೋನ ದೃಷ್ಟಿ ಆಗಬಾರದು ಅನ್ನೋದು ನೆನಪಿಟ್ಕೊಳ್ಬೇಕಾದಂಥ ಸಂಗತಿ.
ದಾಸ ಸಾಹಿತ್ಯದಲ್ಲಿ ಮಾಸ್ತಿಯವರಿಗೆ ಯಾಕೆ ವಿಶೇಷವಾದ ಆಸಕ್ತಿ ಬಂತು ಅನ್ನೋದನ್ನು ಅವರದೇ ಮಾತುಗಳು ಗಮನಿಸಿದಾಗ ಅರ್ಥವಾಗುತ್ತೆ. ಅದು ಕೇವಲ ಪುಸ್ತಕ ಬರೆಯೋದಕ್ಕೆ, ಭಾಷಣ ಮಾಡೋದಕ್ಕೆ, ಲೇಖನ ಬರೆಯೋದಕ್ಕೆ, ಪ್ರಚಾರಕ್ಕೆ, ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕೆ ಬಂದ ದಾಸ ಸಾಹಿತ್ಯದ ಪ್ರೇಮ ಅಲ್ಲ ಮಾಸ್ತಿಯವರದು. ಬಹುಶಃ ಬಾಲ್ಯದಿಂದಲೇ ಅವರಿಗೆ ಸಹಜವಾಗಿ ಕರ್ಣನಿಗೆ ಬದ್ದ ಕವಚದ ಹಾಗೆ ಬಂದದ್ದು ಅನ್ನೋದನ್ನು ಗಮನಿಸಬೇಕಾದಂಥ ಸಂಗತಿ. ಅವರೇ ಆತ್ಮಕಥೆಯಲ್ಲಿ ಹೇಳ್ಕೊಂಡ ಹಾಗೆ, ನಾನು ಚಿಕ್ಕಂದಿನಿಂದ ಪುರಂದರದಾಸರ, ಕನಕದಾಸರ ಮತ್ತು ಇತರ ಹರಿದಾಸರ ದೇವರ ನಾಮ ಹಾಡುಗಳನ್ನು ಕೇಳಿ ಸುಖಿಸಿದೆ. ನಮ್ಮ ತಾಯಿ ಈ ಹಾಡುಗಳನ್ನು ಹಾಡುತ್ತಿದ್ದರು, ಎಳೆಯ ಹೆಣ್ಣು ಮಕ್ಕಳಿಗೆ ಕಲಿಸುತ್ತಿದ್ದರು. ಈಗ ಎಳೆಯ ಹೆಣ್ಣು ಮಕ್ಕಳೇ ಅಪ್ಪ ಅಜ್ಜಿಯರಿಗೆ ಕಲಿಸುತ್ತಾರೆ. ಅದರಿಂದ ಎಷ್ಟರ ಮಟ್ಟಿಗೆ ಕಲಿಸ್ತಾರೆ ಅಂದರೆ ಅವ್ರು ಕಲಿಯೋದು ಕಷ್ಟ ಆಗಿದೆ, ಆ ರೀತಿ ಕಲಿಸ್ತಾರೆ. ಈ ಹಾಡುಗಳನ್ನು, ಈ ಪಾಠಗಳನ್ನು ಕೇಳಿ ನಾನು ಚಿಕ್ಕಂದಿನಲ್ಲಿ ಈ ಗೀತೆಗಳನ್ನು ಹಾಡುತ್ತಿದ್ದೆ. ಬೆಳೆದ ಹುಡುಗ ಪುರಂದರದಾಸರನ್ನು, ಕನಕದಾಸರನ್ನು ಕುರಿತು ಸಂಪ್ರದಾಯದಲ್ಲಿ ಹೇಳುವ ಕಥೆಗಳನ್ನು ಕೇಳಿ ತಿಳಿದೆ. ಈ ಮಹಿಳೆಯರ ವಿಷಯದಲ್ಲಿ ನನಗೆ ಕುತೂಹಲ, ಆಸಕ್ತಿ ಬೆಳೆದವು. ಕಾಲೇಜಲ್ಲಿ ಓದುತ್ತಿದ್ದ ದಿನದಲ್ಲಿ ಪುರಂದರದಾಸರನ್ನು ಕುರಿತು ವಿದ್ಯಾರ್ಥಿ ಸಂಘದಲ್ಲಿ ಓದಲು ಒಂದು ಉಪನ್ಯಾಸವನ್ನು ಇಂಗ್ಲೀಷಿನಲ್ಲಿ ಸಿದ್ಧಪಡಿಸಿದ್ದೆ. ಅದರ ಕತೆ ಪ್ರಾರಂಭದಲ್ಲಿ ನಾನು ಹೇಳಿದ್ದೀನಿ, ಆ ಸಭೆ ಹೇಗೆ ನಡೀತು ಅಂತ. ಆಮೇಲೆ 2 ವರ್ಷಗಳಲ್ಲಿ ಈ ಹಾಡುಗಳನ್ನು ಹಾಡುವ ಜನರಿಂದ ಕೇಳಿ ಪ್ರತಿ ಮಾಡಿಸಿಕೊಂಡು ಹತ್ತಿರ ಇಟ್ಟುಕೊಂಡೆ. ಹಾಡನ್ನು ಕೇಳೋದ್ರ ಜೊತೆಗೆ ಅದನ್ನು ಬರೆಸಿಟ್ಕೊಳ್ಳೋದು ಅಥವಾ ತಾವೇ ಬರೆದಿಟ್ಕೊಳ್ಳೋದು ಹಿಂದಿನ ಕಾಲದ ಸಂಪ್ರದಾಯ ಆಗಿತ್ತು. ಹಾಗೆ ಮನೆ ಒಳಗೆ ಹಾಡಿನ ಪುಸ್ತಕ ಸಿಗೋದನ್ನು ನೋಡ್ಬೋದು. ಭಜನೆ ಮಂದಿರಗಳಲ್ಲಿ ಎಷ್ಟೋ ಪ್ರತಿಗಳು ಸಿಗೋದು ನೋಡ್ಬೋದು. ನಾವು 50 ಸಂಪುಟಗಳನ್ನು 16,000 ಕೀರ್ತನೆಗಳನ್ನು ಸಿದ್ಧಪಡಿಸಿದಾಗ ಅದರಲ್ಲಿ 40% ಕೀರ್ತನೆಗಳು ಭಜನೆ ಮಂದಿರಗಳಲ್ಲಿ ಹಾಡುತ್ತಿದ್ದಂಥದ್ದು. ಈ ರೀತಿ ತಾಯಂದಿರುಗಳು ಬರೆದಿಟ್ಕೊಂಡಂಥ ಪುಸ್ತಕಗಳೇ ಆಧಾರವಾಗಿದ್ದವು. ಅಪ್ರಕಟಿತ ಕೀರ್ತನೆಗಳೆಲ್ಲ ಸಿಕ್ಕಿರೋದು ಅಂಥ ಹಸ್ತಪ್ರತಿಗಳಲ್ಲಿ ಅನ್ನೋದು ಇವತ್ತು ಗಮನಿಸಬೇಕಾದಂಥ ವಿಷಯ. ಅದರಿಂದ ಚಿಕ್ಕಮಗಳೂರಲ್ಲಿ 1921ರಲ್ಲಿದ್ದಾಗ ದೊಡ್ಡಬಳ್ಳಾಪುರದ ವೆಂಕಣ್ಣ ವೆಂಕಣ್ಣ ಸೋದರರಿಬ್ಬರು ಬಂದರು. ಅವರ ಜೊತೆಯಲ್ಲಿ ಮಾತಾಡಿ ಹರಿದಾಸರ ಕೀರ್ತನೆಗಳಲ್ಲಿ ತುಂಬ ಆಸಕ್ತನಾದೆ. ವೆಂಕಣ್ಣದಾಸರು ಅಂದರೆ ಬಹುಶಃ ಈಗಿನವ್ರಿಗೆ ಗೊತ್ತಾಗಲ್ಲ. ಪ್ರಭಾತ್ ಶಿಶು ಕಲಾವಿದರು ಯಾರಿದ್ದಾರೆ ಅಲ್ಲಿ ಅವರಿದ್ದ ಕರಿಗಿರಾಚಾರ್ಯರು, ಗೋಪಿನಾಥರು, ನಾರಾಯಣರಾವು ಅವರು ಮೊದಲಾದ ಅಣ್ತಮ್ಮಂದಿರುಗಳೇನಿದೆ ಅವರಿವರು ಮಕ್ಕಳು. ಅವರು ಆ ಒಂದು ಪರಂಪರೆನ ಜಯಸಿಂಹದಾಸರು ಮೊದಲಾದವರು ಇವನು ಮುಂದುವರೆದ ಅವರ ತಂದೆ ತಾಯಿಗಳು ಹಿರಿಯರನ್ನು ಮಾಸ್ತಿಯವರು ಆ ಕಾಲದಲ್ಲೇ ಭೇಟಿಯಾಗಿ ಅವರಿಂದ ದಾಸ ಸಾಹಿತ್ಯದ ಪರಿಚಯ, ಸ್ಫೂರ್ತಿಯನ್ನು ಸಾಕಷ್ಟು ಅವರು ಪಡೆದಿದ್ದಾರೆ. ಅದನ್ನು ಗುರುತಿ ಅದರ ಬಗ್ಗೆ ಇನ್ನೊಂದು ಕಡೆ ಪ್ರಸ್ತಾಪ ಮಾಡುವಾಗ ಹೇಳೋಣ. ಕೀರ್ತನೆಗಳನ್ನು ಬರೆಯುವವನಿಗೆ ಮೊದಲೇ ಒಂದು ಆಸಕ್ತಿ ಇರೋದ್ರ ಜೊತೆಗೆ ಅಭ್ಯಾಸ ಇರಬೇಕು, ಅವಕಾಶ ಇರಬೇಕು ಅನ್ನೋದನ್ನು ನಾವು ಗಮನಿಸಬೇಕು. ಅಂಥ ಅಭ್ಯಾಸ, ಅವಕಾಶಕ್ಕೆ, ಆಸಕ್ತಿಗೆ ಒಂದು ಸನ್ನಿವೇಶಗಳು ಉದ್ದಕ್ಕೂ ಬಾಲ್ಯದಲ್ಲಿ, ಯೌವನದಲ್ಲಿ ಒದಗಿ ಬಂದಿದ್ದರಿಂದ ಮಾಸ್ತಿಯವರು ಸಹಜವಾಗಿ ಹರಿದಾಸ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಹೊಂದಿದರು ಅನ್ನೋದು ಗಮನಿಸಬೇಕು. ಮತ್ತು ಅವರಿಗೆ ಇನ್ನೊಂದು ಅವಕಾಶ ಏನಿತ್ತು ಅಂದರೆ ಅಪೂರ್ವ ದಾಸರುಗಳು, ಅದ್ಭುತ ದಾಸರುಗಳು, ಅಸಾಧ್ಯ ದಾಸರುಗಳು, ನಿಷ್ಠಾವಂತ, ಶ್ರದ್ಧಾವಂತ, ಬದುಕಲ್ಲಿ ಹರಿ ಬೇರೆ ಅಲ್ಲ, ನಾನು ಮರಿ ಬೇರೆ ಅಲ್ಲ ಅಂತ ಹೇಳಿ ಯಾವುದೇ ಕಿರಿಕಿರಿ ಇದ್ದರೂ ಕೂಡ ಅದರೊಳಗೆ ಭಗವಂತನ ಕೃಪೆಯೇ ಸರಿ ಅಂತಿದ್ದಂಥ ಬದುಕನ್ನು ಸರಿಸಮವಾಗಿ ನೋಡಿದಂಥ ಹರಿದಾಸರುಗಳ ಒಂದು ದರ್ಶನ, ಸಂಭಾಷಣ, ಅವರ ಜೊತೆಯಂಥ ವಿಚಾರಣೆಗಳನ್ನ ಉಂಟಾದಂಥ ಅವಕಾಶ ಮಾಸ್ತಿ ವೆಂಕಟೇಶಂಗಾರಿಗೆ ದೊರಕಿತ್ತು. ಉದಾಹರಣೆಗೆ ಅವರಿಗೆ ಎಂಥೆಂಥ ಹರಿದಾಸರ ಪರಿಚಯ ಇದ್ದರು ಅಂತಂದರೆ, ಮೈಸೂರಲ್ಲಿ ಅವರಿದ್ದಾಗ ಅವ್ರ ಮನೆ ಸಾಲಿನಲ್ಲೇ ಕೊನೆ ಮನೆ ಒಳಗೆ ಕದರಮಂಡಲಿಗಿ ದಾಸರು ಅಂತ ಪ್ರಸಿದ್ಧರಾದಂಥ ಅವರು ಇದ್ದರು. ಅವ್ರ ಹೆಸರು ಇವ್ರಿಗೆ ಗೊತ್ತಿಲ್ಲ, ಕದರಮಂಡಲಿಯಿಂದ ಬಂದಿದ್ದರಿಂದ ಆ ದಾಸರನ್ನ ಅದೇ ಹೆಸರಲ್ಲಿ ಕರೀತಿದ್ರು. ಪ್ರತಿ ಶನಿವಾರ ದಿನ ಆ ಹರಿದಾಸರು ನಗರ ಸಂಕೀರ್ತನೆ ಮಾಡಿ ಊರಲ್ಲೆಲ್ಲ ಓಡಾಡ್ತಾ ಇದ್ದರು. ಹೇಗೆ ಓಡಾಡ್ತಿದ್ರು ಅಂದಾಗ, ದಾಸರು ತಂಬೂರಿ ಹಿಡ್ಕೊಂಡು ಹರಿದಾಸರ ವೇಷದಲ್ಲಿ ಹೊರಟ್ರೆ ಅವರ ಹಿಂದೆ ಅವರ 4 ಜನ ಮಕ್ಕಳು, ಒಬ್ಬ ತಾಳ, ಒಬ್ಬ ತಂಬೂರಿ, ಒಬ್ಬ ಜೋಳಿಗೆ, ಒಬ್ಬ ಜಾಗಟ ಹಿಡ್ಕೊಂಡು ಆ 4 ಜನರ ಪರಿವಾರದೊಡನೆ ಬೆಳಗ್ಗೆ ಹೊರಟವರು ಸಂಜೆಯವರೆಗೆ ಸುಮಾರು 7 ಗಂಟೆಗಳ ಕಾಲ ಒಂದೇ ಸಮನೆ ನಿರಂತರವಾಗಿ ಸತತವಾಗಿ ನಗರ ಸಂಕೀರ್ತನೆ ಮಾಡ್ತಾ ಇಡೀ ಮೈಸೂರು ನಗರದಲ್ಲಿ ಸಂಚಾರ ಮಾಡ್ತಿದ್ರು. ಅಂಥವರ ಆ ನಿರಂತರ ಭಜನೆಯನ್ನು ಕೇಳಿ ಆನಂದಿಸಿದವರು ಮಾಸ್ತಿ ವೆಂಕಟೇಶಂಗಾರವರು. ಆ ಕಾಲದ ದಾಸರುಗಳಲ್ಲಿ ಉದಾಹರಣೆಗೆ ಹಾರನಹಳ್ಳಿ ರಾಮಸ್ವಾಮಿಯವರ ತಂದೆ ಅವರಾದಂಥ ಕೆಲ್ಲಂಗರೆ ತಿಮ್ಮಪ್ಪ ದಾಸರು ಅಂತ ಅವರು ಕೀರ್ತನಕಾರರು, ಹರಿಕಥಾಕಾರರು.
ಅವರು ಚಿಕ್ಕ ತಿರುಪತಿ ಅಂತ ಹೆಸರಾದ ಅರಸೀಕೆರೆ ಒಳಗಡೆ ಇರುವ ವೆಂಕಟೇಶ್ವರ ದೇವಸ್ಥಾನದ ಅಲ್ಲಿ ಅವರು ಹರಕತೆ ಮಾಡ್ತಿದ್ರು, ಕೀರ್ತನೆಗಳನ್ನು ಹಾಡ್ತಿದ್ರು. ಅವರು ಹೇಗೆ ಹಾಡ್ತಿದ್ರು ಅಂದರೆ ಅಲ್ಲಿ ಆಲದ ಮರದ ಕೆಳಗೆ ದಿನಕ್ಕೊಂದು ಹರಕತೆ ಮಾಡ್ತಿದ್ರು, ಯಾರು ಕೇಳಲಿ ಬಿಡಲಿ. ಹಾಗೆ ಮಾಡೋವಾಗ ಅವ್ರಿಗಿದ್ದ 4 ಮಕ್ಕಳಿದ್ರು ಅವ್ರ ಜನ. ಆ ಮಕ್ಕಳೇ ಅವ್ರಿಗೆ ವಾದ್ಯಕಾರರು, ಪಕ್ಕವಾದ್ಯಕಾರರಾಗಿದ್ದರು. ಅವ್ರನ್ನಿಟ್ಟುಕೊಂಡು ಅವರು ನಿರಂತರವಾದ ಕೀರ್ತನೆಗಳನ್ನು ಮಾಡ್ತಿದ್ರು. ಅವರ ಅಪ್ರಕೃತ ಕೀರ್ತನೆಗಳು ಈ ದಾಸಸಾಹಿತ್ಯ ಸಂಪುಟದಲ್ಲಿ ಕೆಲವು ಸೇರಿವೆ. ಅದರಿಂದ ಅವರು ಎಷ್ಟರ ಮಟ್ಟಿಗೆ ಕೀರ್ತನೆಗಳು ನಾವು ನಡೆಸ್ತಿದ್ರು ಅಂತಂದಾಗ ಸುರಪುರದಾಸರು ಅಂತ ಅವರ ಅಂಕಿತ. ಅದನ್ನು ಅನೇಕ ಜನಪ್ರಿಯವಾಗಿ ಹಾಡ್ತಾ ಇದ್ದದ್ದನ್ನು ಈ ಹೊತ್ತಿಗೂ ನೋಡ್ಬೋದು ಅವರ ಕುಟುಂಬ ವರ್ಗದವರಲ್ಲಿ. ಈ ರೀತಿ ಅವರು ಎಷ್ಟು ದೇಶಭಕ್ತರಾಗಿದ್ದರು ಅಂದರೆ ಹೊಸಕೆರೆ ಚಿದಂಬರದಿಂದ ದೇಶಭಕ್ತಿ ಅಂತ ಒಂದು ನಾಟಕ ಬರೆಸಿದ್ರು. ವರದಾಚಾರ್ ಕಂಪನಿಯವರು ಬಂದಾಗ ಆ ನಾಟಕ ನೋಡಿಬಿಟ್ಟು ನಾನು ಅಂಥದ್ದೇ ಒಂದು ನಾಟಕ ಆಡಿಸಬೇಕು ದಾಸದ ವರೇಣ್ಯರ ಬಗ್ಗೆ ಅಂತ ಹೇಳಿ ಆ ದೇಶಭಕ್ತಿ ನಾಟಕದ ಹಸ್ತಪ್ರತಿ ಸಿದ್ಧಪಡಿಸಿ ಸಾಕಷ್ಟು ಅನುಕೂಲವಂತರಾಗಿದ್ದರು. ಲಕ್ಷಾಂತರ ರೂಪಾಯಿ ಹಾಕಿ ಒಂದು ನಾಟಕದ ಕಂಪನಿ ಥರ ಎಲ್ಲ ಸಿದ್ಧಪಡಿಸಿದ್ರು. ಆದರೆ ಅದು ದೇಶಭಕ್ತಿ ಹಿನ್ನೆಲೆ ಇದ್ದರಿಂದ ಬ್ರಿಟಿಷರು ಆ ಕಾಲದಲ್ಲಿ ಅದನ್ನು ಬಹಿಷ್ಕಾರ ಹಾಕಿದ್ದರಿಂದ ಲಕ್ಷಾಂತರ ರೂಪಾಯಿ ಹಾಕಿದ್ದಂಥ ನಾಟಕದ ಸೆಟ್ಟಿಂಗ್ಸು ಅವು ಇವು ಏನು ಮಾಡಬೇಕು ಅಂತ ತೋಚದೆ ಕೊನೆಗೆ ಅದನ್ನು ಇನ್ನೊಂದು ಕಂಪ್ನಿಗೆ ಮಾರಿ ಆ ಹಣದಲ್ಲಿ ಆ ವೆಂಕಟರಮಣ ಸ್ವಾಮಿಗೆ ಒಂದು ಉತ್ಸವದ ಮಂಟಪ ಮಾಡಿಸಿ ಅದನ್ನು ಕೊಟ್ಟು ಕೈ ತೊಳ್ಕೊಂಡ್ರು. ಈ ಥರದ ಹರಿಕತೆ ದಾಸರು ಅಂತಂದ್ರಾಗ ಕೀರ್ತನ ಸಾಹಿತ್ಯಕ್ಕೆ ಅಮೋಘವಾದ ಕೊಡುಗೆ ಕೊಟ್ಟವರು ಅನ್ನೋದನ್ನು ನಾವು ಮರಿಬೇಕು. ಬರೀ ಕತೆ ಹೇಳೋರಲ್ಲ ಅನ್ನೋದು. ಸಂಗೀತ ಕ್ಷೇತ್ರಕ್ಕೆ ವಿಶೇಷವಾದ ಕೊಡುಗೆ ಕೊಟ್ಟವರು. ಉದಾಹರಣೆಗೆ ಹೊನ್ನಪ್ಪ ಭಾಗವತರು ನಿಮಗೆಲ್ಲ ಕೇಳಿ ಪರಿಚಯ ಇರುವಂಥವರು. ಹೊನ್ನಪ್ಪ ಭಾಗವತರು ಅವರ ಸಂಗೀತ ಕಲ್ತಿದ್ದೆಲ್ಲಿ ಅಂತಂದರೆ ಸಂಬಂಧ ಮೊದಲು ಯಾರಂತ ಒಬ್ಬ ಹರಿಕತೆ ದಾಸರ ಬಳಿ ಮೈಸೂರು ಬ್ಯಾಂಕಿನ ಹಿಂದೆ ಕಿಲಾರಿ ರಸ್ತೆ ಒಳಗಿರೋ ಭಜನ ಮಂದಿರದಲ್ಲಿ ಅವರ ಸಂಗೀತದ ಪಾಠ ಆಗಿದ್ದು. ಅವರು ಪ್ರಾಕ್ಟೀಸ್ ಮಾಡಿದ್ದೆಲ್ಲಿ ಅಂದರೆ ಈಗ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಕಾವೇರಿ ಪ್ರತಿಮೆ ಏನು ನಿಲ್ಲಿಸಿದ್ದಾರೆ ಅಲ್ಲಿ ದೊಡ್ಡದೊಂದು ಬಂಡೆ ಇತ್ತು ಒಂದು ಕಾಲದಲ್ಲಿ. ಹಾಗೆ ಇಂಟರ್ಮೀಡಿಯೇಟ್ ಕಾಲೇಜ್ ಮುಂದೇನೂ ಪ್ರವೇಶ ದ್ವಾರದಲ್ಲಿ ದೊಡ್ಡ ಬಂಡೆ ಇತ್ತು. ಅದನ್ನು 26ನೇ ಇಸ್ವಿ ಸುಮಾರಿನಲ್ಲಿ ಆ ಕಾಲೇಜ್ ಮ್ಯಾಗ್ಝಿನ್ನಲ್ಲಿ ಕವರ್ ಪೇಜಲ್ಲಿ ನೋಡಬಹುದು ಬಂಡೆ ಇದ್ದದ್ದನ್ನು. ಈಗ ಆ ಪತ್ರಿಕೆಯೂ ಇಲ್ಲ, ಬಂಡೆಯೂ ಇಲ್ಲ, ವಿಷಯನೂ ಇಲ್ಲ, ನೆನಪಿನಲ್ಲಿ ಅಷ್ಟೇ ಉಳಿದಿದೆ. ಆ ಕಾವೇರಿ ಪ್ರತಿಮೆ ಇರುವಂತಹ ಕಡೆ ಇರೋ ಬಂಡೆ ಏನಿದೆ, ಆ ಬಂಡೆ ಮೇಲೆ ಕೂತ್ಕೊಂಡು ಸಂಜೆ 7 ಗಂಟೆ ಮೇಲೆ 10 ಗಂಟೆವರೆಗೆ ಹೊನ್ನಪ್ಪ ಭಾಗವತರು ಸಂಗೀತದ ಅಭ್ಯಾಸ ಮಾಡ್ತಿದ್ರು. ಅದರಿಂದ ಕಿಲಾರಿ ರಸ್ತೆ ಭಜನೆ ಮಂದಿರದಲ್ಲಿ ಹರಿಕತೆ ದಾಸರಿಂದ ಸಂಗೀತ ಕಲಿತಿದ್ರು, ಆ ಬಂಡೆ ಮೇಲೆ ಅಭ್ಯಾಸ ಮಾಡ್ತಿದ್ರು ಹೊನ್ನಪ್ಪ ಭಾಗವತರು. ಅದು ಈ ರೀತಿ ಆ ಕಾಲದ ಹರಿದಾಸರನ್ನು, ಕೀರ್ತನಕಾರರನ್ನ, ಬಗೆ ಬಗೆಯ ಜನಗಳನ್ನು ನೋಡಿದಂಥವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರವರು. ಆದ್ದರಿಂದಲೇ ಮತ್ತೆ ಅವರು ಬಹಳ ಬದುಕಿನಲ್ಲೇ ವಿಶೇಷ ಸಂಗತಿಗಳನ್ನ ಅವರ ಬದುಕಿನಲ್ಲಿ ನಾವು ನೋಡಬಹುದು. ಉದಾಹರಣೆಗೆ ಬಿಡಾರಂ ಕೃಷ್ಣಪ್ಪನವರ ಶಿಷ್ಯರು ಟಿ ಚೌಡಯ್ಯನವರು. ಆ ಕಾಲದಲ್ಲಿ ವಾದ್ಯ ಸಂಗೀತನೂ ಬರ್ತಿತ್ತು, ಹಾಡುಗಾರಿಕೆನೂ ಬರ್ತಿತ್ತು ಸಂಗೀತಗಾರರುಗಳಿಗೆ. ಅವರು ಬರೀ ವಾದ್ಯಕಾರರು, ಬರೀ ಹಾಡುಗಾರಿಕೆಯವರಾಗಿರಲಿಲ್ಲ. ಉದಾಹರಣೆಗೆ ಬಸವರಾಜ ರಾಜಗುರು ಅವರು ತಬಲದಲ್ಲಿ ಬಹಳ ನಿಸ್ಸೀಮರು. ಹಿಂದೂಸ್ತಾನಿ ಸಂಗೀತದಲ್ಲಿ ಅಷ್ಟೇ ಅಲ್ಲ, ಗವಾಯಿ ಶೇಷಾದ್ರಿ ಅವರು ನೋಡೋಕೆ ಬಂದಾಗ ಅವರು ಹಾರ್ಮೋನಿಯಂನಲ್ಲಿ ಎಷ್ಟು ಪ್ರಖ್ಯಾತರು, ಹಿಂದೂಸ್ತಾನಿ ಸಂಗೀತದಲ್ಲಿ ಅಷ್ಟೇ ಪ್ರಖ್ಯಾತರಾದ ಗವಾಯಿಗಳು. ಅವರಿಬ್ಬರು ಪಂಚಾಕ್ಷರಿ ಗವಾಯಿಗಳ ನೇರ ಶಿಷ್ಯರು. ಇಬ್ಬರು ಮಿಡ್ಲ್ ಸ್ಕೂಲ್ ಮಟ್ಟದ ಹುಡುಗರಾದಾಗ ಒಟ್ಟಿಗೆ ಅಲ್ಲಿ ಕಲಿಯೋದಕ್ಕೆ ಶುರು ಮಾಡಿ ಕಲಿತವರು. ಬೆಂಗಳೂರಿಗೆ ಬಂದಾಗಲೆಲ್ಲ ಗವಾಯಿ ಶೇಷಾದ್ರಿಗಳ ಮನೆಗೆ ಚಾಮರಾಜಪೇಟೆಗೆ ಬಸವರಾಜ ರಾಜಗುರು ಬರ್ತಾಯಿದ್ರು. ಅವರು ಉತ್ತರ ಭಾರತದಲ್ಲೆಲ್ಲ ಸಂಚಾರ ಮಾಡಿ ಆಕಾಶವಾಣಿ ಕಾರ್ಯಕ್ರಮಗಳೆಲ್ಲ ಕೊಟ್ಟು ಅವರು ಬಂದ ಹಲವಾರು ಸಂದರ್ಭದಲ್ಲಿ ನಾನು ಅಲ್ಲಿ ಇರ್ತಿದ್ದೆ. ಅನೇಕ ಕಾರಣಗಳಿಂದ, ಸ್ನೇಹದ ಕಾರಣದಿಂದ ಇದ್ದಾಗ ಯಾವಾಗ ಬಂದರೂ ಬಸವರಾಜ ರಾಜಗುರು ಏನೋ ಶೇಷ, ಏನೋ ಬಸವ ಅಂತಾನೆ ಅವರೊಬ್ಬರಿಗೊಬ್ಬರು ಮಾತಾಡಿಸ್ತಾ ಇದ್ದರಿಂದ, ಬಾಲ್ಯ ಸ್ನೇಹಿತರಾದ್ದರಿಂದ ಒಂದು 5-10 ನಿಮಿಷ ಅಷ್ಟೇ ಉಭಯ ಕುಶಲೋಪರಿ ಎಲ್ಲಿ ಹೋಗಿದ್ದೆ, ಏನು ಮಾಡಿದೆ, ಎಷ್ಟು ದಿನ ಆಯಿತು ಅಂತ ಆದಮೇಲೆ ತಿಂಡಿ ಗಿಂಡಿ ಬಂದಾಗ ಅದನ್ನು ತಿಂದು ಆಮೇಲೆ ಅವರು ಹಾರ್ಮೋನಿಯಂ ತೊಗೊಳ್ತಿದ್ರು, ಇವರು ತಬಲಾ ತೊಗೊಳ್ತಿದ್ರು. ತೊಗೊಂಡು ಅವ್ರು ಹೊಸದಾಗಿ ಕಲಿತಂತಹ ಕೀರ್ತನೆಗಳನ್ನ, ಚೀಸುಗಳನ್ನ, ಉತ್ತರ ಸಂಗೀತದ ಹೊಸ ರಚನೆಗಳನ್ನು ಇವರು ರಚಿಸಿದ್ದನ್ನು ಒಬ್ರಿಗೊಬ್ಬರು ಹಾಡಿ ಅದನ್ನು ಕಚೇರಿ ಮಾಡ್ತಿದ್ರು. ಅಂಥ 3-4 ಗಂಟೆಗಳ ಕಚೇರಿಗಳನ್ನು ಏಕೈಕ ಶ್ರೋತೃವಾಗಿ ಕೇಳಿದೆ ನಾನು. ಅದರಿಂದ ಹಾಗಾಗಿ ಆ ರೀತಿ ಇದ್ದಂಥವ್ರನ್ನ ನಾವು ಇವತ್ತು ನೋಡೋದು ಕಷ್ಟ. ಬಂದ ತಕ್ಷಣ ಭೇಟಿಯಾಗೋದು ಅಂತಂದರೆ ಸುಮ್ಮನೆ ವ್ಯಾವಹಾರಿಕವಾಗಿ ಬದುಕು ಕಳೆಯೋದು ಸುಖ ದುಃಖಗಳಲ್ಲ, ಕಲಾರಾಧನೆಯಲ್ಲೇ ಸಕಲ ಸಮಯಗಳನ್ನು ಕಳೀತಾ ಇದ್ದವರು. ಹರಿದಾಸರ ಬದುಕುಗಳಂಥದ್ದು, ಸಾತ್ವಿಕ ಜೀವನ ಅಂಥದ್ದು. ಆ ವರ್ಗಕ್ಕೆ ಸೇರಿದಂಥವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು. ಅವರು ದಾಸ ಸಾಹಿತ್ಯದ ಪ್ರೇಮ, ಸಂಗೀತದ ಪ್ರೇಮ, ಕೀರ್ತನ ಪ್ರೇಮ ಹೇಗಿತ್ತು ಅಂತಂದರೆ
ಬಿಡಾರಂ ಕೃಷ್ಣಪ್ಪನವರ ಶಿಷ್ಯರಾದ ಟಿ ಚೌಡಯ್ಯನವರು ಪಿಟೀಲ್ ಕಲಿತಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಕಲಿತ ಮೇಲೆ ನಾನು ಕಚೇರಿಗಳಿಗೆ ಪಕ್ಕವಾದ್ಯವಾಗಿ ಅಥವಾ ಪಕ್ಕಾವಾದ್ಯವಾಗಿ ಬಾರಿಸಬೇಕು ಅಂತ ಹೇಳಿ ಬಹಳ ಆಸೆಪಟ್ಟರು. ಆದರೆ ಬಿಡಾರಂ ಕೃಷ್ಣಪ್ಪನವರು ಅವರು ಸ್ವಲ್ಪ ಸಂಗೀತ ಕಲಾವಿದರ ಟೀಕೆಗಳಿಗೆ ಹೆದರ್ತಿದ್ದಂಥವರು. ಅದರಿಂದ ಇನ್ನೂ ನೀನು ಕಲ್ತಿರೋ ಸಾಲದು, ಇನ್ನಷ್ಟು ಅಭ್ಯಾಸ ಮಾಡಬೇಕು, ಅದರಿಂದ ಆಮೇಲೆ ನೀನು ಕಚೇರಿಗೆ ಹೋಗುವಂತೆ ಬೇಡ ಅಂತಿದ್ರು. ಇವರಿಗೆ ನಾನು ಸಾಕಷ್ಟು ಕಲ್ತಿದ್ದೀನಿ, ಒಂದು ಅವಕಾಶದಲ್ಲಿದ್ದೇ ತಾನೇ ಎಷ್ಟು ಕಲ್ತಿದ್ದೀನಿ ಅಂತ ಗೊತ್ತಾಗೋದು, ಅದಕ್ಕೊಂದು ಕಚೇರಿ ಕೊಡಬೇಕು ಅಂತ ಇವ್ರಿಗೆ ಆಸೆ. ಆದರೆ ಗುರುವಿನ ಅಪ್ಪಣೆ ಮೀರೋ ಹಾಗಿಲ್ಲ. ಹಾಗಾಗಿ ಕೊನೆಗೇನಾಯಿತು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರೆಲ್ಲ ವಿಷಯ ಪ್ರಸ್ತಾಪ ಮಾಡಿದಾಗ ನಾನೊಂದು ಕಾರ್ಯಕ್ರಮದ ವ್ಯವಸ್ಥೆ ನಮ್ಮನೆಯಲ್ಲೇ ಮಾಡ್ತೀನಿ, ನಿಮಗೊಂದು ಅವಕಾಶ ನಿಮ್ಮ ಮಾನದಂಡ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ಮಾಡಿದ್ರು. ಆದರೆ ಬಿಡಾರಂ ಕೃಷ್ಣಪ್ಪನವ್ರ ಅಪ್ಪಣೆ ಬೇಕಾಗಿತ್ತಲ್ಲ. ಅವರು ಎಲ್ಲಾದರೂ ಉಂಟೆ, ಯಾರಾದರೂ ನಾಳೆ ಸಂಗೀತಗಾರರು ತಿಳಿದವ್ರು ಬಂದು ನಿಮ್ಮ ಸಭೆಯಲ್ಲಿ ಕೂತಿದ್ದು ಇವನು ಯಾವನೇ ಹೇಳ್ಕೊಟ್ಟವನು ಅಂದರೆ ನನ್ನ ಕತೆ ಏನಾಗುತ್ತೆ, ಅದರಿಂದ ಆ ಒಂದು ಅಪಾಯ ಬೇಡ ಅಂತ ಕೃಷ್ಣಪ್ಪನವ್ರು ನಿರಾಕರಿಸ್ತಿದ್ರು. ಅದಕ್ಕೆ ಬೇರೆ ಕೆಲವು ಹಿರಿಯರು ಬಂದು, ಇಲ್ಲ ಸ್ವಾಮಿ, ಅವ್ರು ಅಲ್ಲಿ ಯಾರು ಸಂಗೀತದವರು ತಿಳಿದವ್ರು ಯಾರೂ ಇಲ್ಲ, ನನ್ನಂಥವರೇ ಇರೋದು, ಅದರಿಂದ ಏನು ಅವ್ರಿಗೆ ಬಾರಿಸೋದ್ರ ನುಡಿಸೋದ್ರ ತೊಂದರೆ ಏನಿಲ್ಲ, ಅವ್ರಿಗೊಂದು ಅವಕಾಶ ಅಷ್ಟೇ, ನಮಗೊಂದು ಆನಂದ, ಯಾಕೆಂದರೆ ಅರ್ಥವಾಗದಿದ್ದರೂ ಶ್ರವಣ ಸುಖ ಒಂದು ಇದೆಯಲ್ಲ ಅಂತ ಹೇಳಿ, ಗಾನ ಸುಖ ಅಂತ ಹೇಳಿದ ಮೇಲೆ ಹೋಗು ಆಯಿತು, ನೀನು ಒಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಅಂದರು ಬಿಡಾರಂ ಕೃಷ್ಣಪ್ಪನವರು. ಮಾಸ್ತಿಯವರ ಮನೆಯ ಒಳಗೇನೆ ಕಾರ್ಯಕ್ರಮ ಏರ್ಪಾಟಾಯಿತು. ಒಂದಷ್ಟು ಜನ ಆಪ್ತರು ಇವರೆಲ್ಲ ಸೇರಿದ್ರು. ಬಹಳ ಉತ್ಸಾಹದಿಂದ ಆನಂದದಿಂದ ಕಚೇರಿಯನ್ನು ಚೌಡಯ್ಯನವರು ಪಿಟೀಲು ವಾದನವನ್ನು ಮಾಡೋರು. ಆ ಮಾಡೋ ಮುಂಚೆ ವ್ಯವಸ್ಥೆ ಆದಮೇಲೆ ಏನಾಯಿತು, ಮುಂಚೆ ಮಾಸ್ತಿ ಹತ್ತಿರಕ್ಕೆ ಬಂದರು ಚೌಡಯ್ಯನವರು. ಬಂದು ಬಹಳ ಸಂಕೋಚದಿಂದ ಮಾತಾಡೋಕ್ಕೆ ಶುರು ಮಾಡಿದ್ರು. ಯಾಕೆ ಹಿಂದೆ ಮುಂದೆ ನೋಡ್ತಿದ್ದೀರಾ ಅಂದರು. ಏನೂ ಇಲ್ಲ, ನಮ್ಮ ಕಚೇರಿ ವ್ಯವಸ್ಥೆ ಅದೆಲ್ಲಾಗಿದ್ದು ಬಹಳ ಸಂತೋಷ, ನೀವು ಏರ್ಪಾಟ್ ಮಾಡಿ ನಮ್ಮ ಗುರುಗಳನ್ನ ಒಪ್ಪಿಸಿದ್ದು ಎಲ್ಲ. ಆದರೆ ನಮ್ಮನೆಯವರು ಒಂದು ಸ್ವಲ್ಪ ತಕರಾರು ಮಾಡ್ತಿದ್ದಾರೆ ಇದ್ರು. ಯಾಕೆ ಏನು? ಮೊದಲನೇ ಕಚೇರಿ ಬೋಣಿ ಕಚೇರಿ ಮಾಡ್ತಿದ್ದೀರಾ ಅರಂಗೇಟ್ರ ಮಾಡಿದಾಗೆ, ಅದರಿಂದ ಬಿಟ್ಟು ಮಾಡಬಾರ್ದು, ಏನಾದರೂ ಅವ್ರು ಕೊಡಬೇಕು, ನೀವು ತಗೊಳ್ಬೇಕು, ಇಲ್ಲ ಜೀವನವೆಲ್ಲ ಬಿಟ್ಟು ಆಗಿಬಿಡುತ್ತೆ ಅಂತ ಹೇಳಿ ಅವ್ರ ಮನೆಯವರು ಅವ್ರಿಗೆ ಒಂದು ಒತ್ತಾಯ ಮಾಡಿದ್ರು. ಅದಕ್ಕೆ ಅವ್ರು ಕೇಳಿ, ಅವ್ರು ಏನಾದರೂ ಕೊಡಲಿ, ಎಷ್ಟಾದರೂ ಕೊಡಲಿ, ಆದರೆ ಕೊಡಬೇಕು ಅಂತ ಹೇಳಿ ಕಂಡೀಷನ್ ಹಾಕಿದ್ದಾರೆ. ಏನು ಮಾಡೋದು, ಬರೀ ಕೈಯಲ್ಲಿ ಮಾಡಬಾರ್ದು, ಸ್ವಲ್ಪ ಮರ್ಯಾದೆ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಮಾಸ್ತಿಯವರು ಅದನ್ನು ಯೋಚನೆ ಮಾಡಿ, ಹಾಗಾದರೆ ಅರ್ಥವಾಯಿತು ಅವರಿಗೆ, ಎಷ್ಟು ಕೊಡಬೇಕು ಅಂತ ಕೇಳಿದ್ರು. ಒಂದು 25 ರೂಪಾಯಿ ಕೊಟ್ಟರೆ ಸಾಕಾ ಅಂತ ಕೇಳಿದ್ರು. ಆ ಕಾಲಕ್ಕೆ ಅದು ನೆನ್ಪಿಟ್ಕೋಬೇಕು. ಅದಕ್ಕೆ ಅಯ್ಯೋ ಅಷ್ಟೊಂದು ಎಲ್ಲಾದರೂ ಉಂಟೆ, ಅಷ್ಟೊಂದು ಬೇಡಿ ಒಂದು 10-15 ರೂಪಾಯಿ ಕೊಟ್ಟರೆ ಬೇಕಾದಷ್ಟು ಆಯಿತು ಅಂದರು ಚೌಡಯ್ಯ. ಆ ಕಾಲದಲ್ಲಿ ಸಂಗೀತಕ್ಕೆ 5 ರೂಪಾಯಿಗೆ ವೀಣೆ ಶೇಷಣ್ಣವರು ಕೊಯಮತ್ತೂರಲ್ಲಿ ಒಂದು ಸಂಗೀತ ಕಚೇರಿಯಲ್ಲಿ ತಮ್ಮ ಪರಿವಾರ ಜೊತೆಯಲ್ಲಿ ಹೋಗಿ ಕಚೇರಿ ನಡೆಸಿ ಬಂದಿದ್ದುಂಟು ಆ ಕಾಲದಲ್ಲಿ. ಹಾಗಾಗಿ ಬೆಂಗಳೂರಲ್ಲಿ ಮದ್ರಾಸಿನ ಕಲಾವಿದರೆಲ್ಲ ರಾಮೋತ್ಸವಕ್ಕೆ ಬರ್ತಿದ್ದಾಗ, ಈಗ 30-40 ವರ್ಷದ ಹಿಂದಿನ ಮಾತು, ಇವತ್ತಿನ ಮಾತಲ್ಲ. ಅದರಿಂದ ಆವಾಗ ರಾಮೇಶ್ವರ ದೇವಸ್ಥಾನದಲ್ಲಿ ರಾಮೋತ್ಸವ ನಡೀತಿತ್ತು. ಅದರ ಮುಂಚೆ ರುದ್ರಯ್ಯನವ್ರ ಮನೆ ಚಾಮರಾಜಪೇಟೆ ರಾಮೇಶ್ವರ ದೇವಸ್ಥಾನದ ಆ ಕಡೆ ಮೂಲೆ ಒಳಗೆ, ಈಗ ಮನೇನೂ ಇಲ್ಲ, ಅಲ್ಲಿ ಬೇರೆ ಕಟ್ಟಡ ಎದ್ದಿದೆ, ಅವ್ರ ಮನೆ ಮುಂದೆ ಚಪ್ರ ಹಾಕಿ 25 ಜನರಿಂದ ಕೇಳ್ತಾ ಇದ್ದವರಿಂದ ಪ್ರಾರಂಭವಾಗಿದ್ದು ರಾಮೋತ್ಸವ ಮಂಡಳಿ. ಆಮೇಲೆ ರಾಮೋತ್ಸವ ಇದಕ್ಕೆ ಬಂತು, ಚಾಮರಾಜಪೇಟೆ ರಾಮೇಶ್ವರ ದೇವಸ್ಥಾನದ ಅಂಗಳ, ಅಲ್ಲಿಂದ ಗ್ರೈನ್ ಮರ್ಚೆಂಟ್ ಬ್ಯಾಂಕಿಗೆ ಬಂತು, ಅಲ್ಲಿಂದ ಸಿಟಿ ಇನ್ಸ್ಟಿಟ್ಯೂಟಿಗೆ ಬಂತು, ಅಲ್ಲಿಂದ ಈಗ ಫೋರ್ಟೆ ಸ್ಕೂಲ್ ಇದಕ್ಕೆ ಬಂದು ನಿಂತಿದೆ ರಾಮೋತ್ಸವದ ಮಂಡಳಿ ಕಥೆ ಅದು. ಆಗ ಅವರು ಅಲ್ಲಿ ನಡೀತಿದ್ದಾಗ ರಾಮೋತ್ಸವಕ್ಕೆ ಚಂಬೆ ವೈದ್ಯನಾಥ ಭಾಗವತರು, MS ಸುಬ್ಬಲಕ್ಷ್ಮಿ ಇಂಥವರೆಲ್ಲ ಬಂದವ್ರನ್ನ ಶಂಕರ ಮಠದಲ್ಲಿ ರಾಮೋತ್ಸವ ಮಾಡ್ತಿದ್ದಂಥ ಕೃಷ್ಣ ಭಾಗವತರು ಅವ್ರನ್ನ ತಟ್ಟೆ ಕಾಸಿನಲ್ಲೇ ಕರೆಸ್ತಿದ್ರು. ಬರ್ತಿದ್ರು ಅವರೆಲ್ಲ. ಇಲ್ಲಿ ಟಿಕೆಟ್ ಕಾರ್ಯಕ್ರಮದಲ್ಲಿ ಬರ್ತಿದ್ದವರು 1000 ರೂಪಾಯಿ ತಗೊಳ್ತಿದ್ದವರು ಅಲ್ಲಿ 100 ರೂಪಾಯಿಗೆ ಬರ್ತಿದ್ರು. ಅದಾದ ಮೇಲೆ ಅವರು ಶೇಷಾದ್ರಿಪುರ ಬೇರೆ ಕಡೆನೂ ಹೋಗೋದ್ರ ಜೊತೆಗೆ ಶಂಕರ ಮಠದ ಎದುರುಗಡೆನೇ, ಈಗ ಪೊಲೀಸ್ ಸ್ಟೇಷನ್ ಎದುರುಗಡೆ ಮೂಲೆ ಒಳಗೆ ಆ ಹೋಟ್ಲಿಗೆ ಹೋಗೋ ದಾರಿ ಒಳಗೆ ಮಹಡಿ ಮೇಲೆ ಶ್ರೀನಿವಾಸ ಅಯ್ಯಂಗಾರ್ ಅಂತ ಒಬ್ಬರು ಇದ್ದರು, ಶ್ರೀಮಂತರ ಮನೆಯವರು. ಆ ಮಹಡಿ ಮೇಲೆ ಸುಮಾರು 15-20 ಜನ ಕೂತ್ಕೊಳ್ಳೋಷ್ಟು ಕೊಠಡಿ ಇದೆ ಅಷ್ಟೇ. ಆ ಕೊಠಡಿ ಒಳಗೆ ಅವರು ತಮ್ಮ ಖಾಸಗಿಯಾಗಿ ಇವನ್ನೆಲ್ಲ ಕರೆಸ್ತಿದ್ರು. MS ಸುಬ್ಬಲಕ್ಷ್ಮಿ, ಚಂಬೈ ವೈದ್ಯನಾಥ ಭಾಗವತರು ಇಂಥವ್ರನ್ನೆಲ್ಲ ಇಲ್ಲಿಗೆ ಬಂದವ್ರನ್ನ ಕಚೇರಿ ಮಾಡ್ತಿದ್ರು. ಆ ಕಚೇರಿಗೆ ಆಪ್ತರಷ್ಟೇ ಜನ ಇದ್ದ ಒಂದು ಆಪ್ತ ಗೋಷ್ಠಿ. ಅದರೊಳಗೆ VC, DVG ಅವರು, ಮಾಸ್ತಿಯವರು ಮೊದಲಾದವರು ಸಂಗೀತ ಆರಾಧಕರು ಇರ್ತಿದ್ರು.
ಒಂದು ಮೈಕ್ ಹಾಕ್ತಿದ್ರು. ಆ ಈಚೆ ರಸ್ತೆ ಒಳಗೆ ಶಂಕರ ಪಾರ್ಕು, ಆಗ ಮನೆಗಳೇನಿಲ್ಲ, ಬೆಟ್ಟ ಗುಡ್ಡ ಈಚಲ ಮರಗಳಿತ್ತು. ಶಂಕರ ಮಠದ ಎದುರುಗಡೆ ಉಮಾಟಾಕೀಸಿನವರೆಗಿನ ಅಷ್ಟು ಪ್ರದೇಶದಲ್ಲಿ ಅಲ್ಲಿ ಆ ಮೂಲೆ ಒಳಗೆ ಜನ ಕೂತ್ಕೊಂಡು ನಾವು ಅನಾಯಾಸವಾಗಿ ಅಲ್ಲಿ ರಾಮೋತ್ಸವ ಚಪ್ಪರದಲ್ಲಿ ಏನು ಕೇಳೋಕ್ಕಾಗ್ತಿರ್ಲಿಲ್ಲ ಆ ಸಂಗೀತನ ಇಲ್ಲಿ ಕೇಳ್ತಾ ಇದ್ರು. ಅದರಿಂದ ಅಂಥ ಸಂದರ್ಭದಲ್ಲಿ ಹಾಗೆ ಕೌಟುಂಬಿಕ ವಾತಾವರಣದಲ್ಲಿ ಅದ್ಭುತ ಸಂಗೀತಗಾರರ ಕಚೇರಿ ನಡೆದಿರೋದನ್ನು ನಾವು ಇವತ್ತು ನೋಡ್ಬೋದು. ಆ ಪರಂಪರೆ ಇಲ್ಲ. ಮಾಸ್ತಿಯವರ ಕಾಲದಲ್ಲಿ ಆಗಿತ್ತು. ಮನೆಗಳಲ್ಲೇ ಸಂಗೀತ ಕಚೇರಿ ಅಥವಾ 4 ಜನ ಸೇರಿದ ಸಣ್ಣ ಪುಟ್ಟ ದೇವಸ್ಥಾನದ ಅಂಗಳಗಳು ಇವುಗಳಲ್ಲೇ ಸಂಗೀತ ಕಚೇರಿ ನಡೀತಿತ್ತು ಆ ಕಾಲ ಅನ್ನೋದು ನೆನಪಿಟ್ಕೊಳ್ಬೇಕಾದ ಸಂಗತಿ. ತಿರುಮಲೆ ತಾಚಾಚಾರ್ಯ ಶರ್ಮರವರು ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳೇ ಒಂದು ದಿನ ಅರಳೆಪೇಟೆ ಒಳಗೆ ತಾಪೆ ಜಾನಕಿ ಗಲ್ಲಿ ಅಂತೊಂದಿದೆ. ಅದರಿಂದ ಹಾಗೆ ಮೆರವಣಿಗೆ ಹೊರಟಾಗ ಮದುವೆ ಯಾವುದೇ ಇರಲಿ ಅದ್ರ ಮುಂದೆ ನರ್ತನ ಮಾಡೋರನ್ನ ತಾಪೆಯವ್ರನ್ನಂತ ಕರೀತಾರೆ. ಆ ಕಾಲದಲ್ಲಿ ಬಹಳ ಪ್ರಸಿದ್ಧರಾದಂಥ ನರ್ತಕಿ ಆಕೆ. ನಮ್ಮಲ್ಲಿ ಎಂತೆಂಥ ನರ್ತಕರಿದ್ದರು, ಸಂಗೀತದವರಿದ್ದರು, ಜಾವಳಿಗಳನ್ನ ಹಾಡ್ತಿದ್ದವರು ಅನ್ನೋದನ್ನು ಗಮನಿಸಿಲ್ಲ ನಾವು. ಅದರಿಂದ ಮಾಗಡಿ ಹತ್ತಿರ ಒಂದು ಹಳ್ಳಿ ಒಳಗೆ ಇದ್ದಂಥ ಒಬ್ಬ ನರ್ತಕಿ ಎಷ್ಟು ಪ್ರಸಿದ್ಧಲಾಗಿದ್ಲು ಅಂದರೆ ಅವಳು ನೋಡೋದಕ್ಕೆ 200 ರೂಪಾಯಿ ಕೊಡಬೇಕಾಗಿತ್ತು. ಅದರಿಂದ ಇವತ್ತು ವಂಶದವರು ಇದ್ದಾರೆ. ಇಂಥ ನೃತ್ಯ ಸಂಗೀತದ ಪರಂಪರೆಯ ಕಾಲದಲ್ಲಿ ಮಾಸ್ತಿ ಮನೆಗಳಲ್ಲಿ ಸಂಗೀತ ಕಚೇರಿಗಳಿಂದ ಏರ್ಪಡಿಸೋ ಅಂಥ ಹಿನ್ನೆಲೆ ಒಳಗೆ ಚೌಡಯ್ಯನವರ ಕಚೇರಿ ಏರ್ಪಡಿಸಿತ್ತು ಅನ್ನೋದು ನೆನಪು ಮಾಡ್ಕೋಬೇಕು. ಒಂದು ಪರಂಪರೆಯ ಸಂಕೇತವಾಗಿದ್ದರು. ಸುಮ್ಮನೆ ಅವರೇನೋ ಬಂದರು ಇವ್ರ ಮೇಲೆ ಹಾಡಿದ್ರು ಅಂತ ಅಲ್ಲ ಅದು. ಅದರಿಂದ ಆಗ ಆಯಿತು 15-20 ರೂಪಾಯಿ ಕೊಟ್ಟರೆ ಸಾಕು, ಬೇಕಾದಷ್ಟು ಆಯಿತು ಅಂತ ಚೌಡಯ್ಯನವರು ಹೇಳಿದಾಗ ಅಯ್ಯೋ ಅದಕ್ಕೇನು ಕೊಡೋಣ ನಡೆಸಿ ಕಚೇರಿ ಅಂದರು. ಕಚೇರಿ ಆದಮೇಲೆ ಅವರು 20 ರೂಪಾಯಿ ಕೊಟ್ಟರು ಅವರಿಗೆ. ಇವ್ರಿಗೆ ಬಹಳ ಖುಷಿಯಾಗೋಯ್ತು. 15 ಜಾಸ್ತಿ ಅದ್ದವರಿಗೆ ಬಂದ ಮೇಲೆ ಆವತ್ತಿಂದ ಮಾಸ್ತಿಯವ್ರನ್ನ ಚೌಡಯ್ಯನವರು ಗುರುಗಳು ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಆ ಕರೆದಾಗ ಆದರೆ ಮಾಸ್ತಿಯವರು ಹೇಳಿದ್ರು, ನಿಮ್ಮ ಕಲೆಯ ಓನಾವೇ ತಿಳಿಯದೆ ನಿಮ್ಮಿಂದ ಗುರುಪಟ್ಟ ಪಡೆದಿದ್ದೇನೆ ಅಂತ. ಅಲ್ಲಿಂದ ಬೆಳೆದ ಅವರ ಸಂಗೀತ ಪ್ರೇಮ ಎಲ್ಲಿವರೆಗೆ ಅಂದರೆ ಅವರ ಮಗಳ ಮದುವೆಗೆ ಚೌಡಯ್ಯನವರ ತನಿ ಕಚೇರಿ ನಡೆಸಿದ್ರು. ಮೈಸೂರಿಂದ ನೀವು ಬಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಹೇಳಿದಾಗ ಅವರು ಬರೆದ ಒಂದು ಕಾಗದ ಭಾವದಲ್ಲಿ ಪ್ರಕಟವಾಗಿದೆ, ಓದಬೇಕದು ನೀವು. ಅದರೊಳಗೆ ನಾನೇ ಪಕ್ವಾದ್ಯವ್ರನ್ನ ಕರ್ಕೊಂಡು ಬರ್ತೀನಿ, ನೀವೇನು ಖರ್ಚು ಕೊಡಬೇಡಿ, ನಾನೇ ಬರ್ತೀನಿ ಅಂತ ನೀವು ಗುರುಗಳು ನಮ್ಮ ಪ್ರೋತ್ಸಾಹ ಕೊಟ್ಟವರು ಅಂತ ಬರೆದಿದ್ದನ್ನು 16 ವರ್ಷಗಳ ನಂತರದ ಬಾಂಧವ್ಯ ನೋಡಬೇಕು. ಯಾಕೆ ನಾನು ಈ ಮಾತುಗಳನ್ನ ಹೇಳ್ತಿದ್ದೆ ಅಂದರೆ ಮಾಸ್ತಿಯವರು ಎಂಥ ಕಾಲದಲ್ಲಿ ಎಂಥ ಸಂಗೀತದ ವಾತಾವರಣದಲ್ಲಿ ಕೀರ್ತನ ಸಾಹಿತ್ಯದಲ್ಲಿ ಸನ್ನಿವೇಶದಲ್ಲಿ ಬೆಳೆದರು ಅನ್ನೋದು ನಾನು ಗಮನಿಸಬೇಕಾದ್ದು. ಆದ್ದರಿಂದ ಅವರ ಭಾವಕೋಶದಲ್ಲಿ ಅಪೂರ್ವವಾದಂಥ ಸಂಗತಿಗಳು ಕೀರ್ತನ ಸಾಹಿತ್ಯದ ಬಗ್ಗೆ, ದಾಸ ಸಾಹಿತ್ಯದ ಬಗ್ಗೆ ಇದ್ದು ಅವರು ಭಾವಕರು, ನಿಷ್ಠರು, ಶ್ರದ್ಧಾವಂತರು, ಆಸಕ್ತರು, ಅಭ್ಯಾಸಗಳು, ಕಲಾವಿದರು. ಯಾಕೆಂದರೆ ಅವರು ಹಾಡ್ತಾ ಇದ್ದರು. ರಾಗಗಳು ಪರಿಚಯ ಆಯಿತು, ಭಜನೆ ಮಂದಿರದಲ್ಲಿ ಕೇಳಿದ್ದ ಅನುಭವ ಆಯಿತು. ಕನಕಪುರಂದ್ರವ್ರಿಗೆ ಬಹಳ ಪ್ರಿಯರಾದವರಾಗಿ ಎಷ್ಟೋ ಕೀರ್ತನೆಗಳು ಬರ್ತಿತ್ತು. ಹಾಗೆ ಏಕಕೀರ್ತನೆಗಳನ್ನ ಕೇಳಿ ಚೆನ್ನಾಗಿದೆ ಎಂದು ಬರೆದಿಟ್ಕೊಂಡದ್ದು ಇತ್ತು. ಮಾಸ್ತಿಯವರ ಸಂಗ್ರಹದಲ್ಲಿ 10 ಸಂಗೀತದ ಹಸ್ತಪ್ರತಿಗಳು ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಕೆಲವೊಂದು ನಾನು ನೋಡಿದ್ದಿದೆ. ಅದರಿಂದ ಒಂದು ಅದರೊಳಗೆ ಒಮ್ಮೆ ಈ ದಾಸ ಸಾಹಿತ್ಯದ 50 ಸಂಪುಟ ಮಾಡಿ ಸಂಗ್ರಹ ಮಾಡೋ ಕಾಲದಲ್ಲಿ ವಿಜಯದಾಸರ ಕೀರ್ತನೆಗಳನ್ನು, ಓಗಾಭೋಗಗಳನ್ನು ಸಂಗ್ರಹ ಮಾಡೋ ಕೆಲಸ ನಾನು ಮಾಡಿದೆ. ಅದರದ್ದು 3 ಸಂಪುಟ ಪ್ರಕಟವಾಗಿದೆ, 2 ಸಂಪುಟ. ಆ ಕಾಲದಲ್ಲಿ ಶ್ರೀನಿವಾಸ ಹಾವನೂರವರು ಇವ್ರ ಹತ್ರ ಇದ್ದ ದಾಸ ಸಾಹಿತ್ಯದಲ್ಲಿ ಯಾವ ಕೀರ್ತನೆಗಳಿದೆ ಅಂತ ಹೇಳಿ ಹುಡುಕಿ ತಂದು ಕೊಟ್ಟರು ಕೆಲವು ಕೀರ್ತನೆಗಳ. ಹಾಗೆ ಕೊಡುವಾಗ ಸಂಗ್ರಹದಲ್ಲಿದ್ದ ಒಂದು ಪುಸ್ತಕ ಅವರು ತೋರಿಸಿದ್ರು. ಅದು ಯಾವುದು ಅಂದರೆ ಕಂಕಣಾದಿ ಸುಳಿ, ಚಕ್ರದ ಸುಳಾದಿ. ಅದನ್ನು ಕಂಕಣಾಕಾರ ಸುಳಾದಿ ವಿಜಯದಾಸರ ಪ್ರಖ್ಯಾತವಾದಂಥ ಒಂದು ಸುಳಾದಿ. ಅದನ್ನು ಶ್ರೀಚಕ್ರದ ಹಾಗೆ ಆ ಸುಳಾದಿ ಓದಿ ಚಕ್ರ ಚಿತ್ರ ಬರೆದಿರುವಂಥದ್ದು, ಅದಕ್ಕೆ ಅರ್ಥ ಮಾಡಿರುವಂಥದ್ದನ್ನು ಚಕ್ರಾಬ್ಜ ಮಂಡಲ ಅಂತ ಕರೀತಾರೆ. ಅದನ್ನು ಬನ್ನಂಜಿಯವರು ವಿದ್ವತ್ಪೂರ್ಣವಾಗಿ ಪ್ರಕಟಿಸಿದ್ದಾರೆ. ಬೇರೆ ಒಂದಿಬ್ಬರು ಹರಿದಾಸರು ಪ್ರಕಟಿಸಿದ್ದಾರೆ. ಆ ಚಕ್ರಾಬ್ಜ ಮಂಡಲದ ವರ್ಣನೆ ಮತ್ತು ಚಿತ್ರ ಇರುವಂಥ ಒಂದು ಹಸ್ತಪ್ರತಿ ಅವರಲ್ಲಿತ್ತು. ದೊಡ್ಡಬಳ್ಳಾಪುರದ ವೆಂಕಣ್ಣದಾಸರಿಂದ ಬಹುಶಃ ಪಡೆದದ್ದು. ಅದು ಏನಾಯಿತು, ಇದು ಪ್ರಕಟಿಸಿದ್ರೆ ಅದು ಈಗ ಇರುವಂಥ ಚಕ್ರಾಬ್ಜ ಮಂಡಲಕ್ಕಿಂತ ಅಪರೂಪದ ಪ್ರತಿ ಅನ್ನೋದು ನನಗೆ ಅನಿಸಿದ ಮಾತು. ಯಾಕೆಂದರೆ ಅದರೊಳಗೆ ಅವರು ಯಾವ ವ್ಯಕ್ತಿದು ಏನು ಅಂತ ಹೇಳಿ ಪುಷ್ಪಿಕೆ ಇರೋದನ್ನು ನಾವು ಗಮನಿಸ್ಬೋದು. ಅದರೊಳಗೆ ಇಂಥವರು ಇಂಥ ಕಾಲದಲ್ಲಿ ಬರೆದಿದೆ ಅಂತ ಹೇಳಿ ಅದರೊಳಗೆ ನಿರೂಪಣೆ ಆಗಿದ್ದನ್ನು ಒಂದು ಟಿಪ್ಪಣಿನ ನಾನು ಗುರ್ತು ಹಾಕ್ಕೊಂಡಿದ್ದೆ.
ಅದರಿಂದ ಅಪರೂಪದ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡುವಂಥದ್ದು, ಕೀರ್ತನೆಗಳನ್ನು ಬರೆದಿಟ್ಕೊಳ್ಳುವಂಥದ್ದು ಅವರ ಒಂದು ಹವ್ಯಾಸ ಆಗಿತ್ತು. ಹಾಗಾಗಿ ಒಳ್ಳೆಯ ಕೀರ್ತನ ಸಾಹಿತ್ಯದ ಭಂಡಾರ ಹಸ್ತಪ್ರತಿ ಭಂಡಾರ ಅಚ್ಚಿನ ಪ್ರತಿಗಿಂತ ಹೆಚ್ಚಾಗಿ ಅವರಲ್ಲಿತ್ತು. ಅಚ್ಚಿನ ಪ್ರತಿಗಳು ಅವರಲ್ಲಿ ಸಾಕಷ್ಟು ಇದ್ದವು. ಮತ್ತು ಅದಕ್ಕಾಗಿ ಅನ್ವೇಷಣೆ ಮಾಡ್ತಿದ್ರು. ಅವರು ಪುರಂದರದಾಸರ ಕೃತಿ ಒಳಗಡೆ ನರಹರಿ ತೀರ್ಥದು ಎಂತುಮರಾದೇನೋ ಅಂತ ಒಂದು ಕೀರ್ತನೆಯನ್ನು ಪ್ರಕಟಿಸಿದ್ದಾರೆ. ಅದರೊಳಗೊಂದು ಪಾಠದ ಬಗ್ಗೆ ಬೇಲೂರು ಕೇಶವದಾಸರ ಪುಸ್ತಕದನ್ನು ತಗೊಂಡು ಅದನ್ನು ಪ್ರಕಟಿಸಿದ ಸಂದರ್ಭದಲ್ಲಿ ಅದರ ಬಗ್ಗೆ ಕೆಲವೇ ನುಡಿಗಳು ಅವ್ರಿಗೆ ಒಂದು ಕಾಲದಲ್ಲಿ ಕೇಳಿದಾಗ ಬರ್ಕೊಂಡಿದ್ರು ನರಹರಿ ತೀರ್ಥರದು. ಹೆಚ್ಚಿನ ನುಡಿಗಳು ಇದ್ದದ್ದನ್ನು ಸುಬೋಧ ರಾಮರಾಯನ ಕೇಳಿದಾಗ ಅವರು ಇವರು ಇದರಿಂದ ಗೋರಬಾಳೆ ಹನುಮಂತರಾವ್ ಪ್ರಕಟಿಸಿದಂಥ ಪತ್ರಿಕೆಯ ಸಂಚಿಕೆಯಿಂದ ಇನ್ನೂ ಹೆಚ್ಚಿನ ನುಡಿಗಳಿದ್ದದ್ದು ನರಹರಿ ತೀರ್ಥರದು 24 ನುಡಿಗಳು ಅಷ್ಟು ಇದ್ದದ್ದನ್ನು ಕೀರ್ತನೆಯನ್ನು ದೊರಕಿಸ್ಕೊಟ್ಟಾಗ ಅದನ್ನು ಅಳವಡಿಸಿದ್ದಾರೆ. ಅವರು ಪುರಂದರದಾಸರ ನಾಟಕ ಬರೆದಿದ್ರೊಳಗೆ ಅದರ ಬಗ್ಗೆ ಟಿಪ್ಪಣಿ ಬರೆದಿದ್ದಾರೆ. ಅದರಿಂದ ಯಾಕೆ ಅಂತ ಹೇಳ್ತಿದ್ದೆ ಅಂದರೆ ಅವರು ಸುಮ್ಮನೆ ಏನೋ ಒಂದು ಕಥೆ ಗೊತ್ತಿದೆ, ಜನ ಹೇಳಿದ್ರು, ಪ್ರಚಲಿತವಾಗಿದೆ, ಅದು ಬರೆದ್ರೆ ನಡೆಯುತ್ತೆ, ಈ ದೃಷ್ಟಿಯಿಂದ ಈಗಿನವರು ಕಥೆ ಕಾದಂಬರಿ ನಾಟಕ ಪದ್ಯ ಬರೆದಾಗ ಬರೆದಿಲ್ಲ. ಅದರ ಹಿಂದೆ ಅಭ್ಯಾಸ, ಅನುಸಂಧಾನ, ಶ್ರದ್ಧೆ, ಪ್ರಯತ್ನ ಎಲ್ಲ ಇದೆ ಪ್ರತಿಯೊಂದು ಕೃತಿ ಹಿಂದೆ ಅನ್ನೋದು ಗಮನಿಸಬೇಕು. ದಾಸ ಸಾಹಿತ್ಯದ ಕೃತಿಗಳ ಬಗ್ಗಂತೂ ಅವರದು ಬಹಳ ವಿಶೇಷವಾದಂಥ ಪರಿಶ್ರಮ ಇರೋದಕ್ಕೆ ಅದೊಂದು ನಿದರ್ಶನ. ಇಂಥ ಶ್ರದ್ಧಾಭಕ್ತಿಗಳಿಂದ ಇದ್ದಂಥ ದಾಸ ಸಾಹಿತ್ಯದ ಆಸಕ್ತಿ ಇದ್ದು ಅಭ್ಯಾಸ ಮಾಡ್ತಿದ್ದ ಮಾಸ್ತಿಯವರು ಎಷ್ಟು ಆಸ್ತಿಕರಾಗಿದ್ದರು. ಅವ್ರ ಮನೆತನದ ಪರಂಪರೆಯಿಂದ, ಅವರ ಸುತ್ತಮುತ್ತಲ ಗ್ರಾಮದ ಪರಂಪರೆಯಿಂದ ಇದ್ದಂಥವರು ಆಮೇಲೆ ಅವರು ಇಂಗ್ಲೀಷ್ ವಿದ್ಯಾಭ್ಯಾಸದಿಂದ, ಕಾಲೇಜು ವಿದ್ಯಾಭ್ಯಾಸದಿಂದ ಬ್ರಿಟಿಷರ ಒಂದು ಪದ್ಧತಿಗಳ ಪ್ರಭಾವಕ್ಕೆ ಒಳಗಾಗಿ ಆಗಿನ ವಾತಾವರಣದಲ್ಲಿ ಅವರು ಬದಲಾಯಿಸಿದ್ರು. ದ್ವಂದ್ವಕ್ಕೆ ಒಳಗಾದರು, ಗೋಜಿಲಿಗೆ ಒಳಗಾದರು, ಇಕ್ಕಟ್ಟಿಗೆ ಸಿಲುಕಿದ್ರು, ಬಿಕ್ಕಟ್ಟಿಗೆ ಸಿಲುಕಿದ್ರು. ತೀರ್ಮಾನ ಮಾಡದೆ ಯಾವುದೇ ವಿಷಯದಲ್ಲೂ ನಂಬಿಕೆ ಶ್ರದ್ಧೆಗಳಲ್ಲಿ ಸಿಂಬಳದ ನೊಣ ಅಂತ ಡಿ.ವಿ. ಜಿಯವರು ಹೇಳೋ ಹಾಗೆ ಅದ್ರ ಕಂಡುಕೊಂಡು ಮೇಲಕ್ಕೆ ಬರೋ ಹಾಗಿಲ್ಲ, ಅಲ್ಲಿರೋ ಹಾಗಿಲ್ಲ ಅನ್ನೋಂಥ ಇಬ್ಬಂದಿ ಜೀವವಾದರು. ಹಾಗಾದ ಸಂದರ್ಭದಲ್ಲಿ, ಆ ಸಂದಿಗ್ಧ ಸಮಯದಲ್ಲಿ ಅವರು ನಾಸ್ತಿಕರಾಗಿ ತೊಡಗಿದರು. ಅದರಿಂದ ಅವರ ನಾಸ್ತಿಕರಾಗಿ ತೊಡಗಿದ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅವರು ನಾಸ್ತಿಕರಾದರು ಅಂತಂದರೆ, ಸಂಪ್ರದಾಯದ ಕಾರಣದಿಂದ ಕಾಲೇಜಿಗೆ ಹೋಗಿ ಬಂದ ಆ ಸಂದರ್ಭದಲ್ಲಿ, ಕಾಲೇಜು ವಿದ್ಯಾರ್ಥಿಯಾದ ಸಂದರ್ಭದಲ್ಲಿ ಹಲವಾರು ಕಾರಣಗಳನ್ನು ಅವರೇ ಹೇಳಿದ್ದಾರೆ. ಹೇಗೆ ನಾನು ಆಸ್ತಿಕ ಆದವನು ಅಂತ. ಮೈಸೂರಲ್ಲಿ ಇದ್ದ ದಿನಗಳಲ್ಲಿ ಇಂಗರ್ಸಾಲ್ ಎಂಬವನ ವಿಚಾರಧಾರೆಯನ್ನು ಇವರಿಂದ ಕೇಳಿದಾಗ ಅವನ ಬುದ್ಧಿಮತ, ಇಂಟೆಲೆಕ್ಚುಯಲ್ ಆಸ್ಪೆಕ್ಟ್ಗಳೆಲ್ಲ ತಿಳಿದು ಅದನ್ನು ಪರಿಶೀಲನೆ ಮಾಡೋಕ್ಕೆ ಹೊರಟರು. ಸಂಧ್ಯಾ ವಂದನೆ ಇಂಥ ಹೊತ್ತಿನಲ್ಲೇ ಮಾಡಬೇಕು ಅಂತ ಏನಿದೆ ನಿಯಮ? ಯಾವಾಗ ಬೇಕಾದರೂ ಮಾಡಬಹುದಲ್ಲವೇ? ಅದಕ್ಕೆ ಮಂತ್ರಗಳನ್ನೇ ಹೇಳಬೇಕು ಅಂತ ಎಲ್ಲಿದೆ ನಿಯಮ? ಏನು ಹೇಳಿಕೊಂಡ್ರು ನಡೆಯುತ್ತಲ್ವೇ ಅಂತ ಹೇಳಿ, ಅದರಿಂದ ನಮ್ಮಲ್ಲಿ ಅಮೇರಿಕಾದಲ್ಲಿ ಒಬ್ಬರು ಕೇಳಿದ್ರು. ಅದರಿಂದ ಅವರು ಕೇಶವಾಯನ್ಮ, ಮಾಧವಾಯನ್ಮ, ಗೋವಿಂದಾಯನ್ಮ ಅಂತ ಯಾಕೆ ಹೇಳಬೇಕು? ಐ ವಿಲ್ ಗಿವ್ ಎ ಸ್ಪೂನ್ ಆಫ್ ವಾಟರ್ ಟು ಕೇಶವ, ಅನದರ್ ಸ್ಪೂನ್ ಟು ಮಾಧವ ಅಂತ ಹೇಳಿದ್ರೆ ಆಗಲ್ವೇ ಅಂತ ವಾದ ಮಾಡ್ತಿದ್ರು. ಅದರಿಂದ ಸಂಧ್ಯಾವಂದನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದಾಗ ಹಿರಣ್ಣಯ್ಯನವ್ರ ಮಗ ಮುಂಜೆ ಆದ ಮಾರನೇ ದಿನ ಅಮೇರಿಕಕ್ಕೆ ಹೋಗೋ ಸಂದರ್ಭದಲ್ಲಿ ಆ ಪ್ರಶ್ನೆಯನ್ನು ಮುಂದಿಟ್ಟಾಗ ಅವ್ರು ಹೇಳಿದ್ರು, ನೀನೇನು ಆಚಮನ ಮಾಡಿ ಎಲ್ಲ ಸಾಂಪ್ರದಾಯಿಕ ರೀತಿಯಲ್ಲಿ ಇರಬೇಕಾಗಿಲ್ಲಪ್ಪ, ಕಾರಲ್ಲಿ ಹೋಗುವಾಗಲೇ ಸಂಧ್ಯಾವಂದನೆ ಮಂತ್ರಗಳನ್ನ ಹೇಳ್ಕೋಗಾಯ್ತ್ರಿ ಮಂತ್ರನ. ಇದನ್ನು ನಮ್ಮಲ್ಲಿ ಮಾನಸ ಪೂಜೆ ಅಂತ ಒಂದಿದೆ, ಶಂಕರರು ಹೇಳಿದ್ದಾರೆ, ಅದೇ ಮಾನಸಿಕ ಸಂಧ್ಯಾವಂದನೆ ಆಗತ್ತೆ ಅಂತ ಹೇಳಿದ್ರಂತೆ. ಹಾಗೆ ಇವರು ತರ್ಕವನ್ನು ತಮ್ಮದೇ ರೀತಿಯಲ್ಲಿ ಬಳಸಿ ಇಂಥ ಹೊತ್ತಲ್ಲೇ ಸಂಧ್ಯಾವಂದನೆ ಮಾಡಬೇಕು ಅಂತೇನಿದೆ, ಯಾವಾಗ ಬೇಕಾದರೂ ಮಾಡಬಹುದಲ್ವೇ, ಅದಕ್ಕೆ ಮಂತ್ರಗಳನ್ನ ಹೇಳಬೇಕು ಅಂತ ಎಲ್ಲಿದೆ, ಏನು ಬೇಕಾದರೂ ನಮ್ಮ ಮನಸ್ಸಿಗೆ ಬಂದಿದ್ದು ಹೇಳ್ಕೊಂಡ್ರೆ ಆಯಿತು ಅಂತ ಹೇಳಿ ಚರ್ಚೆ ಮಾಡಿಕೊಂಡ್ರು, ಮನಸ್ಸಿನಲ್ಲೇ ಚಿಂತನೆ ಮಾಡಿದ್ರು. ದೇವರು ಮಂಟಪದಲ್ಲೇ ದೇವರು ಇರ್ತಾನೇನು, ದೇವಸ್ಥಾನದಲ್ಲೇ ಇರ್ತಾನೇನು, ಸರ್ವಾಂತರ್ಯಾಮಿ ಆದವನು, ಆದ್ದರಿಂದ ಅವನು ಎಲ್ಲಿ ಬೇಕಾದರೂ ಇರಬಹುದಲ್ಲ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಏನಿದೆ ಅಂತ ಹೀಗೆ ಆಂಗ್ಲ ವಿದ್ಯೆಯಿಂದ ಬಂದಂಥ ವಿಚಾರಧಾರೆಯಿಂದ ನಾಸ್ತಿಕ ಭಾವವನ್ನು ತಳೆದು ಎಲ್ಲದರಲ್ಲೂ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ, ಅನುಮಾನ ಪಡುವಂಥ ಸಂದರ್ಭದಲ್ಲಿ, ತಮ್ಮದೇ ಅಡ್ಡದಾರಿ ಹಿಡಿಯುವಂಥ ಸಂದರ್ಭದಲ್ಲಿ ಅಪನಂಬಿಕೆಯ ಅಪರಾವತಾರವಾಗಿ ನಾಸ್ತಿಕ ಧರ್ಮಾನುಯಾಯಿಗಳಾಗಿ ಕಾಣಿಸುವಂಥ ಪರಿಸ್ಥಿತಿ ಬಂತು. ಹಾಗೆ ಬಂದ ಸಂದರ್ಭದಲ್ಲಿ ಸುಮಾರು ಎಷ್ಟರ ಮಟ್ಟಿಗೆ ಅಂತಂದರೆ 1910ರಲ್ಲಿ ಅವರು ಮದುವೆ ಆದಾಗ ಕೆಲವು ತಿಂಗಳ ನಂತರ ಮಣವಾಳ ಜೀಯರಂತ ಒಬ್ಬರು ಸ್ವಾಮಿಗಳು ಬೆಂಗಳೂರಿಗೆ ಬಂದಾಗ ಅವರಿಂದ ಶಂಖಚಕ್ರಗಳ ಧಾರಣೆ ಮಾಡೋ ಸಮಾಶ್ರಯಣವನ್ನು ದೀಕ್ಷೆಯನ್ನು ಕೊಡುವಂಥ ಮುದ್ರಾಧಾರಣ, ತಪ್ತ ಮುದ್ರಾಧಾರಣ ಇದ್ದ ಹಾಗೆ ಅದನ್ನು ಮಾಡಿಸಿದ್ರು.
ಆದರೆ ಹಿರಿಯರ ವಿರುದ್ಧ ಹೋಗೋಷ್ಟು ಧೈರ್ಯ ಆಗಿನವರಿಗೆ ಇರಲಿಲ್ಲ, ಎಷ್ಟೇ ಪ್ರಶ್ನೆ ಮನೋಭಾವ ಇದ್ದರೂ ಕೂಡ. ಆದರೆ ಇವರಿಗೆ ಬರೀ ಅರ್ಥಹೀನವಾದ ಸಂಸ್ಕಾರವಾಗಿ ಅದು ಕಾಣಿಸ್ತು. ಆದರೂ ಅವರು ಬರೆ ಹೇಳಿದ್ರು, ಇವ್ರು ಗೆರೆ ಹೇಳಿದ್ರು, ಅದನ್ನು ಪಕ್ಕಕ್ಕೆ ಇಟ್ಟರು ಅಂತ ಇಟ್ಕೊಳ್ಳೋಣ. ಅದರಿಂದ ಹಕ್ಕು ಹೋಗು ಬಿದ್ದರೆ ನನಗೇನಾಗಬೇಕು ಅನ್ನೋ ಥರದಲ್ಲಿ ಇವರು ವರ್ತಿಸ್ಕೊಂಡ್ರು. ಅವರು ಹಾಕ್ತಿದ್ರೆ ನನಗೆ ಮುಕ್ತಿನೇ ಇಲ್ಲ ಅಂತ ಅವ್ರು ಹೇಳಿದ್ರು. ಯಾಕೆ ಹಾಕ್ತಿದ್ದೀವಿ, ಏನದರ ಅರ್ಥ, ಏನು ಸಂಕೇತ, ಏನು ಅಂತ ಅವರು ಹೇಳಲಿಲ್ಲ, ಇವರು ಕೇಳಲಿಲ್ಲ, ಅದು ತಿಳಿಲಿಲ್ಲ. ಹೀಗಾಗಿ ಅದರಿಂದ ಅವರು ಎಷ್ಟರ ಮಟ್ಟಿಗೆ ವೈಯಕ್ತಿಕ ಬದುಕಿನಲ್ಲಿ ಇದಾದರು ಅಂದರೆ 1910ರಲ್ಲಿ ಅವರು BA ಮಾಡಿದ್ದು, 12ರಲ್ಲಿ MA ಮಾಡಿದ್ದು. ಸುಮಾರು 14ರ ಸುಮಾರಲ್ಲಿ ಅವರ ಮಾವನ ಮನೆ ನಂಜನಗೂಡಲ್ಲಿ ಶ್ರೀಕಂಠೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇತ್ತು. ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದ್ರು, ಮಂತ್ರ ಹೇಳಿದ್ರು, ಅವ್ರ ಮನೆ ಕೇಳಿಸ್ತಿತ್ತು, ಅಷ್ಟು ಹತ್ತಿರದಲ್ಲಿತ್ತು. ಅದರಿಂದ ಆ ದೇವಸ್ಥಾನದ ಕಾರ್ಯಕಲಾಪಗಳೆಲ್ಲ ಕಾಣಿಸ್ತಿದ್ರು, ಮನೆಗೆ ಅಲ್ಲಿನ ಆಚಾರ ವಿಚಾರಗಳು ತಿಳಿಯುತ್ತಿದ್ರು. ಒಂದು ಸಲವಾದರೂ ಕೂಡ ನಂಜನಗೂಡು ದೇವಸ್ಥಾನಕ್ಕೆ ಹೋಗಲಿಲ್ಲ. ಆದರೆ ಎಷ್ಟೋ ಸಲ ಮಾವನ ಮನೆಗೆ ಹೋಗಿದ್ದರು. ಅದರಿಂದ ಇದನ್ನು ನಾವು ಗಮನಿಸಬೇಕಾದಂಥ ವಿಷಯ. ಅದರಿಂದ ಆಮೇಲೆ ಅವರಿಗೆ ಅರ್ಥವಾಯಿತು, ದೇವಸ್ಥಾನದ ಬುಡಕ್ಕೆ ಹೋದರೂ, ಬಾಗಿಲಿಗೆ ಹೋದರೂ, ಬಾಗಿಲು ಮುಂದೆನೇ ಹೋದರೂ ಒಳಗೆ ಹೋಗಲಿಲ್ವಲ್ಲ, ಗರುಡಗಂಬ ದಾಟಲಿಲ್ವಲ್ಲ ಅಂತ ಹೇಳಿ ಇದ್ದಾಗ ಅದನ್ನು ಭಿನ್ನಹಾದಲ್ಲಿ ಒಂದು ಕಡೆ ಕವಿತೆ ಒಳಗೆ ಅನುಭವವನ್ನು ಸಾಂಕೇತಿಕವಾಗಿ ಸೂಚಿಸಿದ್ದಾರೆ. ನೀನೆನ್ನ ಜತೆಯಲ್ಲೇ ಎಡೆಬಿಡದೆ ನಡೆದುದನ್ನು ನಾನು ಇನ್ನೆವರಂ ಅರಿಯೇನಯ್ಯ. ಎಷ್ಟು ವರ್ಷಗಳ ಕಾಲ, ಎಷ್ಟು ಸಲ ನನ್ನ ಜೊತೆಯಲ್ಲೇ ನೀನಿದ್ದೆ, ನಿನ್ನ ಜೊತೆಯಲ್ಲಿ ನಾನೇ ಇದ್ದೆ, ನನ್ನ ಹತ್ರ ನೀನಿದ್ದೆ, ನಿನ್ನ ಹತ್ರ ನಾನಿದ್ದೆ, ನಿನ್ನ ಗರ್ಭಗುಡಿ ಹತ್ರ, ನಿನ್ನ ಮಹಾದ್ವಾರದ ಹತ್ರ, ನಿನ್ನ ಭಕ್ತನ ಸಂಕೇತದ ಹತ್ರ ಅಲ್ಲೇ ಓಡಾಡ್ತಿದ್ದೆ, ಆದರೂ ನಾನು ನಿನ್ನನ್ನು ತಿಳಿಲಿಲ್ಲ ಅಂತ ಹೇಳಿ ಬಹಳ ಸಾಂಕೇತಿಕವಾಗಿ ಭಿನ್ನದಲ್ಲಿ ಒಂದು ಕೀರ್ತನೆ ಒಳಗೆ ಒಂದು ಮಾತನ್ನು ಹೇಳ್ತಾರೆ. ಹೀಗೆ ಅದು ಆಮೇಲೆ ಆಸ್ತಿಕರಾದಾಗ, ಪುನರ್ಜನ್ಮ ತಳೆದಾಗ ಅದರೊಳಗೆ ಮಧುಗಿರಿ ಒಳಗೆ ಅಷ್ಟೇ ಈ ರೀತಿ ಎಲ್ಲದರೊಳಗೂ ಒಂದು ನಾಸ್ತಿಕ ಮನೋಭಾವವನ್ನು ಇಟ್ಕೊಂಡವರಾಗಿದ್ದರು. ಮಧುಗಿರಿಯಲ್ಲಿದ್ದಾಗ ಅವ್ರ ಮನೆಯವರು ತಿರುಪತಿಗೆ ಹೋಗಬೇಕು ಅಂತ ಹೇಳಿದಾಗ, ಅವ್ರ ಮನೆದೇವರಾದ್ದರಿಂದ ಅಲ್ಲೇ ಇದ್ದ ಮನೆಯೊಳಗೆ ಓಡಾಡ್ತಿದ್ದಂಥ ಇವರಿಗೆ ಮಾಸ್ತಿಯವ್ರಿಗೆ ತಿಳಿಯಿತು, ಮನೆಯವರೆಲ್ಲ ತಿರುಪತಿಗೆ ಹೋಗೋ ವ್ಯವಸ್ಥೆ ಮಾಡ್ತಿದ್ದಾರೆ ಅಂತ. ಬರೀ ನೀನು ಹೋಗಬೇಕು ಅಂತ ಅಂದಾಗ, ನಾ ಬರೋಲ್ಲ, ಗೋಡೆ ಮೇಲೆ ಇಲ್ಲವೇನು ಶ್ರೀನಿವಾಸ ದೇವರು ಪಟ್ಟದ ರೂಪದಲ್ಲೇ ಇದ್ದಾನೆ, ಅದಕ್ಕೆ ನಾನು ಅಲ್ಲಿ ಹೋಗೇನು ಮೂರ್ತಿ ರೂಪದಲ್ಲಿ ನೋಡೋದಿದೆ ಅಂತ ಹೇಳಿ ವಾದ ಮಾಡೋದು. ಅದು ಹೀಗೆ ಅವರು ಒಂದೊಂದು ರೀತಿಯಲ್ಲೂ ಒಂದೊಂದು ಸಂದರ್ಭದಲ್ಲೂ ತಮ್ಮದೇ ಆದ ರೀತಿಯ ವಾದವನ್ನು ಮಾಡ್ತಾ ಮಾನಸಿಕವಾಗಿ ವೈಚಾರಿಕವಾಗಿ ಶ್ರದ್ಧಾನಂಬಿಕೆಗಳನ್ನು ಕಳ್ಕೊಂಡು ಅವರು ನಾಸ್ತಿಕರಾಗಿದ್ದರು. ಹಾಗೆ ನಾಸ್ತಿಕರಾದ ಸಂದರ್ಭದಲ್ಲಿ ಒಂದು ಸನ್ನಿವೇಶ ಅಮೃತಗಳಿಗೆ ಅವರು ಕೂಡಿ ಬಂತು. ಅದರೊಳಗೆ ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ನಮ್ಮ ಹಿಂದೂ ಧರ್ಮದಲ್ಲಿ ಮತ ಪರಿವರ್ತನೆ ಇಲ್ಲ, ಆದರೆ ಮತಿ ಪರಿವರ್ತನೆ ಇದೆ. ಮತಿ ಪರಿವರ್ತನೆ ಅಂತಂದಾಗ ಅದು ಎಲ್ಲ ಸಾಧು ಸಂತರ ಗುರುಗಳ ಸನ್ನಿವೇಶದಲ್ಲಿ, ಧಾರ್ಮಿಕ ಪುರುಷರ ಮಹಾಪುರುಷರ ಸನ್ನಿವೇಶದ ಬದುಕಿನಲ್ಲಿ ಕಾಣುವಂಥ ಸಂಗತಿ. ಅವರು ಬದಲಾಯಿಸೋದು ಅಂತಂದರೆ ಅವರೇ ಬಲವತ್ಕಾರವಾಗಿ ಬದಲಾಯಿಸೋದಲ್ಲ, ನಾವೇ ಬದಲಾವಣೆ ಹೊಂದೋ ರೀತಿಯಲ್ಲಿ ಅವರು ವರ್ತಿಸ್ತಾರೆ, ಆ ರೀತಿ ಉಪದೇಶ ಮಾಡ್ತಾರೆ, ಆ ರೀತಿ ಕಾಣಿಸ್ಕೊಳ್ತಾರೆ, ಆ ರೀತಿ ಜ್ಞಾನಬೋಧೆ ಮಾಡ್ತಾರೆ ಅನ್ನೋದು. ತಮ್ಮ ಆಚಾರದ ಮೂಲಕ ವಿಚಾರವನ್ನು ತಿಳಿಸಿ ಪ್ರಚಾರವಿಲ್ಲದೇ ನಮ್ಮಲ್ಲಿ ಜ್ಞಾನದ ಧರ್ಮದ ಸಂಚಾರ ಆಗೋ ಹಾಗೆ ಮಾಡುವಂಥ ಒಂದು ಪರಿಚರ್ಯೆಯನ್ನು ಹಿಂದಿನ ಎಲ್ಲ ಮಹಾಪುರುಷರಲ್ಲಿ ಕಾಣ್ತೇವೆ. ನಮ್ಮ ಎದುರಿನ ಇತಿಹಾಸದಲ್ಲೇ ನಾವು ನೋಡಿದ್ರೆ ಗಾಂಧೀಜಿ ಅಂತ ಒಂದು ಉದಾಹರಣೆ. ಗಾಂಧೀಜಿ ಯಾರೊಬ್ಬರಿಗೂ ಕಾಂಗ್ರೆಸ್ಸಿನ ಇದರೊಳಗೆ ಸದಸ್ಯರಾಗಿ ವಾರ್ಡ್ಗಳಿಗೆ ಹೋಗಿ ಮನೆಗಳಿಗೆ ಹೋಗಿ ಹೇಳಕ್ಕೆ ಹೋಗಿಲ್ಲ, ಯಾವತ್ತೂ ಹೇಳಿಲ್ಲ. ಕಾಂಗ್ರೆಸ್ಗೆ ಸೇರಿ ಅಂತ ಹೇಳಿಲ್ಲ, ಕಾಂಗ್ರೆಸ್ ವಿಷಯನೇ ಹೇಳಿಲ್ಲ. ಯಾರು ಗಾಂಧೀಜಿ ನನ್ನ ಶಿಷ್ಯನಾಗು, ನನ್ನ ಅನುಯಾಯಿ ಆಗು, ಸತ್ಯಾಗ್ರಹದಲ್ಲಿ ಭಾಗವಹಿಸು, ಉಪವಾಸ ಮಾಡು, ಯಾವುದನ್ನು ಅವರು ಹೇಳಕ್ಕೆ ಹೋಗಿಲ್ಲ. ಸ್ವಧರ್ಮ ನನ್ನದು, ನನಗನ್ನಿಸಿದೆ ನಾ ಮಾಡಬೇಕು, ನನ್ನ ದಾರಿ ಇದು, ನನ್ನ ಗುರಿ ಇದು ಅಂತ ತಮಗೆ ತಾವು ಆಚರಣೆಯನ್ನು ಮಾಡಿದ್ರು. ಅವರು ಮಾಡಿದ ಆಚಾರ ರೀತಿಯ ವಿಚಾರ ಅವು ಮನಸ್ಸೆಳೆದು ಗಾಂಧಿ ನೋಡಿದವರು, ಮಾತಾಡಿದವರು, ಅವ್ರ ಹತ್ರ ಕೆಲವೇ ದಿನ ಇದ್ದವರೆಲ್ಲ ಇಡೀ ಜೀವನದುದ್ದಕ್ಕೂ ಖಾದಿದಾರಿಗಳಾಗಿ, ಸತ್ಯ ಅಹಿಂಸೆಗಳ ಅನುಯಾಯಿಗಳಾಗಿ ಗಾಂಧಿ ಭಕ್ತರಾದರು. ಎಷ್ಟರ ಮಟ್ಟಿಗೆ ಗಾಂಧಿ ಭಕ್ತರಾದರು ಅಂತಂದರೆ ಆಮೇಲೆ ಆ ಗಾಂಧಿ ಭಕ್ತರು ಹೇಗಾದರು ಅಂತಂದಾಗ, ಒಬ್ಬ ಅಪ್ರಾಮಾಣಿಕ ವ್ಯಕ್ತಿ ಗಾಂಧಿ ಟೋಪಿ ಧರಿಸಿದ್ದು ನೋಡಿ ಗಾಂಧಿ ಇನ್ನು ನಾನು ಗಾಂಧಿ ಟೋಪಿ ಧರಿಸೋಲ್ಲ ಅಂತ ತೆಗೆದ್ರು. ಅದರಿಂದ ಒಂದು ಕಾಲದ ಗಾಂಧಿ ಅನುಯಾಯಿಗಳು ಇನ್ನೊಂದು ಕಾಲಕ್ಕೆ ಹೇಗಾದರು ಅನ್ನೋದು ಇತಿಹಾಸದಲ್ಲಿ ಕಾಣುವಂಥ ಸಂಗತಿ.
ಅದರಿಂದ ಗಾಂಧೀಜಿ ಅವರು ಹೇಗೆ ತಮ್ಮ ಆಚಾರ ವಿಚಾರಗಳಿಂದಲೇ ಪ್ರಚಾರ ಮಾಡಿದ್ರು ತಮ್ಮ ತತ್ವಗಳನ್ನು, ಆ ರೀತಿ ಹಿಂದಿನ ಕಾಲದ ಅವರು ತಮ್ಮ ಸದಾಚಾರದಲ್ಲಿ, ಸದ್ವಿಚಾರದಲ್ಲಿ, ಸದಾ ಸಂಚಾರದಲ್ಲಿ ತಮ್ಮ ಬದುಕನ್ನೇ ದೈವಕ್ಕೆ ಅರ್ಪಿಸಿದ ರೀತಿಯಲ್ಲಿ ಅವರು ಮತಿ ಪರಿವರ್ತನೆಯನ್ನು ಮಾಡ್ತಿದ್ರು. ಅಂಥ ಮತಿ ಪರಿವರ್ತನೆಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಒಳಗಾಗುವಂಥ ಒಂದು ಸನ್ನಿವೇಶ ಬಂತು. ಆ ಸನ್ನಿವೇಶ ಮಾಸ್ತಿಯವರು ಒಬ್ಬರಿಗೆಲ್ಲ, ಅನೇಕ ಮಹಾಪುರುಷರ ಜೀವನದಲ್ಲಿ ಅಂಥ ಪ್ರಸಂಗಗಳನ್ನು ನಾವು ನೋಡ್ಬೋದು. ಜ್ಞಾನೋದಯದ ಪ್ರಸಂಗ, ಅಮೃತ ಕ್ಷಣದ ಪ್ರಸಂಗ, ಭಗವಂತ ಕಾಣಿಸಿಕೊಂಡ ಪ್ರಸಂಗ, ಮತಿ ಪರಿವರ್ತನೆ ಆದ ಪ್ರಸಂಗ, ಅದು ಎಲ್ಲ ಬದುಕಿನಲ್ಲೂ ನೋಡಬಹುದು ಬುದ್ಧನ ಜ್ಞಾನೋದಯ ಆದಾಗೆ. ಅದರಿಂದ ಅಂಥ ಜ್ಞಾನೋದಯ ಅಮೃತದ ಕ್ಷಣ, ಅಕ್ಷಯ ಕ್ಷಣ ಅನೇಕ ಜನರ ಬದುಕಿನಲ್ಲಿ, ಇತಿಹಾಸದಲ್ಲಿ ನಾವು ನೋಡಬಹುದು, ದಾಸ ಸಾಹಿತ್ಯದಲ್ಲೇ ನೋಡಬಹುದು. ಉದಾಹರಣೆಗೆ ವಿಷ್ಣು ತೀರ್ಥರು ಅಂತ ಹೇಳಿ ದಾಸ ಸಾಹಿತ್ಯದಲ್ಲಿ ಕಂಡು ಬರುವಂಥ ಮಾದನೂರಿನ ಮಹಾಮುನಿಗಳು ಅಂತ ಅವರು ಕರೀತಾರೆ. ಅವರಿಗೆ ಅಡವಿ ಆಚಾರ್ಯರು, ಅರಣ್ಯಾಚಾರ್ಯರು ಅಂತ ಹೆಸರಿದೆ. ಯಾಕೆಂದರೆ ಕಾಡಿನಲ್ಲೇ ಗುರುಕುಲ ಮಾಡಿಕೊಂಡು ಶಿಷ್ಯರಿಗೆ ಉಪದೇಶ ಮಾಡ್ತಿದ್ರಿಂದ ಅವರಿಗೆ ಆ ಹೆಸರಿಂದ ಕರೀತಾರೆ. ಅವರಿನ್ನೂ ವಾಸ್ತವಿಕವಾದ ಹೆಸರು ಜೈತೀರ್ಥರು. ಅದರಿಂದ ಅವರ ಜನ್ಮಸ್ಥಳ ಸವಣೂರು. ಅದರ ಸಮೀಪದಲ್ಲಿ ಸಿದ್ದಾಪುರ ಅನ್ನೋ ಕಡೆ ಇದ್ದವರು ಬಾಳಾಚಾರ್ಯರು, ಭಾಗೀರಥಿ ಬಾಯಿಯವರ ತಂದೆ ತಾಯಿಗಳು. 1756ರಿಂದ 1856ವರೆಗೆ ಸುಮಾರು 50 ವರ್ಷ ಇದ್ದಂಥವರು. ಹರಿದಾಸರುಗಳಲ್ಲಿ ಅನೇಕರು ಶ್ರೀಮಂತರಾಗಿದ್ದರು. ಪುರಂದರದಾಸರ ಹಾಗೆ, ಕನಕದಾಸರ ಹಾಗೆ ಅವರೆಲ್ಲ ಏನು ಬಡವರಾಗಿ ಶ್ರೀಮಂತರಾದವರಲ್ಲ, ಶ್ರೀಮಂತರಾಗಿ ಬಡವರಾದವರು. ಅಂದರೆ ಈಗಿನ ಹಾಗೆ ಹರಾಜಾದವರಲ್ಲ, ಮಹಾರಾಜಾಗೇ ಆದಂಥವರು. ಅದರಿಂದ ಹರಿದಾಸರುಗಳು ಅನೇಕ ಜನ ವೈರಾಗ್ಯಧಾರೆಗಳಾದವರು ಶ್ರೀಮಂತರಾಗಿದ್ದ ಪರಂಪರೆ ಒಳಗೆ ಅವರು ಒಬ್ಬರು. ಕಾರಣ ಅವರು ಪೂರ್ವಿಕರು ಮಹಾರಾಜರೊಬ್ಬರ ಆಶ್ರಯದಲ್ಲಿ ಅವರ ಮೆಚ್ಚುಗೆಯನ್ನು ಪಡೆದು ಸಾಕಷ್ಟು ಆಸ್ತಿ ಇನಾಮತೆ ಅವೆಲ್ಲ ಪಡೆದಿದ್ದರಿಂದ ಆ ಪರಂಪರೆಯಿಂದ ಶ್ರೀಮಂತಿಕೆ ಅವರಿಗೆ ಬಂದಿತ್ತು. ಹಾಗೆ ಧನಧಾನ್ಯಗಳು ಸಮೃದ್ಧವಾಗಿ ಅರಮನೆಯಂತಹ ಮನೆ ಕಟ್ಟಿಕೊಂಡು ಮೃಷ್ಟಾನ್ನ ವಸ್ತ್ರಗಳನ್ನು ಧರಿಸಿಕೊಂಡು ಭೋಗ ಜೀವನ ನಡೆಸ್ತಿದ್ದಂಥವರು ಪೂರ್ವಾಶ್ರಮದಲ್ಲಿ ಈ ಜೈತೀರ್ಥಾಚಾರ್ಯರು, ಆಮೇಲೆ ಅವರು ವಿಷ್ಣು ತೀರ್ಥರು ಅನಿಸಿದ್ರು. ಅವರು ಎಷ್ಟರ ಮಟ್ಟಿಗೆ ಭೋಗ ಸುಖನ ಅನುಭವಿಸ್ತಿದ್ರು ಅಂದರೆ ರಾತ್ರಿ ಸುಖವನ್ನು ಹಗಲಲ್ಲೇ ಅನುಭವಿಸ್ತಿದ್ರು, ಹಗಲಲ್ಲೇ ರಾತ್ರಿ ಸುಖನೂ ಅನುಭವಿಸ್ತಿದ್ರು. ಅಂಥ ಭೋಗಜೀವಿಗಳಾದ ಅವರು ಕಂಚು ಕಳಶ ಕನ್ನಡಿಗಳಿಂದ ವೈಭವದಿಂದ ಇದ್ದು ತಮ್ಮ ಮನೆಯ ಒಳಗೆ ವೈಭವೇತ ಹಂಸತೂಲಿಕಾ ತಲ್ಪದಲ್ಲಿ ಇದ್ದು ಸತಿ ಪಾದಸೇವೆ ಮಾಡ್ತಿರುವಂಥ ಸಂದರ್ಭದಲ್ಲಿ ತೂಕಡಿಸ್ತಿದ್ದಾಗ ಎಚ್ಚರ ಇತ್ತು. ಅದರಿಂದ ಒಂದು ಮದದಿಂದ ಇದ್ದಾಗ ಅಂಥ ಸಂದರ್ಭದಲ್ಲಿ ಅವ್ರ ಮನೆಯ ಮುಂದೆ ಒಬ್ಬ ಹರಿದಾಸರು ಹಾಡ್ಕೊಂಡು ಹೋಗ್ತಾ ಇದ್ರು. ಅವ್ರು ಹಾಡ್ಕೊಂಡು ಹೋಗ್ತಿದ್ದಂಥ ಕೀರ್ತನೆ ಯಾವುದು ಅಂದರೆ ಪ್ರಸಿದ್ಧ ಪುರಂದರದಾಸರ ಕೀರ್ತನೆಗಳಲ್ಲಿ ಒಂದು, ಗೋವಿಂದ ನಮೋ ಗೋವಿಂದ, ನಮೋ ಗೋವಿಂದ ನಾರಾಯಣ, ಮಂಚ ಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರವು, ಸಂಚಿತಾರ್ಥವು ಕಿಂಚಬಾರದು ಮುಂಚೆ ಮಾಡಿರೋ ಧರ್ಮವ, ಅರ್ಥವ್ಯಾರಿಗೆ ಪುತ್ರರ್ಯಾರಿಗೆ ಮಿತ್ರ ಬಾಂಧವರ್ಯಾರಿಗೆ, ಕರ್ತೃ ಯಮನು ಅವರು ಎಳೆದು ಒಯ್ದಾಗ ಅರ್ಥಪುತ್ರರು ಕಾಯುವರೆ, ತಂದೆ ಬಂದರೆ ತನ್ನ ಪುರುಷನ ನೊಂದು ಬಳಲಿದರೆ ಎಂಬಳು, ತಂದು ಬಂದರೆ ಏನಾದರೂ ಬೇಕಾದ ವಸ್ತುಗಳು, ಅವಳಿಗೆ ಇಷ್ಟವಾದ ಪದಾರ್ಥಗಳು, ಅನರ್ಘ್ಯ ಪದಾರ್ಥಗಳು ತಂದರೆ, ತಂದು ಬಂದರೆ ತನ್ನ ಪುರುಷನ ನೊಂದು ಬಳಲಿದರೆ ಎಂದು ಉಪಕಾರ ಸತ್ಕಾರ ಮಾಡ್ತಿದ್ಲು. ಒಂದು ದಿನ ತಾರದಿದ್ದರೆ ಹಂದಿ ನಾಯಂತೆ ಬೊಗಳುಗಳು, ಪ್ರಾಣದಲ್ಲವೇ ತನ್ನ ಪುರುಷನ ಕಾಣದೆ ನಿಲ್ಲಲಾರಳು. ಅವಳು ಪ್ರೀತಿ ಪ್ರೇಮ ಅಂಥದ್ದು. ಆದರೆ ಪ್ರಾಣ ಹೋಗುವ ಸಮಯದಲ್ಲಿ ಜಾಣೆ ಕರೆದರೆ ಬಾರಳು. ಉಂಟು ಕಾಲಕ್ಕೆ ನೆಂಟರಿಷ್ಟರು ಬಂಟರಾಗಿ ಕಾಯುವರು, ಕಂಟಕ ಯಮನೆಳೆಯುವಾಗ ನೆಂಟರಿಷ್ಟರು ಬಾರರು. ಉಂಟು ಕಾಲಕ್ಕೆ ಹಣ ಐಶ್ವರ್ಯ ಅಧಿಕಾರ ಅಂತಸ್ತು ಎಲ್ಲ ಇದ್ದಾಗ ನೆಂಟರಿಷ್ಟರು ಬಂಟರಾಗಿ ಕಾಯುವರು. ಅದಕ್ಕೆ ನನಗೊಂದು ಪ್ರಸಂಗ ನೆನಪಾಗುತ್ತೆ. ಈಗ 40 ವರ್ಷದ ಕೆಳಗೆ ಒಂದು ಪ್ರಸಂಗ. ಅದು ಒಂದು ಶ್ರೀಮಂತ ಒಬ್ಬ ಇದ್ದ. ಅವನು ಮನೆ ಒಳಗೆ ಆಸ್ತಿ ಪಾಸ್ತಿ ಇದು ಎಲ್ಲ ಇದ್ದು ಅದೆಲ್ಲ ಕಳ್ಕೊಂಡ ಸಂದರ್ಭದಲ್ಲಿ ಮನೆ ಮುಂದೆ ಬಳಗ ಎಲ್ಲ ದೂರ ಮಾಡಿದ್ರು. ಅವನು ಈ ಕುಟುಂಬದ ಸಹವಾಸವೇ ಬೇಡ, ಅವ್ರಿಗೂ ತೊಂದರೆ ಬೇಡ, ನನಗೂ ತೊಂದರೆ ಬೇಡ ಅಂತ ಒಂಟಿಯಾಗಿ ವಾಸ ಮಾಡೋದಕ್ಕೆ ಶುರು ಮಾಡ್ದ. ಅವನ ಹತ್ರ ಇದ್ದ ಅಲ್ಪ ಸ್ವಲ್ಪ ದರದ ಇದರೊಳಗೆ ಒಬ್ಬ ಹುಡುಗನ್ನ ಸಹಾಯಕ್ಕೆ ಇಟ್ಕೊಂಡು ವಯಸ್ಸಾಗಿದ್ದರಿಂದ ಆರಾಮವಾಗಿದ್ದ. ಅವನಿಗೆ ಲಾಟ್ರಿ ಹುಚ್ಚಿತ್ತು. ಅದರಿಂದ ಲಾಟ್ರಿ ಟಿಕೆಟ್ ಕೊಂಡ್ಕೊಳ್ಳೋ ಅಭ್ಯಾಸ ಆಯಿತು. ಹಾಗೇನೋ ₹1 ₹2 ಇಂಥದ್ದೆಲ್ಲ. ಹೀಗೆ ಕೊಂಡ್ಕೊಂಡಾಗ ಒಂದು ಸಲ ಏನಾಯಿತು, ಬಂಪರ್ ಲಾಟ್ರಿ ಬಂದುಬಿಡ್ತು ₹1000. ಹಾಗೆಲ್ಲ RMDC ಇವೆಲ್ಲ ಕೆಲವಿದ್ವು. ಅದರಿಂದ ಬಂದುಬಿಟ್ಟಾಗ ಏನಾಯಿತು, ಸರಿ ವಿಷಯ ತಿಳಿಯಿತು. ತಿಳಿದ ತಕ್ಷಣ ಅವ್ರು ಬಂದು ಬಳಗ ನೆಂಟರು ಇಷ್ಟರು ಎಲ್ಲ ಒಂದೇ ಸಮನೆ ದಾಳಿ ಮಾಡೋಕ್ಕೆ ಶುರು ಮಾಡಿದ್ರು. ಆ ಕಾಲಕ್ಕೆ ₹1000 ಅಂದರೆ ರೂಪಾಯಿ ಅಂದರೆ ಲಕ್ಷಾಂತರ ರೂಪಾಯಿ ಲೆಕ್ಕ. ಅದರಿಂದ
ಏನೆಲ್ಲ ಬಂದು ಅಪರೂಪಕ್ಕೆ ಎಷ್ಟೋ ದಿನ ಆಯಿತು ಬಂದು ನೀನು ನೋಡಬೇಕು ತಾತ ಅಂತ ಒಬ್ಬ, ನಿನ್ನ ನೋಡದೆ ನನ್ನ ಜೀವನೇ ಹೋಗ್ತಿದೆ ಅಂತ ಒಬ್ಬಳು, ಹೀಗೆ ನಾನಾ ರೀತಿಯಲ್ಲಿ ಬಂದು ನಿನಗೆ ಬಹಳ ಇಷ್ಟವಾದ ತಿಂಡಿ ಇದು ಅಂತ ಒಬ್ಬಳು, ಇಷ್ಟವಾದ ಪಾನೀಯ ಅಂತ ಒಬ್ಬಳು ಅಂತ ಇಲ್ಲದ ಸತ್ಕಾರ ಮಾಡೋಕ್ಕೆ ಶುರು ಮಾಡಿದ್ರು. 10-12 ಜನ ಮಕ್ಕಳು ಮಾಡೋಕ್ಕೆ ಹೋದಾಗ ಇವರ ಉಪಚಾರ ಮಾಡಿದ್ರೆ ಅವಳು ಮಾಡೋದು, ಅವಳ ಮೇಲೆ ಪೈಪೋಟಿಗೆ ಇವಳು ಮಾಡೋದು. ಹಾಗಾಗಿ ಅವನೇನು ದಿನ ಮಾಡೋ ಊಟವೂ ಮಾಡೋಕ್ಲಿಲ್ಲ, ತಿಂಡಿನೂ ತಿನ್ನೋಕ್ಕಾಗಲಿಲ್ಲ, ಕುಡಿಯೋಕ್ಕೂ ಆಗಲಿಲ್ಲ, ಇರಬೇಕಾದ ಇಕ್ಕಟ್ಟಿನ ಪರಿಸ್ಥಿತಿ ಬಂತು. ನೋಡ್ದೆ ಬೆಳಗಿನ ಸಂಜೆಯವರು ಇವರ ಅತಿಥಿ ಸತ್ಕಾರದಲ್ಲಿ ನಿಧಾನವಾಗಿ ಊಟ ಮಾಡೋ ಹಾಗಿಲ್ಲ, ತಿಂಡಿ ತಿನ್ನೋ ಹಾಗಿಲ್ಲ, ನಿತ್ಯ ಇರೋ ಹಾಗೆ ಇಲ್ಲದೆ ಇದ್ದಾಗ ಸರಿ ಕೊನೆಗೆ ಏನಾಯಿತು, ಸಾಯಂಕಾಲ ಆಗುವಷ್ಟೊತ್ತಿಗೆ ಬೆಳಗಿನಿಂದ ಸಾಯಂಕಾಲ ಇವ್ರ ಕಾಟ ತಡೀಲಾರದೆ ಇರೇ ಒಂದು ನಿಮಿಷ ಅಂತ ಒಳಕ್ಕೆ ಹೋಗಿ ಲಾಟ್ರಿ ಟಿಕೆಟ್ ತಂದು ಅವ್ರ ಎದುರಿಗೆ ಹರಿದು ಹಾಕಿದ ತಕ್ಷಣ ಉಳಿದವರೆಲ್ಲ ಸಂಜೆ ಆದಮೇಲೆ ಬಸ್ಗೆ ಹೋಗಬೇಕು, ರೈಲಿಗೆ ಹೋಗಬೇಕು, ಹೊತ್ತಾಯಿತು, ಮನೆ ಒಳಗೆ ಯಾರೂ ಇಲ್ಲ ಅಂತ ಎಲ್ಲ ಜಾಗ ಖಾಲಿ ಮಾಡಿದ್ರು. ಆ ಹುಡುಗ ಕೇಳ್ದ, ಏನು ತಾತ ಎಂಥ ಕೆಲಸ ಮಾಡಿಬಿಟ್ಟೆ, ಅವ್ರ ಮೇಲಿನ ಕೋಪಕ್ಕೆ ನೀನು 1000 ರೂಪಾಯಿ ಬರೆದು ಕಳ್ಕೊಂಡ್ಬಿಟ್ಟಿಯಲ್ಲ, ಇಂಥ ಮೂರ್ಖತನ ಮಾಡ್ಬೋದೆ ಅಂತ ಹುಡುಗ ಕೇಳ್ದ. ಅಪ್ಪ, ನಾನು ನಿನಗಿಂತ ವಯಸ್ಸಾದವನು, ಬುದ್ಧಿವಂತ, ನೀನು ಹುಡುಗ, ನಿನಗೆ ಅರ್ಥವಾಗಲ್ಲ ಅಂತ. ಏನು ಅಂದರು, ನಾನು ಹರಿದು ಹಾಕಿದ್ದು ಹಳೆ ಲಾಟ್ರಿ ಟಿಕೆಟು, ಹೊಸದಲ್ಲ ಅಂತದ್ದು. ಅದರಿಂದ ಹೇಗೆ ಅದರಿಂದ ಉಂಟು ಕಾಲಕ್ಕೆ ನೆಂಟರಿಷ್ಟರು ಬಂಟರಾಗಿ ಕಾಯುವರು, ಕಂಟಕ ಯಮನೆರಳೆವಾಗ ನೆಂಟರಿಷ್ಟರು ಬಾರರು. ಆ ಒಂದೊಂದು ಜೀವನದ ಅನುಭವದ ಹಿನ್ನೆಲೆಯಲ್ಲಿ ದಾಸರ ಕೀರ್ತನೆಯ ಮಾತುಗಳು ಎಷ್ಟು ಸಾರ್ವಕಾಲಿಕ ಸತ್ಯವನ್ನು ಹೇಳುತ್ತವೇನೋ ಹಿನ್ನೆಲೆ ಒಳಗೆ ಇವತ್ತೂ ನಮಗೆ ದಾಸ ಸಾಹಿತ್ಯ, ಕೀರ್ತನ ಸಾಹಿತ್ಯ ಬೇಕಾಗಿದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಒಡವೆ ಅರಸಿಗೆ, ಒಡಲು ಅಗ್ನಿಗೆ, ಮಡದಿ ಮತ್ತೊಬ್ಬ ಚೆಲುವೆಗೆ, ಬಡಿದು ಹೊಡೆದು ಯಮನು ಅವರನ್ನು ಎಳೆದಾಗ ಎಡವಿ ಬಿದ್ದಿತು ನಾಲೆಗೆ. ದಿಟ್ಟತನದಲ್ಲಿ ಪಟ್ಟವಾಳುವ ಕೃಷ್ಣರಾಯನ ಚರಣವ, ಮುಟ್ಟಿ ಭಜಿಸರೋ ಸಿರಿ ಪುರಂದರ ವಿಠ್ಠಲೇಶನ ಚರಣವ. ನಾನು ಯಾಕೆ ಈ ಕೀರ್ತನೆಯನ್ನು ಪೂರ್ತಿ ಓದಿದೆ ಅಂದರೆ, ಇವತ್ತು ನಮ್ಮ ಸಂಗೀತಗಾರರೆಲ್ಲ ದಾಸ ಸಾಹಿತ್ಯವನ್ನು ಶಿರಚ್ಛೇದನ, ಮುಂಡಚ್ಛೇದನ, ಹಸ್ತಚ್ಛೇದನ, ಪಾದಚ್ಛೇದನ ಎಲ್ಲ ಮಾಡ್ತಾ ಇದ್ದಾರೆ. ಕೈಕಾಲುಗಳನ್ನು ಕತ್ತರಿಸ್ತಿದ್ದಾರೆ, ತಲೆ ಕಾಲುಗಳನ್ನು ಕತ್ತರಿಸ್ತಿದ್ದಾರೆ. ಒಂದು ಪಲ್ಲವಿ ಹಾಡೋದು, ಇಲ್ಲ ಒಂದು ಅನುಪಲ್ಲವಿ ಹಾಡೋದು, ಇಲ್ಲ ಕೊನೆ ಚರಣ ಹಾಡೋದು. ದಶಾವತಾರದೊಂದು ಕೀರ್ತನೆ ಅಂದರೆ ಮೊದಲನೇ ಅವತಾರ, ಆಮೇಲೆ ಕೊನೆ ಅವತಾರ, ಮಧ್ಯದ ಅವತಾರಗಳು ಪತ್ತೇನೇ ಇಲ್ಲ. 10 ಅವತಾರದ 10 ಪದ್ಯ, 10 ಚರಣ, 10 ಭಾಗಗಳನ್ನ ಹಾಡಿದ್ರೆ ತಾನೇ ಅದರ ಸೊಗಸು ಗೊತ್ತಾಗುವಂಥದ್ದು. ಅದರಿಂದ ಯಾವ ಭಾವಗೀತಕಾರನಾಗಲಿ, ಯಾವ ಕೀರ್ತನಕಾರನಾಗಲಿ, ಯಾವ ಕಚೇರಿಗಳಾಗಲಿ ಪೂರ್ಣ ಹಾಡನ್ನು ಕೇಳಿದವರು ಇದ್ದೀರಾ ನೀವು ಅಂತ ನೋಡಬೇಕು. ಅದರಿಂದ ಇವತ್ತು ಖಂಡಚ್ಛೇದನ ಮಾಡುವ ಅಖಂಡ ದಾಸಕೀರ್ತನ ಯಾತ್ರೆ ನಡೀತಿರೋದು ನಮ್ಮ ಸಂಗೀತಕ್ಕೆ ಅನಿಸ್ಬೋದು. ಅದು ಹಾಡಬೇಕು, ಇದು ಹಾಡಬೇಕು, ತಿಲ್ಲಾಣನೂ ಹಾಡಬೇಕು, ಮತ್ತೊಂದು ಹಾಡಬೇಕು, ಉಗಾಭೋಗನೂ ಹಾಡಬೇಕು, ಪದಾನೂ ಹಾಡಬೇಕು, ಜಾವಳಿನೂ ಹಾಡಬೇಕು. ಯಾಕೆ ಹುಚ್ಚು? ಅದರಿಂದ ಯಾವುದನ್ನಾದರೂ ಲಕ್ಷಣವಾಗಿ 2 ಕೀರ್ತನೆ ಹಾಡಿ, ಒಂದೇ ಕೀರ್ತನೆ ಹಾಡಿ, ಆದರೆ ಕನ್ನಡದ ಹಾಡಿ ಅನ್ನೋದನ್ನು ಇವತ್ತು ನಮ್ಮ ಸಂಗೀತಗಾರರು ಮನಗಾಣಬೇಕು. ಅದನ್ನು ಹೊಟ್ಟೆ ತುಂಬ ಯಾವುದೇ ಒಂದು ಪದಾರ್ಥ ನೀವು ಗಂಜಿ ಕೊಡಿ, ಅನ್ನ ಕೊಡಿ, ರಾಗಿ ಕೊಡಿ, ಜೋಳದ ಹಿಟ್ಟು ಕೊಡಿ, ಏನಾದರೂ ಕೊಡಿ, ಹೊಟ್ಟೆ ತುಂಬ ಕೊಡಿ ಅಂದ ಹಾಗೆ ಒಂದು ಕೀರ್ತನೆ ಹಾಡಿ, 4 ಕೀರ್ತನೆ ಹಾಡಿ, ವೇಳೆ ಇದ್ದಷ್ಟೇ ಹಾಡಿ, ಅದನ್ನು ಪೂರ್ತಿ ಹಾಡಿ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಅದರಿಂದ ಆ ಪೂರ್ತಿ ಕೀರ್ತನೆ ಸೊಗಸು ಸಿಕ್ಕೋದು ಕತ್ತರಿಸಿದ್ರಲ್ಲಿಲ್ಲ ಅನ್ನೋದು. ಅದಕ್ಕಾಗಿ ಈ ಕೀರ್ತನೆ ನಾನು ಪೂರ್ತಿ ಓದಿದ್ದು. ಈ ಕೀರ್ತನೆನ ಹಾಡಿಕೊಂಡ ದಾಸರು ಹೋದ ಸಂದರ್ಭದಲ್ಲಿ ಮನೆ ಮುಂದೆ ಅದನ್ನು ಕೇಳಿಸ್ತೀವಿ ಅವ್ರಿಗೆ ಪೂರ್ತಿ. ತಕ್ಷಣ ವಿದ್ಯುತ್ ಸಂಚಾರವಾಗಿ, ದಿವ್ಯಾನುಭವವಾಗಿ, ವೈರಾಗ್ಯ ಭಾವ ಬಂದು ಕೂಡಲೇ ಅವರು ಗಂಟು ಮೂಟೆ ಕಟ್ಟಿ ಆ ಭೋಗ ಸುಖವನ್ನು, ಹಂಸ ತೂಲಿಕಾ ತಲ್ಪವನ್ನು, ಕಂಚು ಕಳಶ ಕನ್ನಡಿ ವೈಭವವನ್ನು ಬಿಟ್ಟು ವೈರಾಗ್ಯವನ್ನು ತಾಳಿ ಅವರು ಹೋದರು. ಇದ್ದಕ್ಕಿದ್ದ ಹಾಗೆ ಹಾಗಾಗೋದಕ್ಕೆ ಸಾಧ್ಯವೇ ಅಂತ ಹೇಳಿ ವಿಷ್ಣು ತೀರ್ಥರ ಕಥೆನ ಓದಿ, ಏನೋ ದಾಸರು ಯಾರೋ ಬರೆದಿದ್ದಾರೆ, ಇವರು ಪ್ರಿಂಟ್ ಮಾಡಿದ್ದಾರೆ, ಇವರು ಹೇಳ್ತಾ ಇದ್ದಾರೆ, ಎಷ್ಟೋ ಚನ್ಮಾಮದ ಕಥೆ ಹಾಗೆ ಅದು ಒಂದು ಕಥೆ, ಪುರಾಣದ ಕಥೆ ಹಾಗೆ ಅದೊಂದು ಕಥೆ, ಮಠದಲ್ಲಿ ಹೇಳೋ ಪುರಾಣದ ಹಾಗೆ ಶ್ರೀನಿವಾಸ ಕಲ್ಯಾಣದ ಹಾಗೆ ಅದೊಂದು ಕಥೆ. ಅದು ಈ ಕಡೆ ಕಿವಿಲಿ ಕೇಳಿ ಆ ಕಡೆ ಕಿವಿಲಿ ಬಿಡತಕ್ಕದ್ದು ಅಂತ ಹೇಳಿ ಮಠದಲ್ಲೇ ಅದು ಇರತಕ್ಕದ್ದು, ಮಠ ಬಿಟ್ಟ ಮೇಲೆ ಆ ಪುರಾಣವೂ ಅಲ್ಲೇ ಇರತಕ್ಕದ್ದು, ಆಚಾರ್ಯ ಪಾಲಿಗೆ ಬಿಡತಕ್ಕದ್ದು ಅನ್ನೋ ರೀತಿಯಲ್ಲಿ ಅದನ್ನು ಭಾವಿಸಬೇಕಾದ್ದಿಲ್ಲ. ಆದರೆ ಅದು ಅನುಭವ ಸತ್ಯವಾದ್ದು, ಸಾಧ್ಯವಾದ್ದು, ಸಂಭವನೀಯವಾದ್ದು, ಸಾರ್ಥಕವಾದ್ದು ಅನ್ನೋದನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜೀವನದಲ್ಲೂ ನಾವು ನೋಡಬಹುದು. ಆದ್ದರಿಂದ ಆ ಕಾಲದಲ್ಲಿ ಯಾರೋ ನಾವು ಕಂಡರಿಯದ, ಕೇಳರಿಯದ, ನೋಡರಿಯದ, ನಮಗೆ ಸಿಗದ
ವ್ಯಕ್ತಿ ಬಗ್ಗೆ ತಿಳಿದಂಥ ವಿಷಯಕ್ಕಷ್ಟೇ ಸೀಮಿತವಲ್ಲ, ನಮ್ಮ ಎದುರಿಗೆ ಸಮಕಾಲೀನವಾಗಿದ್ದು ನಾವು ನಂಬಬಹುದಾದಂಥ, ನಾವು ಕಂಡಿರಬಹುದಾದಂಥ, ನಮಗೆ ನಂಬಿಕೆ ಬರುವಂಥ, ನಮ್ಮ ಕಣ್ಣೆದುರಿಗೆ ಶ್ರದ್ಧಾಭಕ್ತಿಗಳನ್ನು ವ್ಯಕ್ತಪಡಿಸಿ ಆದರ್ಶ ಜೀವಿಯಾಗಿ, ಭಾವಜೀವಿಯಾಗಿ, ಕಲಾಜೀವಿಯಾಗಿ, ಸಾಹಿತ್ಯ ಜೀವಿಯಾಗಿ, ಭವ್ಯ ಜೀವಿಯಾಗಿ ನಮ್ಮಲ್ಲಿರ್ತಕ್ಕಂಥ ಮಾಸ್ತಿ ಅಂಥವರಲ್ಲೂ ಕೂಡ ನಾವು ಇಂಥ ಅನುಭವವನ್ನು ಕಾಣಬಹುದು. ದಾಸ ಸಾಹಿತ್ಯದ ಒಂದು ಪರಿಣಾಮಕ್ಕೆ ಅದೊಂದು ಅದ್ಭುತ ನಿದರ್ಶನ. ಏನು ಮಾಡುತ್ತೆ ಕೀರ್ತನ ಸಾಹಿತ್ಯ, ಭಕ್ತಿ ಕೀರ್ತನ ಸಾಹಿತ್ಯ ಅನ್ನೋದನ್ನು. ಅವರು ಬೆಂಗಳೂರಿಗೆ ಬಂದಾಗ ಒಂದು ದಿನ ಬೆಳಗ್ಗೆ ಅವರು ಗವಿಪುರದ ಮನೆಯಿಂದ ಹೊರಟು ಮಹಿಳಾ ಸೇವಾ ಸಮಾಜದ ಪಕ್ಕದ ರಸ್ತೆಯಲ್ಲಿ ಹೋಗ್ತಿದ್ರು. ಅಲ್ಲಿ KH ರಾಮಯ್ಯ ಅಂತ ಒಬ್ಬರು ಗಣ್ಯ ವ್ಯಕ್ತಿಗಳಿದ್ದರು. ಅವರು ಪ್ರಜಾಪ್ರತಿನಿಧಿ ಸಭೆ ಒಳಗೆ ಪ್ರತಿನಿಧಿಗಳಾಗಿದ್ದರು. ವಿಶ್ವೇಶ್ವರಯ್ಯನವರಿಗೆ ಸಂಬಂಧಿಗಳು ಅಂತ ಕಾಣುತ್ತೆ. ಅವ್ರ ಬಗ್ಗೆ ಈಚೆಗೆ ಒಂದು ಪುಸ್ತಕ ಹೋದ ವಾರ 2 ವಾರದಿಂದ ಒಕ್ಕಲಿಗರ ಸಂಘದಲ್ಲಿ ಪ್ರಕಟವಾಯಿತು, KH ರಾಮಯ್ಯನವರ ಚರಿತ್ರೆ ಬಗ್ಗೆ. ಅವರು ಸಾಕಷ್ಟು ಗಣ್ಯರು ಆ ಕಾಲಕ್ಕೆ. ಅವರು ಅವರು ಧಾರ್ಮಿಕ ವ್ಯಕ್ತಿಗಳು ಆಗಿದ್ದರು. ಅದನ್ನು ಅವ್ರ ಮನೆಗೆ ಒಬ್ಬರು ಹರಿದಾಸರು ಬಂದರು. ಬರುವಾಗ ಇವ್ರು ಬರ್ತಿದ್ದ, ಇವ್ರ ಜೊತೆಲೆ ಅವರು ಹಾಡ್ಕೊಂಡು ಬರ್ತಾಯಿದ್ರು. ಅವ್ರ ಮನೆ ಒಳಗೆ ಹೋಗ್ತಾಯಿದ್ರು. ಇವರು ಅದೇ ರಸ್ತೆಯಲ್ಲಿ ಅವ್ರ ಮನೆ ಕಡೆ ಹೊರಟವರು. ಹೊರಟಾಗ ಅವ್ರ ಮನೆ ಮುಂದೆನೇ ಇವರು ಸಾಕಷ್ಟು ದೂರ ಇವ್ರ ಜೊತೆಲೇ ಬರ್ತಿದ್ದ ದಾಸರು ಹಾಡ್ಕೊಂಡೇ ಬರ್ತಾ ಇದ್ದರಿಂದ ಆ ಕೀರ್ತನೆ ಇವ್ರ ಕಿವಿ ಮೇಲೆ ಬಿತ್ತು. ಆವಾಗ ಆ ವೇಳೆ ಒಳಗೆ ದಾರಿ ಉದ್ದಕ್ಕೂ ಇವರು ನಾಸ್ತಿಕ ಚರ್ಚೆನೇ ಮನಸ್ಸಿನಲ್ಲಿ ಮಾಡ್ಕೊಳ್ತಾ ಇದ್ರು. ದೇವರು ಅಂದರೆ ಎಲ್ಲಿದ್ದಾನೆ, ಅದು ಇಲ್ಲ ಅಂದಮೇಲೆ ಯಾತಕ್ಕೆ ಸುಮ್ಮನೆ ನಾವು ತಲೆ ಕೆಡಿಸ್ಕೊಳ್ಬೇಕು, ಅವ್ರು ಹೇಳ್ತಾರೆ ಅಂದರೆ ಅವ್ರಿಗೆ ಎಲ್ಲಿದೆ ಅನುಭವ, ಇವ್ರು ಹೇಳ್ತಾರೆ ಅಂದರೆ ಇವ್ರಿಗೇನು ಬುದ್ಧಿ ಇದೆ ಅಂತ ಹೀಗೆ ಅವ್ರು ಯಾವಾಗಲೂ ಮನಸ್ಸಿನಲ್ಲಿ ಅದೇ ಅವರಿಗೆ ಚಿಂತನೆ ಆಗಿಬಿಟ್ಟಿತ್ತು. ಹಾಗಾದ ಸಂದರ್ಭದಲ್ಲಿ ಈ ಹರಿದಾಸರು ಹಾಡ್ತಿದ್ದು ಅವರ ಕಿವಿ ಮೇಲೆ ಉದ್ದಕ್ಕೂ ಒಂದಷ್ಟು ದೂರ ಜೊತೆಲೇ ಪಕ್ಕದಲ್ಲೇ ಹೋಗ್ತಾ ಇದ್ರೆ ಒಂದೇ ಫುಟ್ಪಾತಲ್ಲಿ ಕೇಳಿಸ್ತಿತ್ತು. ಅವರು ಹಾಡಿದ ಹಾಡು ಕೀರ್ತನೆ, ಅದು ಪುರಂದರದಾಸರದೆ. ಅದು ಈ ಕೀರ್ತನೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ, ಅಂಬುಜನಾಭನ ಅಖಿಲ ಲೋಕೇಶನ ಅಪ್ರಮೇಯನಾದ ಆದಿಪುರುಷನ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ. ಯಾಕೆಂದರೆ ಅವರು ಹಾಡ್ತಾ ದಾಸರು ಬರೆದಿದ್ದು, ನಾನು ಆಡ್ತಾ ಭಾಷಣ ಮಾಡ್ತಾ ಇದ್ದೀನಿ. ಅದರಿಂದ ಕೀರ್ತನೆ ಇರೋದು ಹೀಗೆ ಅಂತ ಸರಾಗದಲ್ಲಿ ಅಲ್ಲ, ರಾಗದಲ್ಲಿ, ಸುರಾಗದಲ್ಲಿ ಅನ್ನೋದು ನೆನ್ಪಿಟ್ಕೊಳ್ಬೇಕು ತಾವು. ಅಂಬುಜನಾಭನ ಅಖಿಲ ಲೋಕೇಶನ ಅಪ್ರಮೇಯನಾದ ಆದಿಪುರುಷನ, ಪಿತನ ತೊಡೆಯ ಮೇಲೆ ಧ್ರುವರಾಯ ಹಿತದಿಂದ ಕುಳಿತಿರಲು ಮತಿಹೀನಳಾದ ಸುರುಚಿ ದೇವಿ ನೂಕಲು, ಹಿತದಿ ಧ್ರುವಗೆ ಪಟ್ಟ ಕೊಟ್ಟ ಮುರಾರಿಯ. ನಂಬಿ ಕೆಟ್ಟವರಿಲ್ಲ. ವರಪ್ರಹ್ಲಾದನ ಪಿತನು ಬಾಧಿಸುತ್ತಿರೆ ಹರಿ ನೀನೇ ಗತಿ ಎನ್ನಲು, ಪರಮ ಪ್ರೀತಿಯಿಂದ ತರಳನ ಪಾಲಿಸಿ ದುರುಳ ಹಿರಣ್ಯಕಶಿಪನ ಸೀಳಿದ ದೊರೆಯ, ನಂಬಿ ಕೆಟ್ಟವರಿಲ್ಲವೋ. ಕರಿರಾಜನ ಸಲಹಿ ಅಂಜುವಿರೆಂದು ಆಧರಿಸಿದವರು ಯಾರೋ, ಗರುಡಗಮನ ಶ್ರೀ ಪುರಂದರ ವಿಠಲನ್ ಚರಣ ಕಮಲವನ್ನು ದೃಢದಿಂದ ನಂಬಿರೋ ಅಂತ ಹಾಡಿಕೊಂಡು ಆ ದಾಸರು ಹೋಗ್ತಿದ್ದನ್ನು ಕೇಳಿದಾಗ ಇವರಿಗೆ ಮಿಂಚಿನಂತೆ ಸಂಚಾರವಾಗಿ ಅವರ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕದ ಹಾಗೆ, ಸಂದೇಹದಲ್ಲೇ ಸಿಂಬಳದ ನೊಣದಂತೆ ಇದ್ದಂಥ ಅವರಿಗೆ ದಡ ಮುಟ್ಟಿದಂಥ ಅನುಭವವಾಗಿ ತಕ್ಷಣ ಅವರ ಮನಃಪರಿವರ್ತನೆ ಎಷ್ಟರ ಮಟ್ಟಿಗೆ ಆಯಿತು ಅಂದರೆ, ಆ ಜ್ಞಾನೋದಯದ ಅಮೃತ ಕ್ಷಣ ಹೇಗೆ ಮೂಡಿ ಬಂತು ಅನ್ನೋದು ಅನುಭವ ಇದ್ದವರು ಬಲ್ಲವರೇ ಬಲ್ಲವರು, ಬೆಲ್ಲದ ಸವಿಯ ಅಂದ ಹಾಗೆ ಅರ್ಥವಾಗುತ್ತೆ ಹೊರತು ನಮಗೆ ನಿಮಗೆ ಅರ್ಥವಾಗಲ್ಲ. ಯಾಕಾಗಲ್ಲ ಅಂದರೆ, ನಾವು ದೇವರನ್ನು ಕಲ್ಲಾಗಿ ಕಂಡವರು, ಅವರು ಕಲ್ಲನ್ನು ದೇವರಾಗಿ ಕಂಡವರು. ಆದ್ದರಿಂದ ಹಾವನ್ನು, ನಾಯಿಯನ್ನು, ಸಿಕ್ಕಿದ ಪಶು ಪ್ರಾಣಿಗಳಲ್ಲೇ ದೇವರು ಕಂಡವರು ಕನಕದಾಸರಂಥವರು. ನಾವು ಹಾವನ್ನು ಹಾವಾಗೆ ಕಂಡವರು, ಅದು ದೊಡ್ಡ ಹಾವು, ನಾವು ಚಿಕ್ಕ ಹಾವು ಅಷ್ಟೇ. ನಾಯಿಯಾಗೆ ಕಂಡವರು, ಅದು ಚೂಟಿ ನಾಯಿ, ನಾವು ಘಾಟಿ ನಾಯಿ ಅಷ್ಟೇ ವ್ಯತ್ಯಾಸ. ಹಾಗಾಗಿ ನಾಯಿಯಲ್ಲಿ ದೇವರು ನಮಗೆ ಕಾಣೋದಿಲ್ಲ, ಹಾವಲ್ಲಿ ದೇವರು ಕಾಣಲ್ಲ, ಕನಕದಾಸರು ಕಂಡ ಹಾಗೆ. ಹಾಗೆ ಆ ಕೀರ್ತನೆಯಲ್ಲಿ ಆ ಒಂದು ಪ್ರಭಾವದ ಮಿಂಚು ಸಂಚಾರವಾಗಿದ್ದು ಮಾಸ್ತಿಯವರಿಗೆ ಎಷ್ಟರ ಮಟ್ಟಿಗೆ ಪರಿವರ್ತನೆ ಆಯಿತು ಅಂತಂದರೆ, ಅವರೇ ಹೇಳಿದ ಮಾತುಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಫೋಟೋದಲ್ಲಿ ದೇವರಿಲ್ಲವೇ, ತಿರುಪತಿಗೆ ಯಾಕೆ ಹೋಗಬೇಕು, ಸಂಧ್ಯಾ ವಂದನೆ ಯಾಕೆ ಮಾಡಬೇಕು, ಅದೇ ಮಂತ್ರ ಯಾಕೆ ಹೇಳಬೇಕು, ಈ ಥರದ ವಾದಗಳನ್ನ ಮಾಡ್ತಾ ಇದ್ದವರು ಆಮೇಲೆ ಏನಾದರು ಅಂತಂದರೆ, ನಾನು ಆಮೇಲೆ ಬೆಂಗಳೂರು ಕೋಟೆಯಲ್ಲಿರುವ ದೇವಸ್ಥಾನಕ್ಕೆ ಪ್ರಾಯಶಃ ವಾರವೂ ಹೋಗಲು ಮೊದಲು ಮಾಡಿದೆನು. ದಿನವೂ 3 ವೇಳೆ ಸಂಧ್ಯಾ ವಂದನೆ ಮಾಡಲು ಆರಂಭಿಸಿದೆನು. ಪ್ರಾತಃ ಸಂಧ್ಯಾ ವಂದನೆ, ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ, ಸಾಯಂ ಸಂಧ್ಯಾ ವಂದನೆ ಅಂತ 3 ಇದೆ. ನಮಗೆ ಗೊತ್ತಿರೋ ಸಂಧ್ಯಾ ವಂದನೆ ಒಂದೇ. ಸಂಧ್ಯಾ ಅನ್ನುವಂಥ ಅವಳಿಗೆ ವಂದನೆ ಮಾಡಿದ್ರೆ ಅದು ಸಂಧ್ಯಾ ವಂದನೆ. ಅದರಿಂದ ಹಾಗಾಗಿ ಅದು ಅಂಜಲಿಬದ್ಧನಾಗಿ, ಆ ಕಾಲದಲ್ಲಿ ನಾಗೇಶ್ವರ ಅಂಜಲಿ ಚಿತ್ರಗಳು ಜನಪ್ರಿಯವಾದಾಗ ನಾಡಿಗೇರು ಹೇಳ್ತಿದ್ರು, ನಾನು ಸಂಧ್ಯಾ ನಟಿ ನರ್ತಿಸಿದ ಚಿತ್ರಗಳು ಇರ್ತಿದ್ದು ಸ್ತ್ರೀರತ್ನದಂಥದ್ದು, ಅವುಗಳು ನೋಡಿ ನಾನು ಅಂಜಲಿಬದ್ಧನಾಗಿ ಸಂಧ್ಯಾ ವಂದನೆ ಮಾಡುತ್ತೇನೆ ಅಂತ ನಾಡಿಗೇರು ತಮಾಷೆಗೆ ಹೇಳ್ತಿದ್ರು.
ಆ ರೀತಿ ಜನಕ್ಕೆ ತಿಳಿಯುವಂಥದ್ದಲ್ಲ. ದಿನವೂ 3 ವೇಳೆ ಸಂಧ್ಯಾವಂದನೆ ಮಾಡಲು ಆರಂಭಿಸಿದೆನು. ಜೊತೆಗೆ ನಮ್ಮ ಆಚಾರ್ಯರನ್ನು ಕುರಿತ ಸ್ತೋತ್ರಗಳನ್ನು, ವೆಂಕಟೇಶ ಸುಪ್ರಭಾತವನ್ನು, ಸಂಪ್ರದಾಯದ ನಿತ್ಯಾನುಸಂಧಾನದ ಲಘು ಸಂಗ್ರಹದ ಕೆಲವು ಭಾಗವನ್ನು ಬೆಳಗ್ಗೆ ಸ್ವಲ್ಪ ರಾತ್ರಿ ಸ್ವಲ್ಪ ಓದಲು ಪ್ರಾರಂಭಿಸಿದೆನು. ಇದು ಅವರದೇ ಮಾತು, ನಂದಲ್ಲ. ಹಿಂದೆಯೇ ಬಾಯಿಗೆ ಬಂದಿದ್ದ ಮುಕುಂದಮಾಲೆಯ ಸ್ತೋತ್ರವನ್ನು ರಾತ್ರಿ ಮೊದಲಿಂದ ಕೊನೆಯವರೆಗೆ ಹೇಳುವುದನ್ನು ಪದ್ಧತಿ ಮಾಡಿಕೊಂಡೆನು. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಆ ವರ್ಷದಿಂದ ಆರಂಭಿಸಿದ ಒಂದು ಪೂಜಾ ಕರ್ಮವೆಂದರೆ ರಾಮಾಯಣದ ಪಾರಾಯಣ. ಸೆಕ್ರೆಟರಿಯೇಟಿಂದ ಬಂದ ಮೇಲೆ ಒಂದು ಹೊತ್ತನ್ನು ಗೊತ್ತು ಮಾಡಿಕೊಂಡು ನವರಾತ್ರಿಯ ಪಾಡ್ಯಮ ಶುಭ ದಿವಸ ನಾನು ರಾಮಾಯಣದ ಪ್ರಾರಂಭವನ್ನು ಆರಂಭ ಮಾಡಿದೆನು. ದೈವ ಕೃಪೆಯಿಂದ ಅದು ಇದುವರೆಗೂ ನಡೆದು ಬಂದಿದೆ. ಅದರಿಂದ ಈ ನವರಾತ್ರಿ ಒಳಗೆ ರಾಮಾಯಣ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಅವರ ನೆನಪು ನಾವು ಮಾಡ್ಕೊಳ್ತಿರೋದು ಅರ್ಥವತ್ತಾದ್ದು. ಯಾಕೆಂದ್ರೆ ನಮ್ಮದು ರಾಮಾಯಣವೇ, ಆದರೆ ನಮ್ಮ ರಾಮಾಯಣ ಯಾವನೂ ಕೆಳಗೆ ಸಿದ್ಧವಿಲ್ಲ. ಅದರಿಂದ ಅವರ ರಾಮಾಯಣ ಅದು ವಾಲ್ಮೀಕಿ ರಾಮಾಯಣ, ಅದರಿಂದ ಅಥವಾ ಕಂಬರಾಮಾಯಣ, ರಂಗನಾಥ ರಾಮಾಯಣ, ಅದರಿಂದ ಇಂಥ ರಾಮಾಯಣಗಳು, ತುಳಸಿದಾಸ ರಾಮಾಯಣ, ಕೃತಸೇನನ ರಾಮಾಯಣಗಳು ಆ ಪರಂಪರೆ ರಾಮಾಯಣ ಹೊರತು ನಮ್ಮ ಪರಂಪರೆ ರಾಮಾಯಣ ಅಲ್ಲ. ನನ್ನ ಜೀವನದಲ್ಲಿ 3 ವರ್ಷಗಳ ಹಿಂದೆ ಆರಂಭಿಸಿದ ಸಂಧಿಕಾಲದ ಮಧ್ಯಭಾಗದಲ್ಲಿ ಇದರಲ್ಲಿ ದೈವವನ್ನು ಕುರಿತು ನನ್ನ ಭಾವನೆಗಳು ಮೊದಲಿಗಿಂತ ಹೆಚ್ಚು ಸ್ಪಷ್ಟವಾಗಿ ರೂಪುಗೊಂಡವು. ನಾನು ತಿರುಪತಿಗೆ ಹೋಗಿ ಬಂದೆ. ಅದು ಅವರಲ್ಲಿ ಬದಲಾವಣೆ ಆಗಿತ್ತು. ಹೀಗೆ ಎಷ್ಟು ಭವ್ಯ ದಿವ್ಯ ನವ್ಯ ಸುಂದರ ಸಾಕ್ಷಾತ್ಕಾರದ ಅಮೃತ ಕ್ಷಣದ ಜ್ಞಾನೋದಯದ ಸಾರ್ಥಕ ಬದುಕಿನ ಸಾಕ್ಷಾತ್ಕಾರದ ಒಂದು ಅನುಭವದ ಜೀವಿಯ ಕಥೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರವರ ದಾಸ ಸಾಹಿತ್ಯದ ಕಥೆ. ಇಂಥ ಒಂದು ಸನ್ನಿವೇಶ ಸಾಹಿತ್ಯ ಇದನ್ನು ಕಲಿತದ್ದನ್ನು ನಾವು ಗಮನಿಸಿದಾಗ ಸತ್ಪುರುಷರ ಸತ್ಸಂಗದ ಸಹವಾಸದ ಅವರ ಒಂದು ಸೌಭಾಗ್ಯದ ಸನ್ನಿವೇಶದಲ್ಲಿ ಸಂದರ್ಭದಲ್ಲಿ ಅವರು ಅವರ ಮೇಲುಂಟಾದ ಪ್ರಭಾವ ಅದ್ಭುತವಾದ್ದು. ಅವರು ಅನೇಕ ಪಾಠಗಳನ್ನು ಹರಿದಾಸರಿಂದಲೇ ಕಲಿತಿದ್ದಾರೆ. ನೋಡಿ ಕಂಡು ಮಾತಾಡಿಸಿ ಅವರ ಜೊತೆ ಒಳಗೆ ಆ ಭಾಗ್ಯ ನಮ್ಮಲ್ಲಿ. ನಾವೆಲ್ಲ ಹರಿದಾಸರಲ್ಲ. ಅದರಿಂದ ನಮ್ಮ ಜೀವನದಲ್ಲಿ ಏನೇನೋ ಸಮಸ್ಯೆಗಳು ಬಂದು ನಮ್ಮ ಬದುಕಿನ ಭಾಗ್ಯಗಳೆಲ್ಲ ಹರಿದು ಹೋಗಿವೆ. ಅದರಿಂದ ನಮ್ಮ ಅನೇಕ ಸದ್ಗುಣಗಳು ನೀರಿನ ಹಾಗೆ ಹರಿದು ಹೋಗಿವೆ. ಅದರಿಂದ ಅನೇಕ ನಮ್ಮ ಗುಣಗಳು ಬಟ್ಟೆ ಹಾಗೆ ಹರಿದು ಹೋಗಿವೆ. ಅದರಿಂದ ನಮ್ಮದು ಎಷ್ಟೋ ವಿಚಾರಗಳು ಗಡಿ ಒಳಗೆ ಛಿದ್ರವಾದ ಹಾಗೆ ಛಿದ್ರವಾಗಿವೆ. ಆದ್ದರಿಂದ ನಮಗೆ ಆ ಒಂದು ಸತ್ಸಂಗದ ಪ್ರಭಾವ ಹೇಗೆ ಹರಿದು ಹೋಗಿಲ್ಲ, ಹರಿದು ಬಂತು ಅನ್ನೋದನ್ನು ಮಾಸ್ತಿ ವೆಂಕಟೇಶ ಬದಲಲ್ಲಿ ದಾಸಕೀರ್ತನೆ ಹಿನ್ನೆಲೆ ಒಳಗೆ ಗಮನಿಸೋದು ಬಹಳ ಮುಖ್ಯ. ಅವರು ಅರ್ಚನಾ ಗ್ರಂಥದಲ್ಲಿ ಹರಿದಾಸರ ಸಹವಾಸ ಅದರಿಂದ ಪ್ರಭಾವ ಹೇಗೆ ಬಿತ್ತು, ಹೇಗೆ ನಾನು ಅದರಿಂದ ಪಾಠ ಕಲಿತೆ ಅಂತ ಒಂದು ಕೆಲವು ನಿದರ್ಶನಗಳು ಕೊಟ್ಟಿದ್ದಾರೆ. ಮಾಸ್ತಿ DVG ಅವರು ಜ್ಞಾಪಕ ಚಿತ್ರಶಾಲೆಯ ಒಳಗೆ ಎಂಥೆಂಥ ಸತ್ಪುರುಷರನ್ನು, ಸಾಧುಗಳನ್ನು, ಸಜ್ಜನರನ್ನು, ಅಧಿಕಾರಿಗಳನ್ನು, ನಮ್ಮ ಸಮಾಜದ ತೆನೆ ಜೀವಂತ ಸಂಜೀವನಿ ಅನ್ನುವಂಥ ಮಹಾಪುರುಷರನ್ನು ಚಿತ್ರಿಸಿದ್ದಾರೋ ಅಂಥ ವ್ಯಕ್ತಿಗಳನ್ನು ಜೀವನದಲ್ಲಿ ಕಂಡವರು DVG ಅವರು ಹಾಗೇನೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರರವರು. ಅದನ್ನು ಆ ವ್ಯಕ್ತಿಗಳು ಹೇಗಿದ್ದರು ಅನ್ನೋ ಕುತೂಹಲಕ್ಕೆ ಭಾವವನ್ನು ಪರಿಷ್ಕರಿಸಿ ಈಚೆಗೆ 3 ಸಂಪುಟಗಳನ್ನು ಪ್ರಕಟಿಸಿರುವಂಥ ಮಾಸ್ತಿ ಟ್ರಸ್ಟ್ನವರಿಗೆ ನಾವೆಲ್ಲ ಚಿರಕೃತಜ್ಞರಾಗಿರಬೇಕು. ಕನ್ನಡದಲ್ಲಿ 100 ವರ್ಷಗಳ ಕೆಳಗೆ ಎಂಥೆಂಥವರಿದ್ದರು ಕನ್ನಡದಲ್ಲಿ ಅನ್ನೋದನ್ನು ರಾಮಾನುಜಯ್ಯಂಗಾರರಿಂದ ಹಿಡಿದು ಕನ್ನಡ ಸಾಹಿತಿಗಳು, ವಿದ್ವಾಂಸರು, ಮಾಸ್ತಿಯವರು ಎಂಥ ಪರಿಸರದಲ್ಲಿ ಬೆಳೆದರು, ಎಂಥ ಮಹಾಪುರುಷರನ್ನು ಭೇಟಿಯಾಗಿದ್ದರು, ಎಂಥ ಸದ್ಗ್ರಂಥಗಳನ್ನು ಓದಿದ್ರು ಅನ್ನೋದನ್ನು ಅವರು ಏನೇನು ಉಲ್ಲೇಖಿಸಿದ್ದಾರೆ ಅವುಗಳನ್ನೆಲ್ಲ ಬಹಳ ಶ್ರಮಪಟ್ಟು ಅಲೆದಾಡಿ ದಿಕ್ಕೆಟ್ಟು ಅದರಿಂದ ಗತಿಗೆಟ್ಟು ಮತಿಗೆಟ್ಟು ಅದನ್ನು ಹುಡುಕಿ ತಡುಕಿ ಬೆದಕಿ ಕಾದಾಡಿ ತಂದು ಅದನ್ನು ಇದರೊಳಗೆ ಸೇರಿಸಿದ್ದಾರೆ. ಅದರಿಂದ ಮಾಸ್ತಿಯವರ 3 ಸಂಪುಟಗಳು ಪರಿಷ್ಕರಿಸಿದ್ದು ಕನ್ನಡದಲ್ಲಿ ಯಾವ ಆತ್ಮಕಥೆಯು ಯಾವ ಜೀವನ ಚರಿತ್ರೆಯೂ ಕೂಡ ಆ ರೀತಿ ಸಚಿತ್ರವಾಗಿ ಇವತ್ತು ಬಂದಿಲ್ಲ. ಮಾಸ್ತಿಯವರ ಆ ಕೃತಿ, ಯಾಕೆಂದರೆ ಹೆಚ್ಚು ಕಡಿಮೆ ಕನ್ನಡದ ಎಲ್ಲ ಆತ್ಮಕಥೆ ಜೀವನ ಚರಿತ್ರೆಗಳನ್ನು ನಾನು ಓದಿದ್ದೀನಿ, ಕಂಡಿದ್ದೀನಿ. ಆದರೆ ಯಾವುದು ವಿಚಿತ್ರವಾಗಿ ಅಚ್ಚಾಗಿದೆ ಹೊರತು ಸಚಿತ್ರವಾಗಿ ಅರ್ಥವಾಗಿಲ್ಲ. ಅದರೊಳಗೆ ಅವರು ಕಂಡಂಥ ಊರಿನ ಸ್ಥಳಗಳು, ಕಂಡಂಥ ದೇವತಾ ಮೂರ್ತಿಗಳು, ಸತ್ಪುರುಷರ ಫೋಟೋಗಳನ್ನು ಇದನ್ನೆಲ್ಲ ಹುಡುಕಿ ಹಾಕಿರೋದ್ರಿಂದ ಮಾಸ್ತಿಯವರ ಕಾಲ ಹೇಗಿದೆ ಅಂತ ಗೊತ್ತಾಗುತ್ತೆ. ಅದು ನಮಗೆ ಅರ್ಥವಾಗುವಂಥ ಸಂಗತಿ ಅಲ್ಲ, ಅದು ಸಚಿತ್ರವಾಗಿದ್ದರೆ ಕಾರಣ. ಇವತ್ತು ನಾವೆಲ್ಲ ಅನೇಕರು ಓದಿದ್ದೀವಿ. VC ಅಂಥವರು, ಅನೇಕ ಜನ ಹಿಂದಿನ ಕಾಲದ ಮಹಾ ವಿದ್ವಾಂಸರ ಸಾಹಿತ್ಯಗಳೆಲ್ಲ ವಿಶ್ವೇಶ್ವರಯ್ಯಂಥವರು ಬೀದಿ ದೀಪದಲ್ಲಿ ಓದಿದ್ರು ಅಂತ. ಬೀದಿ ದೀಪ ಅಂದರೆ ನಮಗೆ ಈ ಎಲೆಕ್ಟ್ರಿಕ್ ವಿದ್ಯುತ್ ದೀಪದ ಕಲ್ಪನೆಯೇ ಇರೋದು. ಆದರೆ ಇದು ವಿದ್ಯುತ್ ದೀಪ ಅಲ್ಲ, ಆಗಿನ ಬೀದಿ ದೀಪ. ಅದರಿಂದ ಒಂದು 8 ಅಡಿ ಕಬ್ಬಿಣದ ಕಂಬ,
ಕಂಬಕ್ಕೆ ಒಂದು ತೂಗು ಬಟ್ಟಲನ್ನು ಹಾಕಿದ್ರು ಗಾಜಿದ್ದು. ಆ ತೂಗು ಬಟ್ಟಲು ಕಬ್ಬಿಣದ ಸರಪಳಿ ಒಳಗೆ, ಅದರೊಳಗಡೆ ಒಂದಷ್ಟು ಎಣ್ಣೆ, ಅದರೊಳಗೊಂದು ಪಂಜಿನಂಥ ಬತ್ತಿ, ಅದಕ್ಕೆ ಒಂದು ಕೊಂಡಿಯಿಂದ ಸಂಜೆ ಆದರೆ 6-7 ಗಂಟೆ ಒಬ್ಬ ಬಂದು ಅದನ್ನು ಹಚ್ತಾ ಇದ್ದ 8-10 ಅಡಿಯೊಳಗೆ. ಅದು 1 ಗಂಟೆ 2 ಗಂಟೆ ಉರಿತಿತ್ತು, ಮಳೆ ಬಂದರೆ ಇಲ್ಲವೇ ಇಲ್ಲ. ಆ 1 ಗಂಟೆ 2 ಗಂಟೆ ಉರಿತಿದ್ದ ಅಂಥ ಕಂಬಗಳೇ ಬೆಂಗಳೂರಿನ ಬೀದಿ ದೀಪಗಳು. ಹೌದಾ? ಅದರಿಂದ ಆ ದೀಪಗಳಲ್ಲೇ ವಿಶ್ವೇಶ್ವರಯ್ಯನವರು ಓದಿದ್ದು ಬ್ರಿಯಾಂಡ್ ಸ್ಕ್ವೇರ್ನಲ್ಲಿ, ಚರ್ಚ್ ಹತ್ರ ಮೈಸೂರು ರೋಡಲ್ಲಿ ಆನಾಕೃಷ್ಣರಾಯರ ತಾತ ಇದ್ದಾಗ. ಈಗ ಪೆಟ್ರೋಲ್ ಬಂಕ್ ಇರೋ ಕಡೆ ಅವ್ರ ಮನೆ ಇತ್ತು. ಆ ಮನೆ ಮುಂದುಗಡೆ ಚಳಿ ಒಳಗಡೆ ಚಡ್ಡಿ ಹಾಕ್ಕೊಂಡು ಓದ್ತಿದ್ದ ಮಿಡ್ಲ್ ಸ್ಕೂಲ್ ವ್ಯಕ್ತಿ ಸರ್ ವಿಶ್ವೇಶ್ವರಯ್ಯನವರು. ಅಯ್ಯೋ ಚಳಿ ಮಳೆ ಒಳಗೆ ಆ ಬೀದಿ ದೀಪದಲ್ಲಿ ಓದ್ತಿದ್ದಾನೆ, ದೀಪಾನೇ ಆರೋಯ್ತಲ್ಲ ಪಾಪ ಓದೋ ಹುಡುಗ ಅಂತ ಮನೆಯೊಳಗೆ ಕರೆದು ಕೂಡಿಸಿ ಕೆಲವು ವರ್ಷಗಳ ಕಾಲ ಅವ್ರಿಗೆ ಊಟ ತಿಂಡಿ ಹಾಕಿ ಸಾಕಿದವರು ಆನಾಕೃಷ್ಣರಾಯರ ತಾತನ ಕೃಷ್ಣಪ್ಪನವರು. ಅದರಿಂದ ಅದರ ನೆನಪನ್ನು ಇಟ್ಕೊಂಡು ಕೃತಜ್ಞತೆ ಸಲ್ಲಿಸೋದಕ್ಕೆ ದಿವಾನರಾದ ಮೇಲೆ ಯಾರನ್ನೂ ಕೇಳಬಾರ್ದು, ಏನೂ ಕೇಳಬಾರ್ದು ಅಂತ ತಾಯಿಗೆ ಕಂಡೀಷನ್ ಹಾಕಿದಂಥ ವಿಶ್ವೇಶ್ವರಯ್ಯನವರು ಅಲ್ಲಿ ಆನಾಕೃಷ್ಣರಾಯರ ತಂದೆ ನರಸಿಂಗರಾವ್ ಅವರು ಓದೋ ಕಾಲದಲ್ಲಿ ಅವರ ಸಹಪಾಠಿ. ಅದರಿಂದ ಅವ್ರ ಮನೆಗೆ ಬಂದು, ನೋಡಯ್ಯ ನಾನು ದಿವಾನ ಆಗಿದ್ದೀನಿ, ಏನು ಬೇಕಾದರೂ ಅನುಕೂಲ ಮಾಡಿಕೊಡುವಂಥ ಭಾಗ್ಯ ನನಗೆ ಬಂದಿದೆ, ನಿನಗೇನು ಬೇಕು ಕೇಳು, ಒಂದು ಕಾಲದಲ್ಲಿ ನಿಮ್ಮಪ್ಪ ನನಗೆ ಊಟ ಹಾಕಿ ಜಾಗ ಕೊಟ್ಟು ಸಾಕಿದವರು ಆಪತ್ಕಾಲದಲ್ಲಿ ಅಂತ ಕೇಳಿದಾಗ ನರಸಿಂಗರಾವ್ ಹೇಳಿದ ಉತ್ತರವು ಗಮನಿಸಬೇಕಾದ್ದು. ದೇವರು ನನಗೂ ಸಾಕಷ್ಟು ಇನ್ನೊಬ್ಬರು ಕೇಳದೇ ಇರೋ ಹಾಗೆ ಕೊಟ್ಟಿದ್ದಾನೆ, ಮನಸ್ಸು ಮಾಡಿದ್ರೆ ಒಂದಿಬ್ಬರು ಕೊಡೋ ಹಾಗೆ ದೇವರು ಕೊಟ್ಟಿದ್ದಾನೆ, ನನಗೇನು ಅದರ ಅಗತ್ಯವಿಲ್ಲ, ನಿನಗೆ ಅಗತ್ಯವಿಲ್ಲಪ್ಪ, ನನ್ನ ಋಣ ತೀರಿಸ್ಕೋಬೇಕು, ಅದಕ್ಕೆ ಕೇಳ್ತಾ ಇದ್ದೀನಿ ಅಂದಾಗ, ಹಾಗಾದರೆ ಒಂದು ಕೆಲಸ ಮಾಡು, ಅದರ ಅಗತ್ಯ ಇರೋರು ಕೊಡು, ನನಗೆ ಕೊಟ್ಟು ಹಾಕಿ ತಿಳ್ಕೊ ಅಂದರು. ಇದು ಆನಾಕೃಷ್ಣರಾಯರ ತಂದೆ ನರಸಿಂಗರಾವ್ ಹೇಳಿದ್ದು ವಿಶ್ವೇಶ್ವರಯ್ಯನವರಿಗೆ. ಈ ಹೊತ್ತು ಅಂಥ ಒಂದು ಬದುಕಿನ ರೀತಿ ನೀತಿಗಳಲ್ಲೇ ಪಾಠವನ್ನು ಕಲಿಯೋ ವರ್ತನೆಗಳನ್ನು ಗಮನಿಸ್ತೀವಿ. ಹರಿದಾಸರಿಂದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕಲಿತದ್ದು ಕೇವಲ ದಾಸ ಸಾಹಿತ್ಯದ ಕೀರ್ತನೆಗಳನ್ನ ಹಾಡೋದು ಕೇಳೋದು ಸಾಹಿತ್ಯವಷ್ಟೇ ಅಲ್ಲ, ಬದುಕನ್ನು ಕಲಿತಿದ್ದಾರೆ ಅವರು. ಅದಕ್ಕೆ 1-2-3 ಉದಾಹರಣೆಯನ್ನು ಅವರೇ ತಿಳಿಸಿದ್ದಾರೆ. ಒಂದು ಉದಾಹರಣೆಯಿಂದ ತಿರುಮಕೂಡಲು ನರಸೀಪುರದಲ್ಲಿ ಒಬ್ಬ ಹರದಾಸರಿದ್ದರು. ಅವರು ದಿನ ಬೆಳಗ್ಗೆ ರಸ್ತೆಗಳಿಗೆ ಈ ತುದಿಯಿಂದ ಆ ತುದಿಗೆ ಹೋಗ್ತಾ ಇದ್ದರು, ಜೋಳಿಗೆ ಹಿಡಿದು. ಜನ ಅವರಿಗೆ ಮದುಕರಿ ಭಿಕ್ಷೆ ಹಾಕ್ತಿದ್ರು, ಅದು ತೊಗೊಂಡು ವಾಪಸ್ಸು ಬರ್ತಾಯಿದ್ರು. ಅವ್ರು ವಾಪಸ್ಸು ದಿನ ಅದೊಂದೇ ರಸ್ತೆ ಹೋಗ್ತಿದ್ರು, 4 ಮನೆ ಒಳಗೆ ತುಂಬ್ತಿತ್ತು. ವಾರಾನ್ನ ಭಿಕ್ಷಾನ್ನಗಳು ನೀವು ಕೇಳಿದ್ದೀರಾ? ಬೆಂಗಳೂರು ಪೇಟೆ ಒಳಗೇನೆ ವಾರಾನ್ನ ಭಿಕ್ಷಾನ್ನ ಮಾಡ್ತಿದ್ದವರು ಬೇಲಿ ಮಠದಲ್ಲಿ, ಜಂಗಮ ಮಠದಲ್ಲಿ, ಯಾಜ್ಞವಲ್ಕಾಶ್ರಮದಲ್ಲಿ, ಸಿದ್ಧಗಂಗೆ ಮಠದಲ್ಲಿ, ಹೀಗೆ ಇಲ್ಲಿದ್ದ ಎಷ್ಟೋ ಮಠಗಳಲ್ಲಿ ವಿದ್ಯಾರ್ಥಿಗಳಿಗೆ ಬೋರ್ಡಿಂಗ್ ಅಷ್ಟೇ, ಜಾಗ ಅಷ್ಟೇ ಕೊಡ್ತಿದ್ರು, ಊಟ ತಿಂಡಿ ಕೊಡೋ ಪರಿಸ್ಥಿತಿ ಇರಲಿಲ್ಲ. ಅದರಿಂದ ಅಂಥ ಸಂದರ್ಭದಲ್ಲಿ ಭಿಕ್ಷಾನ್ನವನ್ನು ಮಾಡಿ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು ಸಂಸ್ಕೃತ ಕಾಲೇಜಲ್ಲಿ ಯಾಕೆ ಕೊಡ್ತಿದ್ರು ಅಂದರೆ, ಬೆಳಗ್ಗೆ ಸಂಸ್ಕೃತ ಹೇಳ್ಕೊಟ್ರೆ 5 ರೂಪಾಯಿ ಸ್ಕಾಲರ್ಶಿಪ್ ಸಿಗ್ತಿತ್ತು, ಮಧ್ಯಾಹ್ನ ಸ್ಕೂಲ್ ಫೀಸ್ ಸಿಗ್ತಿತ್ತು, ಸಂಜೆ ವಾರಾನ್ನ ಭಿಕ್ಷಾನ್ನ ಸಿಗ್ತಿತ್ತು, ಇರೋದಕ್ಕೆ ಮಠದಲ್ಲಿ ಜಾಗ ಸಿಗ್ತಿತ್ತು. ಹೀಗೆ ವಿದ್ಯಾಭ್ಯಾಸ ಮುಗಿಸಿದವರು ಇವತ್ತು ಬೇಕಾದಷ್ಟು ಜನ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ಭಿಕ್ಷಾನಕ್ಕೆ ಹೋದರೆ ಹುಡುಗರು ಒಂದು 1/4 ಗಂಟೆ 10 ನಿಮಿಷದಲ್ಲಿ ಯಾಜ್ಞವಲ್ಕಾಶ್ರಮ ಚಾಮರಾಜಪೇಟೆ 100 ವರ್ಷದ್ದು, ಅದಕ್ಕೋಸ್ಕರ ಅದು ಉದಾಹರಣೆ ಹೇಳ್ತಿದ್ದೀನಿ, ಈಗಲೂ ಇದೆ, ಅದೇ ಬೇಲಿ ಮಠವೆಲ್ಲ ಹೋಗಿದೆ. ಆ ಸಂದರ್ಭದಲ್ಲಿ ಒಂದು 4ನೇ ರಸ್ತೆ, 3ನೇ ರಸ್ತೆ, 2ನೇ ರಸ್ತೆ, 1ನೇ ರಸ್ತೆ, ಯಾವ ರಸ್ತೆಯಲ್ಲೂ ಒಂದು 5-6 ಮನೆಗೆ ಹೋದರೆ ಅವರು ಬಟ್ಟಲು ತುಂಬ್ತಿತ್ತು, ವಾಪಸ್ ಬರ್ತಿದ್ರು. 1/4 ಗಂಟೆ ಮೇಲೆ 1/2 ಗಂಟೆ ಮೇಲೆ ಭಿಕ್ಷಾನ್ನ ಮಾಡೋ ಅವಶ್ಯಕತೆಯೇ ಇರಲಿಲ್ಲ. ಯಾಕೆಂದರೆ ಮನೆಯ ಒಳಗೆ ತಮಗೆ ತಿನ್ನೋದಕ್ಕೆ ಪೂರ್ತಿ ಇಲ್ಲದೇ ಇದ್ದರೂ ಕೂಡ ಭಿಕ್ಷಾಂದವನು ಬರ್ತಾನೆ ಅಂತ ಅದನ್ನು ತೆಗೆದಿಟ್ಟು ಉಳಿದಿದ್ದನ್ನು ಹಂಚ್ಕೊಂಡು ತಿಂತಾಯಿದ್ರು ಜನ. ಈ ಹೊತ್ತು ಆ ದೃಶ್ಯ ನಮಗೆ ಕಾಣೋದಿಲ್ಲ. ಹಾಗೆ ಕಂಡಾಗ ಅಂಥ ಭಿಕ್ಷಾನ್ನವನ್ನು ಮಾಡಿ ಬರ್ತಿದ್ದ ಇದರೊಳಗೆ ಹರಿದಾಸರು ಕೂಡ ಎಷ್ಟು ಬೇಕೋ ಅಷ್ಟೇ ಅಪರಿಗ್ರಹ ತತ್ವ ಅಂತಿದೆ, ಅಗತ್ಯಕ್ಕಿಂತ ಹೆಚ್ಚಾಗಿ ಬಳಸಬಾರದು ಅಂತ ಜೈನ ಧರ್ಮದಲ್ಲಿ ವಿಶೇಷವಾಗಿ ಅದನ್ನು ಆಚರಣೆಗೆ ತಂದವರು ಹರಿದಾಸರು. ಅವರು ಜೋಳಿಗೆ ತುಂಬಿದ ಮೇಲೆ ಮುಂದಕ್ಕೆ ಹೋಗ್ತಿರಲಿಲ್ಲ. ಈ 4-5 ಜನರ ಮನೆಗೆ ಹೋದರೆ ಜೋಳಿಗೆ ತುಂಬ್ತಿತ್ತು, ವಾಪಸ್ ಬರ್ತಿದ್ರು. ದಿನ ಅದೇ ರಸ್ತೆ, ಅದೇ ಮನೆ, ಅದೇ ಜನ, ಅದೇ ಹಾಕ್ತಿದ್ದಿದ್ದು ಇತ್ತು. ಅದನ್ನು ನೋಡಿ ಊರಲ್ಲಿ ನರಸೀಪುರದಲ್ಲಿದ್ದವ್ರು ಅಂದರು, ನಮ್ಮ ರಸ್ತೆಗೇನು ಬರೋದು ಬೇಡವೇ, ನಾವೇನು ದಾನ ಮಾಡೋದು ಬೇಡವೇ, ನಮಗೇನು ಪುಣ್ಯ ಬರೋದು ಬೇಡವೇ, ಏನು ಇವ್ರ ಮನೆ ರಸ್ತೆನ ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದಾರಾ ಅಂತ ದಾಸರ ಮೇಲೆ ಕೆಂಡಾಕಾರಿದ್ರು. ಅದರೊಳಗೆ ಅವ್ರು ಹೇಳಿದ್ರು, ನಮ್ಮ ಗುರುಗಳು ಉಪದೇಶ ಮಾಡಿ ಕೊಟ್ಟಿರೋ ಪ್ರಕಾರ ಜೋಳಿಗೆ ತುಂಬಿದ ಮೇಲೆ ಮತ್ತೆ ಬೇರೆಯವ್ರ ಮನೆಗೆ ಬರೋಲ್ಲ, 4 ಜನರ ಮನೆಗೆ ಹೋದರೆ ನನ್ನ ಜೋಳಿಗೆ ತುಂಬೋದು ಹಾಗೆ ಅಂತ. ಅಂದರೆ ದಾಸ ದೀಕ್ಷೆ ಕೊಡುವಾಗ ಕೆಲವು ಕ್ರಮಗಳಿವೆ. ನಮ್ಮಲ್ಲಿ ದೀಕ್ಷೆಯೂ ಇಲ್ಲ, ದಾಕ್ಷರೂ ಇಲ್ಲ. ದೀಕ್ಷೆ ಬಿಡೋದು ಅಂದರೆ ಗಡ್ಡ ಬಿಡು, ಹೊಸ ಥರದ ತಲೆ ಚೌರ ಮಾಡಿಸ್ಕೋ, ದಾಡಿ ಬಿಡು, ಇದು ಇಂಥದ್ದೆಲ್ಲ ದೀಕ್ಷೆಗಳು. ಆ ದೀಕ್ಷೆಗಳಲ್ಲ. ಅದರಿಂದ ಈ ದೀಕ್ಷೆ ಬೇರೆ. ಅದರಿಂದ ದೀಕ್ಷೆ ಕೊಡುವಾಗ ಒಂದು ಅಂಕಿತದಲ್ಲಿ ಕೀರ್ತನೆಯನ್ನು ರಚನೆ ಮಾಡಿ ಅದರೊಳಗೆ ಅವನಿಗೆ ಉಪದೇಶ ಮಾಡಿದಾಗ ಆ ಅಂಕಿತವೇ ಅವನ ಕೀರ್ತನೆಗಳ ಅಂಕಿತ ಆಗುತ್ತೆ.
ಪರಮಪ್ರಿಯ ಸುಬ್ಬರಾಯದಾಸರು ದೇವರಾಯನದುರ್ಗದಲ್ಲಿದ್ದವರು ಅಲ್ಲಿ 1,000 ಜನಕ್ಕೂ ಹೆಚ್ಚಾಗಿ ಅವರು ಅಂಕಿತೋಪದೇಶ ಮಾಡಿದ್ದಾರೆ. ಅಂಕಿತ ಕೀರ್ತನೆಗಳು 1,000 ಇವೆ. ಅದನ್ನು ಆ ಕೀರ್ತನೆ ದೀಕ್ಷೆ ಕೊಡಬೇಕಾದ್ರೂ ಅಂಕಿತ ದೀಕ್ಷೆ ಕೀರ್ತನೆ ಮಾಡೋ ಶಕ್ತಿ ಇರಬೇಕು. ದೀಕ್ಷೆ ಪಡೆದವ್ರಿಗೂ ಕೀರ್ತನೆ ಮಾಡೋ ಶಕ್ತಿ ಇರಬೇಕು. ಆದರೆ 1000 ಜನರಲ್ಲಿ 800 ಜನಕ್ಕೂ ಹೆಚ್ಚಾಗಿ ಯಾರಿಗೂ ದೀಕ್ಷೆ ತಗೊಂಡ್ರು ಕೀರ್ತನೆ ಶಕ್ತಿ ಬಂದಿಲ್ಲ. ಆ ಭಕ್ತಿ ಶ್ರದ್ಧೆ ಆ ಭಗವಂತನ ಅನುಗ್ರಹ ಇಲ್ಲ. ಬಹುಶಃ ಅವ್ರು ಕೊಟ್ಟು 1000 ಜನರಲ್ಲಿ ಹೆಸರು ಹೇಳಿದವರು ಒಬ್ಬರೇ, ಗುರು ಗೋವಿಂದ ವಿಠಲದಾಸರು ಮೈಸೂರಿನವರು. ಆದ್ದರಿಂದ ಹರಿಭಕ್ತಿ ವಿಜಯ ಅಂತ ಬಹಳ ಸೊಗಸಾಗಿ ಕೀರ್ತನೆಗಳನ್ನ ಸಾಹಿತ್ಯನ ಬರೆದಿದ್ದಾರೆ. ಅದು ಅಂತಃಕರಣದಲ್ಲಿ ದೀಕ್ಷೆ ಆಗಬೇಕು, ಅಂತಃಕರಣದ ಸಾಹಿತ್ಯಕ್ಕೆ ಮಿಡುಕಬೇಕು. ಹೊರಗಿನ ಬುದ್ಧಿ ಅಲ್ಲ, ತರ್ಕ ಅಲ್ಲ, ಪಾಂಡಿತ್ಯ ಅಲ್ಲ, ಆಚರಣೆ ಪ್ರಚಾರ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ವ್ಯಕ್ತಿತ್ವ ಎಂಥದ್ದು ಅಂತ ಅರ್ಥವಾಗುತ್ತೆ. ಅವರು ಈ ದಾಸರು ಹೋದಾಗ ನಾನು ಜೋಳಿಗೆ ಕೊಡುವಾಗ ಅಂಕಿತ ಕೊಡೋದ್ರ ಜೊತೆಗೆ ಒಂದು ಜೋಳಿಗೆಯನ್ನು ತಗಲು ಹಾಕ್ತಿದ್ರು ಅವರು ಗುರುಗಳು ಹಿಂದೆ. ಆ ಜೋಳಿಗೆ ಏನಪ್ಪ ಅಂತಂದರೆ ಕಾವಿ ಬಟ್ಟೆ ಒಳಗೆ ಗಂಟು ಹಾಕಿ ತಗಲು ಹಾಕೋದಲ್ಲ ಅಷ್ಟೇ. ಅದು ಎಲ್ಲ ಗೃಹಸ್ಥರು ದಾಸರು ಅದು ನೆನ್ಪಿಟ್ಕೋಬೇಕು ಕೆಲವರು ಬಿಟ್ಟು. ಅದರಿಂದ ಅವರು ಗೃಹಸ್ಥರಾದವರು ಅವ್ರ ಮನೇಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ಅವ್ರ ಸಂಸಾರ ಯಾವ ಗಾತ್ರದಲ್ಲಿದೆ ಆ ಗಾತ್ರಕ್ಕೆ ತಕ್ಕಂತೆ ಒಪ್ಪತ್ತಿಗಾಗುವಷ್ಟು ಆಹಾರ ಸಂಗ್ರಹಣೆ ಆಗೋ ಸೈಜಲ್ಲಿ ಆ ಜೋಳಿಗೆಯನ್ನು ಮಾಡಿ ಅವ್ರಿಗೆ ತಗಲು ಹಾಕ್ತಿದ್ರು. 4 ಜನ ಮಕ್ಕಳಿರ್ಬೋದು, ಒಬ್ಬ ಮಗು ಇರ್ಬೋದು, ಇಬ್ಬರೇ ಇರಬಹುದು, ಅದಕ್ಕೆ ತಕ್ಕ ಹಾಗೆ ಜೋಳಿಗೆ ಸೈಜ್ ಇರ್ತಿತ್ತು. ಅವ್ರಿಗೆ ಅಂಕಿತೋಪದೇಶ ಮಾಡುವಾಗ ಆ ಜೋಳಿಗೆಯನ್ನು ತಗಲು ಹಾಕಿದಾಗ ಅವರು ದಿನ ಆ ಮಧುಕರಿ ವೃತ್ತಿ ಒಳಗೆ ಆ ಜೋಳಿಗೆ ತುಂಬುವಷ್ಟೇ ಸಂಗ್ರಹ ಮಾಡಬೇಕು. ಅದು ಮುಗಿದ ಮೇಲೆ ಮತ್ತೆ ಸಂಗ್ರಹ ಮಾಡಬಾರ್ದು, ವಾಪಸ್ ಬರಬೇಕು. ಇದು ಇದ್ದ ನಿಯಮ ಒಂದು ಕಾಲದಲ್ಲಿ. ಅದರಿಂದ ಈ ದಾಸರು ಜೋಳಿಗೆ ತುಂಬಿದ ತಕ್ಷಣ ವಾಪಸ್ ಬರ್ತಿದ್ರು. 4-5 ಮನೆಯೊಳಗೆ ಸಾಕಷ್ಟು ಹಾಕ್ತಿದ್ರು. ಆಗ ಊರಿನವರು ವಾದ ಮಾಡಿ ಏನು ಮಾಡಿ, ಹಾಗೊಂದು ಕೆಲಸ ಮಾಡಿ, ನಿಮ್ಮ ನಿಯಮ ನೀವು ಇರೋ ಹಾಗಿಲ್ಲ, ನಾವು ಬೇಡ ಅನ್ನೋ ಹಾಗಿಲ್ಲ, ಒಂದೊಂದು ದಿನ ಒಂದೊಂದು ರಸ್ತೆಯಲ್ಲಿ ಒಬ್ಬೊಬ್ಬರು ಮನೆಗೆ ಬನ್ನಿ ಅಂತ ಕಾಜಿನೇ ಮಾಡಿದ್ರು, ಪಂಚಾಯಿತಿ ಮಾಡಿ. ಆಯಿತು ಅಂತ ಹೇಳಿ ಬಂದರು. ಅದರಿಂದ ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು, ಸಾಮಗಾನದ ಲಹರಿಯ ಮೇಲೆ ತೇಲಿ ಬರಲಿ ನಾಡು ಅಂತ ಗೋಪಾಲಕೃಷ್ಣ ಅಡಿಗರು ಬರೆದಿದ್ದು ಹರಿದಾಸರ ಸಾಹಿತ್ಯದ ಆಧಾರದ ಮೇಲೆ. ಅದು ಕವಿತೆ ಅಲ್ಲ, ಅದಂಥ ಕೀರ್ತನೆಯ ಭಾವವನ್ನು ಒಳಗೊಂಡಂಥ ಹಾಡು. ಹಾಗಾಗಿ ಅದನ್ನು ಮಾಸ್ತಿಯವರು ಅರ್ಥ ಮಾಡಿಕೊಂಡ್ರು. ಎಲ್ರಿಗೂ ದೊರಕಬೇಕು, ಸಿಗಬೇಕು ಅನ್ನೋಂಥ ತತ್ವನ ಮತ್ತು ತಾವಿಟ್ಕೊಳ್ಳೋದು ಎಷ್ಟು ಅಂದರೆ ಅಪರಿಗ್ರಹ ಇದ್ದಷ್ಟೇ, ತಮಗೆ ಅಗತ್ಯವಿದ್ದಷ್ಟೇ. ನಿಜವಾಗಿ ತಮಗೆ ಅಗತ್ಯವಿದ್ದಷ್ಟೇ ಇಟ್ಟುಕೊಂಡಿದ್ದರಿಂದ ಆವತ್ತು 10 ಜನ ಕೊಡೋಷ್ಟು ಹಣ ಬರುವಂಥ ಅಧಿಕಾರದಲ್ಲಿ ಮಾಸ್ತಿಯವರು ಇದ್ದಿದ್ದರಿಂದ ಆವತ್ತಿಗೆ ಅದು 100 ರೂಪಾಯಿ ಆದರೂ ಕೂಡ ಅದರಿಂದ ಇವತ್ತು ಅದು ಲಕ್ಷಾಂತರ ರೂಪಾಯಿ ವಾತಾವರಣಕ್ಕೆ ಸಮನಾದ್ರಿಂದ ಡಾಲರ್ ಬೆಲೆ ಇದ್ದ ಹಾಗೆ ಆಗಿರೋಂಥದ್ರಲ್ಲಿ ಅವರು ತಮ್ಮ ಅಗತ್ಯಕ್ಕೆ ಇದ್ದಷ್ಟೇ ಹಣವನ್ನು ಬಳಸ್ಕೊಂಡು ಉಳಿದಿದ್ದೆಲ್ಲ ಸಾಹಿತ್ಯಕ್ಕೆ ಅಗತ್ಯವಿದ್ದವರಿಗೆ, ಆರ್ತರಿಗೆ, ಇವರಿಗೆ ಅವರು ಕೊಟ್ಟಿರೋದನ್ನು ಉದಾರವಾಗಿ ನಾವು ನೋಡ್ಬೋದು. ಆದರೆ ಅವರು ಕೊಟ್ಟಿದ್ದು ಹೇಗೆ ಅಂತಂದರೆ ಈ ಒಬ್ಬರು ಇನ್ನೊಬ್ಬರಿಗೆ ಗೊತ್ತಾಗದ ಹಾಗೆ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ. ಡೋಲು, ಡಮರು ಎಲ್ಲ ಬಾರಿಸಿ ಪ್ರಚಾರ ಮಾಡಿ ಕೊಟ್ಟಿಲ್ಲ. ಅವರು ಎಷ್ಟು ಕೊಟ್ಟಿದ್ದಾರೆ, ಯಾರ್ಯಾರು ಕೊಟ್ಟಿದ್ದಾರೆ ಅನ್ನೋದು ಅವ್ರ ಮನೆಯವರಿಗೆ ಗೊತ್ತಿಲ್ಲ. ಗೊತ್ತಿದ್ದರೆ ಹೇಳ್ಬೋದು, ಗೊತ್ತಿದ್ದಷ್ಟು ಹೇಳ್ಬೋದು ಅಷ್ಟೇ ಅವರು. ಅದರಿಂದ ಯಾರಿಗೂ ತಿಳಿದೇ ಇರೋಷ್ಟು ಗುಪ್ತದಾನವನ್ನು ಮಾಡಿದಂಥವರು. ಆದರೆ ಅಷ್ಟೇ ಗುಪ್ತದಾನ ದೊಡ್ಡದಲ್ಲ, ಅವರು ಎಷ್ಟು ಪ್ರಮಾಣದಲ್ಲಿ ತಮಗೆ ಬರೋ ಸಂಪಾದನೆ ಒಳಗೆ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಯೇಸು ಕ್ರಿಸ್ತನ ಬೈಬಲ್ನಲ್ಲಿ ಒಂದು ಕಥೆ ಬರುತ್ತೆ, ಅನೇಕರು ಅದನ್ನು ಓದಿರ್ಬೋದು ಸುವಾರ್ತೆ ಒಳಗೆ. ಅದರಲ್ಲಿ ಅವನು ದೇವಸ್ಥಾನಕ್ಕೆ ಆಗಿ ಹಣ ಸಂಗ್ರಹ ಮಾಡೋದಕ್ಕೆ ಒಂದು ಹುಂಡಿ ಇಟ್ಕೊಂಡು ಕ್ರಿಸ್ತನೇ ಕೂತಿರ್ತಾನೆ ಅವರ ಶಿಷ್ಯರ ಸಮೇತ. ಆಗ ಜನ ಬಂದವರು ಭಕ್ತರು ಹಣ ತಮ್ಮ ಶಕ್ತಾನುಸಾರ ಅದಕ್ಕೆ ಹಾಕ್ತಾ ಇರ್ತಾರೆ ಹುಂಡಿಗೆ. ಸಂಜೆ ಆದಮೇಲೆ ಎಷ್ಟು ಬಂತು ಅಂತ ಎಣಿಸ್ತಾರೆ. ದೇವಾಲಯದ ಜೀರ್ಣೋದ್ಧಾರಕ್ಕೆ ಸಂಗ್ರಹ ಮಾಡ್ತಿದ್ದ ಹಣ ಎಣಿಸ್ದಾಗ ಏನಾಯಿತು, ಅದರೊಳಗೊಂದು ಪೈ ಚಿಕ್ಕ ಕಾಸು, ಒಂದು ಬಿಡುಕಾಸು ಬಿದ್ದಿತ್ತು. ಇನ್ನು ಉಳಿದವರೆಲ್ಲ ರೂಪಾಯಿಗಳು, ಆ ಕಾಲದ ನಾಣ್ಯಗಳನ್ನ ಹಾಕಿದ್ರು, ಬೆಳ್ಳಿ ನಾಣ್ಯಗಳನ್ನ, ಬಂಗಾರದ ನಾಣ್ಯಗಳು ಇದೆಲ್ಲ ಬಿದ್ದಿತ್ತು. ಯೇಸು ಕ್ರಿಸ್ತ ಅದನ್ನು ನೋಡಿ ಶಿಷ್ಯರು ಎಣಿಸಿದಾಗ ಅತೀ ಹೆಚ್ಚಿನ ಬೆಲೆ ಬಾಳುವಂಥದ್ದು, ಅತೀ ಶ್ರೇಷ್ಠವಾದಂಥ ಹಣ ಅಂದರೆ ಈ ಚಿಕ್ಕ ಕಾಸು, ತಾಮ್ರದ ಕಾಸು ಅಂತ ಹೇಳಿದ್ರು. ಅವರು ಶಿಷ್ಯರೆಲ್ಲ ಕೇಳಿದ್ರು, ಇದೇನು ಹೀಗಂತೀರಾ? ಬೆಳ್ಳಿ ನಾಣ್ಯ ಇದೆ, ಚಿನ್ನದ ನಾಣ್ಯ ಇದೆ, ದೊಡ್ಡ ನಾಣ್ಯ ಇದೆ, ಅವೆಲ್ಲ ದೊಡ್ಡದಲ್ವೇ, ಅದನ್ನು ಹಾಕಿದವರು ಇದು ಯಾರೋ ಒಬ್ಬ ಮುದುಕಿ ನಾವು ನೋಡಿದ ಹಾಗೆ ಚಿಕ್ಕ ಕಾಸು ಹಾಕಿದ್ದು, ತಾಮ್ರದ ಕಾಸು, ಇದನ್ನು ದೊಡ್ಡದು ಅಂತೀರಲ್ಲ ಅಂತ ಕೇಳಿದ್ರು. ಆಗ ಯೇಸು ಕ್ರಿಸ್ತ ಕೊಟ್ಟ ಉತ್ತರ ಏನು ಗೊತ್ತೇ? ಹೌದು, ಇಲ್ಲಿರುವ ಹಣದ ಮೌಲ್ಯದಲ್ಲಿ ಅದು ಚಿಕ್ಕ ಕಾಸು, ಏನು ಅದಕ್ಕಿಂತ ಕಡಿಮೆ ಕಾಸು ಯಾವುದು ಇಲ್ಲ, ನಿಜ. ಆದರೆ ಅವಳು ನೀಲಿ ತೋಟದಲ್ಲಿ ಕೆಲಸ ಮಾಡಿ ಇಡೀ ದಿನ ಸಂಪಾದನೆ ಮಾಡಿ ತನ್ನ ಸಂಪಾದನೆಯ 100 ಭಾಗವನ್ನೂ ಈ ಕಾಸನ್ನು ಇದರೊಳಗೆ ಹಾಕಿದ್ದಾಳೆ.
ಉಳಿದವರು ಹಾಕಿರೋ ಚಿನ್ನದ ನಾಣ್ಯ ಅವರ ಸಂಪಾದನೆ ಒಳಗೆ 1% ಇಲ್ಲ. ಸಾವಿರಾರು ರೂಪಾಯಿನಲ್ಲಿ 100 ರೂಪಾಯಿನಲ್ಲಿ 1 ಪಾಯಿಂಟ್ ಡ್ಯಾಶ್ ಅಷ್ಟು ಹಾಕಿದ್ದಾರೆ. ಅದರಿಂದ ತ್ಯಾಗದ ಪ್ರಮಾಣದಲ್ಲಿ ಆಕೆ ಮಾಡಿದ ತ್ಯಾಗ ಉಳಿದ ಎಲ್ರಿಗಿಂತ ದೊಡ್ಡದು. ಅದು ಕಾಸಿನ ಲೆಕ್ಕದಲ್ಲಿ ನೋಡೋದಲ್ಲ, ತ್ಯಾಗದ ಲೆಕ್ಕದಲ್ಲಿ ನೋಡಬೇಕು ಅಂತ ಹೇಳಿ ಎಷ್ಟಿಟ್ಕೊಳ್ಬೇಕು, ಎಷ್ಟು ಕೊಡಬೇಕು ಅನ್ನೋದ್ರೊಳಗೆ ಎಷ್ಟಿಟ್ಕೊಂಡಿದ್ದನ್ನು ಎಷ್ಟು ಕೊಡ್ತಾರೆ ಅನ್ನೋದು ನಿಜವಾದ ದಾನದ, ತ್ಯಾಗದ, ಉಪಕಾರದ ಪ್ರಮಾಣ. ಆ ಪ್ರಮಾಣದಲ್ಲಿ ಮಾಸ್ತಿಯವರು ತಾವಿಟ್ಕೊಳ್ಬೇಕಾದಷ್ಟು ಇಟ್ಕೊಳ್ಳದೆ ಬಂದದ್ದನ್ನೆಲ್ಲ ದಾನ ಮಾಡಿದ್ದಾರೆ ಅನ್ನೋದು ಅದು ಪ್ರಮಾಣವನ್ನು ಹೇಳಿದ್ರೆ ಅವರು ಎಂಥ ತ್ಯಾಗಮೂರ್ತಿಗಳು ಅಂತ ಅರ್ಥವಾಗುತ್ತೆ. ಆದರೆ ಈ ಹೊತ್ತು ನಮಗೆ ಆ ಮಾನದಂಡ ಅರ್ಥವಾಗಿಲ್ಲ. ಬೇರೆ ಅವಮಾನದಂಡಗಳು, ಪ್ರಮಾಣದಂಡಗಳು, ಅನುಮಾನದಂಡಗಳು ಅರ್ಥವಾಗಿವೆ. ಅದರಿಂದ ಅವರ ತ್ಯಾಗ ಇದನ್ನು ನೋಡಿದಾಗ ಅಪರಿಹೃತತ್ವದಲ್ಲಿ ಅವ್ರು ಕಲ್ತಿದ್ದಂಥದ್ದು ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಬೇಕು. ಆ ಎಷ್ಟು ಬೇಕು ಅನ್ನೋದು ಎಷ್ಟಿರಬೇಕು ಅಂದರೆ ಯಾರು ಬೇಕಾದರೂ ಅಷ್ಟು ಇಟ್ಕೋಬಹುದು ಅನ್ನೋ ಹಾಗಿರಬೇಕು ಅನ್ನೋದು ಈ ಹರಿದಾಸರ ಈ ಪ್ರಸಂಗವನ್ನು ಅವರು ಚಿತ್ರಿಸಿದ್ದಾರೆ. ಇದರಲ್ಲಿ ಶ್ರೀಮುಕುಂಡ ನರಸೀಪುರ ದಾಸರಿಂದ ಸಿಕ್ಕಿದ ಹಾಗೆ ಇನ್ನೊಂದು ದಾಸರದ ಉದಾಹರಣೆಯನ್ನು ಅವರು ಕೊಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಹರಿದಾಸರಿದ್ದರು. ಅವರು ದಿನ ಇವ್ರಿಗೆ ತದ್ವಿರುದ್ಧವಾದ ದಾಸರು. ಅದರಿಂದ ಅವರು ದಿನ ಹೀಗೆ ಬದುಕರಿ ವೃತ್ತಿಗೆ ಹೋಗ್ತಿದ್ರು, ಊರಲ್ಲಿ ಎಲ್ಲ ಭಿಕ್ಷೆ ಹಾಕ್ತಿದ್ರು, ಒಳ್ಳೆ ದಾಸರು ಅಂತ. ಅದನ್ನು ಸಂಗ್ರಹ ಮಾಡಿದಾಗ ಒಂದು 10 ಮನೆಗೆ ಹೋದರೆ ಬೇಕಾದಷ್ಟು ಜೋಳಿಗೆ ತುಂಬ್ತಿತ್ತು. ತಂದುಬಿಟ್ಟು ಅಲ್ಲೊಬ್ಬ ಶೆಟ್ರ್ ಅಂಗಡಿ ಒಳಗೆ ಕೊಟ್ಟು ಲೆಕ್ಕ ಬರೆಸ್ತಿದ್ರು. 20 ತೆಂಗಿನಕಾಯಿ ಆಯಿತು, 5 ಸೇರು ಅಕ್ಕಿ ಆಯಿತು, 2 ಸೇರು ಬೇಳೆ ಆಯಿತು, 8 ಕೊಬ್ಬರಿ ಆಯಿತು ಅಂತ ಲೆಕ್ಕ ತಿರುಗಿ ಇನ್ನೊಂದು ರೌಂಡ್ ಹೋಗ್ತಿದ್ರು. ಇನ್ನೊಂದು ಪೇಟೆ ಒಳಗೆ, ಇನ್ನೊಂದು ರಸ್ತೆ ಒಳಗೆ ತಿರುಗಿ ಕಲೆಕ್ಟ್ ಮಾಡ್ತಿದ್ರು. ದಿನಕ್ಕೆ ಒಂದು 5-6 ಸಲ ಇಡೀ ಚಿಕ್ಕಬಳ್ಳಾಪುರದೆಲ್ಲ ಒಂದು ರೌಂಡ್ ಮುಗಿಸ್ಬಿಟ್ಟು ಒಂದು ಮೂಟೆ ಎಷ್ಟು ಅಕ್ಕಿ, ಬೇಳೆ, ಅವು ಇವೆಲ್ಲ ಸಂಗ್ರಹ ಮಾಡಿ ಶೆಟ್ಟಿ ಅಂಗಡಿ ಲೆಕ್ಕ ಬರೆಸ್ಬಿಟ್ಟು ಹೋಗ್ತಿದ್ರು. ಅವರು ಹತ್ತಿರದ ಹಳ್ಳೀಲಿದ್ದರು, ಹೋಗ್ತಿದ್ರು. ಜನ ಕೆಲವರು ನೋಡಿದ್ರು, ಇವರೇನು ಈ ಥರ ಎಷ್ಟು ಬಂದರೂ ಸಾಲದು ಅನ್ನೋ ಥರ ಸಂಗ್ರಹ ಮಾಡ್ತಾರಲ್ಲ, ಯಾರಿಗೆ ಮಾಡ್ತಾರೆ, ಏನು ಮಾಡ್ತಾರೆ, ಎಂಥ ದಾಸರು ಅಂತ. ಆದರೆ ಕೇಳೋ ಧೈರ್ಯ ಇಲ್ಲ. ಸೊಗಸಾಗಿ ಹಾಡ್ತಾಯಿದ್ರು, ಒಳ್ಳೆಯ ಸದಾಚಾರಿಗಳು, ಸದ್ವಿಚಾರಿಗಳು, ಜನ ತುಂಬ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಅವ್ರು ನೋಡಿದ್ರೆ ಅವರ ಆಕಾರ ಎಂಥವ್ರಿಗೂ ಪೂಜ್ಯ ಭಾವನೆ ಬರೋ ಹಾಗಿತ್ತು. ಹಾಗಾಗಿ ಏನೋ ಅವ್ರದ್ದು ವಿಚಾರ ನಮ್ಗೆ ಯಾಕೆ ಅಂದ್ಬಿಟ್ಟು ಎಲ್ಲರೂ ಭಿಕ್ಷೆ ಹಾಕ್ತಾಯಿದ್ರು, ಸಂಗ್ರಹ ಮಾಡ್ತಾಯಿದ್ರು. 1 ವರ್ಷ ಆಯಿತು ಊರಿಗೆ ಬಂದ ದಾಸರು. ಅವರು ಏನು ಮಾಡ್ತಾರೆ, ಎಷ್ಟು ಸಂಗ್ರಹ ಆಗಿರ್ಬೋದು ಇಷ್ಟೊತ್ತಿಗೆ ಅಂತ ಕೆಲವರು ಬುದ್ಧಿವಂತರು ಯೋಚನೆ ಮಾಡಿದ್ರು. ಇವರೇ ಒಂದು ಅಂಗಡಿ ಇಡ್ಬೋದಲ್ಲ ಅನ್ನೋಷ್ಟರ ಮಟ್ಟಿಗೆ. ಆದರೆ ರಂಗಸ್ಥಳ ಅಂತ ಅಲ್ಲಿದೆ, ಭಾಳ ಪ್ರಾಚೀನವಾದ ದೇವಸ್ಥಾನ, ವಿಜಯನಗರ ಕಾಲದ್ದು. ಅಲ್ಲಿ ತೀತಾ ಶರ್ಮರ ವಂಶಸ್ಥರು, ಅವರ ಹಿರಿಯರು ಅರ್ಚಕರಾಗಿದ್ದರು. ಅವರು ವಿಜಯನಗರದ ಕಾಲದಲ್ಲಿ ರಾಜಪುರೋಹಿತರಾಗಿದ್ದರು. ಅವ್ರಿಗೆ ಬಳುವಳಿಯಾಗಿ ಬಂದು ಅಲ್ಲಿ ಪೂಜೆ ಸತ್ಕಾರ ಮಾಡ್ತಿದ್ರು. ತಿರುಮಲೆ ತಾತಾಚಾರಿ ಶರ್ಮರು ಚಿಕ್ಕ ಹುಡುಗನಾದಾಗ ಆ ದೇವಸ್ಥಾನದಲ್ಲಿ ಮೆರವಣಿಗೆ ಆಗುವ ಸಂದರ್ಭದಲ್ಲಿ ಮುಂದುಗಡೆ ದೇವದಂಡವನ್ನು ಹಿಡಿದು, ಬೆಳ್ಳಿ ಕೋಲನ್ನು ಹಿಡಿದು ಮುಂದಕ್ಕೆ ಸಾಕ್ತಾಯಿದ್ರು. ಒಂದು 12-16 ವರ್ಷದ ಹುಡುಗ ತಿರುಮಲೆ ತಾತಾಚಾರ್ಯ ಶರ್ಮರು. ಅವ್ರು ಹೋಗುವಾಗ ಮುಂದೆ ದೇವರು ಉತ್ಸವದ ಮುಂದೆ ಅವರು ಬೆಳ್ಳಿ ಕೋಲು ಹಿಡ್ಕೊಂಡು ಹೋಗ್ತಿದ್ದ ಹುಡುಗ ಏನು ಅಂದ್ಕೊಳ್ತಿದ್ದರಂತೆ ಅಂದರೆ, ನಾನೇ ದೊಡ್ಡವನು, ನಾನು ಮುಂದೆ, ನನ್ನ ಹಿಂದೆ ದೇವರು ಅಂತ ಅಂದ್ಕೊಂಡು ಹೋಗ್ತಿದ್ದೆ. ಆಮೇಲೆ ಶರ್ಮರು ಹೇಳ್ತಾರೆ, ಅಜ್ಞಾನದ ಪರಮಾವಧಿ ಅಂದರೆ ಹೇಗಿತ್ತು ಅಂತ ನನಗೆ ಆಮೇಲೆ ಅರ್ಥವಾಯಿತು ಅಂತ. ಅದರಿಂದ ದೇವಸ್ಥಾನದ ಮುಂದೆನೇ ಗರುಡಗಂಬ ಯಾಕಿರಬೇಕು, ಈಶ್ವರನ ಮುಂದೆನೇ ಬಸವ ಯಾಕಿರಬೇಕು ಅಂದಾಗ ಮೊದಲು ಅಂದರೆ ದೇವರು ನಾವು ನೋಡಬೇಕು, ದೇವರು ದೊಡ್ಡವನು, ಇವರೆಲ್ಲ ಭಕ್ತರು ಹಿಂದೆ ಇರಬೇಕು, ಅವ್ರು ಯಾಕೆ ಮುಂದೆ ಇರ್ತಾರೆ ಅಂದಾಗ ದೇವಸ್ಥಾನದಲ್ಲಿ ಅದಕ್ಕೆ ಬೇರೆ ಅರ್ಥ ಇದೆ. ಅದು ಈಗ ಬೇಡ. ಅದರೊಳಗೆ ಇವರು ಆ ರೀತಿ ಆ ರಂಗಸ್ಥಳದಲ್ಲಿ ದೊಡ್ಡ ಉತ್ಸವ ಆಗುವಾಗ ಪ್ರತಿ ವರ್ಷ ಜಾತ್ರೆ ಇದು ನಡೆಯೋ ಸಂದರ್ಭದಲ್ಲಿ ಊರಿನ ಸಂತರ್ಪಣೆಗೆ ಇಡೀ ವರ್ಷವೆಲ್ಲ ಏನೇನು ಶೆಟ್ಟಿ ಅಂಗಡಿ ಲೆಕ್ಕ ಬರೆಸಿ ಇಟ್ಟಿದ್ದರು, ತೆಂಗಿನಕಾಯಿ, ಬೇಳೆ, ಅಕ್ಕಿ ಅವೆಲ್ಲ, ಅವುಗಳನ್ನೆಲ್ಲ ತಗೊಂಡು ಸಂತರ್ಪಣೆ ಏರ್ಪಡಿಸಿದ್ರು. ಆಗ ದಾಸರು ಯಾಕೆ ಸಂಗ್ರಹ ಮಾಡ್ತಿದ್ರು, ಈ ತಿರುಮಕೂರು ನರಸೀಪುರದ ದಾಸರು ಹಾಗೆ 5 ಮನೆಗೆ ಹೋಗಿ ವಾಪಸ್ ಹೋಗದೆ ಊರಲ್ಲಿದ್ದ 50 ಮನೆಗೂ ಪ್ರತಿದಿನ ಹೋಗಿದ್ದರ ರಹಸ್ಯ ಅವ್ರಿಗೆ ಅರ್ಥವಾಯಿತು. ಅದರಿಂದ ಧನ ಸಂಗ್ರಹ ಮಾಡೋದು ತಪ್ಪಲ್ಲ, ಮಾಡದೇ ಇದ್ದರೂ ತಪ್ಪಲ್ಲ. ಆದರೆ ಸಂಗ್ರಹ ಮಾಡಿದಾಗ ಎಷ್ಟು ಮಾಡಿದ್ರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಬೇಕು ಅನ್ನೋದು ದಾಸರಿಂದ ಮಾಸ್ತಿಯವರು ಕಲಿತ ಪಾಠ. ಅದಕ್ಕೆ ಈ ನಿದರ್ಶನವನ್ನು ಹೇಳ್ತಾರೆ. ಹೇಗೆ ಅವರು ನಿಜವಾಗಿ ತಂಬೂರಿ ಹಿಡ್ಕೊಂಡು, ತಾಳ ಹಿಡ್ಕೊಂಡು, ಕಾವಿ ಧರಿಸ್ಕೊಂಡು, ಜುಟ್ಟು ಬಿಟ್ಕೊಂಡು, ನಾಮಧಾರಿಯಾಗಿ ಗೆಜ್ಜೆ ಕಟ್ಕೊಂಡು ಕುಣ್ಕೊಂಡು ಹರಿದಾಸರಾಯನ ಆಗಬೇಕಾದ್ದಿಲ್ಲ. ಆದರೆ ಅಂತರಂಗದಲ್ಲಿ, ಅಂತಃಕರಣದಲ್ಲಿ, ಸ್ವಭಾವದಲ್ಲಿ, ಹೃದಯದಲ್ಲಿ ಅವರು ಭಕ್ತರಾಗಿ ಶ್ರದ್ಧೆಯಿಂದ ಹರಿದಾಸರಾದರೆ ಅವರು ನಿಜವಾದ ಹರಿದಾಸರು. ಮಾಸ್ತಿಯವರು ನಿಜವಾದ ಹರಿದಾಸರು. ರಾಮೇನಹಳ್ಳಿ ಒಳಗೊಬ್ಬ ಹರಿದಾಸರಿದ್ದರು. ಆ ಹರಿದಾಸರು ಮನೆಗೆ ಹೋಗ್ತೀವಿ,
ಅಂದಾಗ ಅವರು ಪ್ರತಿಯೊಬ್ಬನ ಮನೆ ಮುಂದೆ ಇದ್ದಾಗ ಆಯಿತು ಒಳ್ಳೇದಾಗಲಿ ತಾಯಿ ಅಂತಿದ್ರು. ಯಾರಾದರೂ ಭಿಕ್ಷೆ ಹಾಕಿ ಇದಾಗಲೂ ಒಳ್ಳೇದಾಗಲಿ ತಾಯಿ ಅಂತಿದ್ರು. ಹಾಕದೇ ಇದ್ದವನಿಗೂ ಒಳ್ಳೇದಾಗಲಿ ತಾಯಿ, ಹಾಕಿದವ್ರಿಗೂ ಒಳ್ಳೇದಾಗಲಿ ತಾಯಿ ಅಂತಿದ್ರು. ಅದೇ ರಾವಣಾಯ ಸ್ವಸ್ತಿ ರಾಮಾಯ ಸ್ವಸ್ತಿ ಅಂದಾಗೆ ಯಾರೋ ಒಬ್ಬರು ಕೇಳಿದ್ರು, ಅಲ್ಲ ಅವ್ರು ಹಾಕಿಲ್ಲ, ಅವ್ರು ಬೈಬೇಕು, ನೀವೇನು ಎಷ್ಟು ದಿನ ಬರ್ತೀರಿ, ಒಂದಿನವಾದ್ರೂ ಒಂದು ಇಡೀ ಅಕ್ಕಿ ಹಾಕಬಾರ್ದ ನನ್ನಂಥ ಸಾಧುವಿಗೆ ಅಂತ ಕೇಳಬೇಕಾಗಿತ್ತು ಅಂತ ಯಾರೋ ಅವ್ರಿಗೆ ಅಂದರು. ಅವ್ರು ಹೇಳಿದ್ರು, ನೀನು ಹೇಳ್ದಾಗೆ ಬೈಯೋಕ್ಕೆ ಹೋಗಿ ನಿನ್ನ ಮನೆ ಹಾಳಾಗ ಅಂತಂದರೆ ನಾನು ದಿನ ಇವತ್ತು ಮನೆಗೆ ಹೋಗ್ತೀನಿ, ಒಂದೊಂದು ದಿನ ಒಬ್ಬೊಬ್ಬರು ಮನೆಗೆ ನಿನ್ನ ಮನೆ ಹಾಳಾಗ ಅಂದರೆ ಊರೇ ಹಾಳಾದ್ಮೇಲೆ ನಾನೇನಾಗ್ತೀನಿ ಅಂತಂದರು. ಅದರಿಂದ ಯಾರೊಬ್ಬರಿಗೂ ಬೈಬಾರ್ದು ಅನ್ನೋ ತತ್ವನ ಅವರು ಹೇಳಿದ್ರು. ಇದು ನಾವು ಮಾಸ್ತಿಯವರಿಂದ ಕೆಟ್ಟ ಮಾತನ್ನು ಕೇಳಿದವರೇ ನನಗೆ ನೆನಪಿಲ್ಲ. ಅದರಿಂದ ಅವರು ಕೋಪ ಬಂದಿದ್ದೂ ಇಲ್ಲ, ಕೆಟ್ಟ ಮಾತಾಡಿದ್ದೂ ಇಲ್ಲ. ಆ ಮಾತುಗಳನ್ನ ಎಷ್ಟು ಸೂಕ್ಷ್ಮವಾಗಿ ಆಡ್ತಿದ್ರು, ಕೋಪದ ಭಾವ ಅವ್ರಿಗಿದ್ರೂ ಕೂಡ ಅದನ್ನು ವ್ಯಕ್ತಪಡಿಸ್ತಿರಲಿಲ್ಲ. ವ್ಯಕ್ತಪಡಿಸ್ತಿದ್ದ ರೀತಿ ಬಹಳ ಸೌಮ್ಯ ಸಾತ್ವಿಕ ರೂಪದ್ದು. ಒಂದು ಉದಾಹರಣೆ ಹೇಳಿದ್ರೆ ಕೇಳ್ಬೋದು. ಅವರು ವಾಕಿಂಗ್ ಹೋಗೋವಾಗ ಗಾಂಧಿ ಬಜಾರಲ್ಲಿ ಹೋಗೋದೊಂದು ರೀತಿ, ಬೆಳಗ್ಗೆ ಹೊತ್ತು ಬುಲ್ ಟೆಂಪಲ್ ರೋಡಲ್ಲಿ ಹೋಗಿ ರಾಮಕೃಷ್ಣಾಶ್ರಮದ ಮುಂದೆ ಹೋಗಿ ಅಲ್ಲಿ ಪಕ್ಕದಲ್ಲಿ ಮರಾಠ ಹಾಸ್ಟೆಲ್ ಪಕ್ಕದಲ್ಲಿ ತಿರ್ಕೊಂಡು ಹಿಂದೆ ಇದ್ದ ರಂಗರಾವ್ ರಸ್ತೆ ಕಡೆಯಿಂದ ಹೊರಟು ಗಾಂಧಿ ಬಜಾರಿಗೆ ಬಂದು ಮನೆಗೆ ಬರ್ತಾಯಿದ್ರು. ಒಂದು ಕಾಲದ ರೂಟ್ ಅವ್ರದ್ದು, ವಾಕಿಂಗ್ ರೂಟ್ ಬೆಳಗ್ಗೆ. ಅಂಥ ವಾಕಿಂಗ್ ರೂಟಲ್ಲಿ ಸುಮಾರು ಸಲ ಅವ್ರ ಜೊತೆ ಒಳಗೆ ವಾಕಿಂಗು ಟಾಕಿಂಗು ಮಾಡಿದವನು ನಾನು. ಸಿಕ್ಕಿದ ತಕ್ಷಣ ಮಾತಾಡಿದಾಗ ಅವ್ರ ಹಿಂದೆನೇ ನಾಯಿ ಮರಿ ಹಾಗೆ ಹೋಗ್ತಿದ್ದೆ. ಯಾಕೆ ಅಂದರೆ ಅವರು ಅನುಭವದ ನಿಧಿ, ಜ್ಞಾನದ ನಿಧಿ, ಧರ್ಮದ ನಿಧಿ, ಉದಾರ ನಿಧಿ, ನಿಜವಾಗಿ ನಮ್ಮ ಬದುಕೆ ತಾವನಿಧಿ. ಅವ್ರ ಜೊತೆ ಮಾತಾಡ್ತಿದ್ರೆ ಕೇಳ್ತಿದ್ರೆ ಯಾವ ವಿಶ್ವವಿದ್ಯಾಲಯದಲ್ಲೂ ವರ್ಷಗಟ್ಟಲೆ ಎಷ್ಟು ಎಮ್ಮೆ ತೊಗೊಂಡ್ರೂ ಸಿಗದೇ ಇರೋಷ್ಟು ಜ್ಞಾನ ಸಿಗ್ತಾ ಇತ್ತು, ಅನುಭವ ಸಿಗ್ತಿತ್ತು. ಹಾಗೆ ಮಾತಾಡ್ಕೊಂಡು ಹೋಗ್ತಿದ್ದೆ. ಆವತ್ತು ಬಂದಾಗ ಒಂದಿನ ರಾಮಕೃಷ್ಣಾಶ್ರಮ ಮುಂದೆ ಬಂದರೆ ಗೇಟ್ ಹತ್ರ ನಿಂತ್ಕೊಂಡೆ ಅಲ್ಲಿ ನಮಸ್ಕಾರ ಮಾಡಿ ಅವ್ರ ಮುಂದಕ್ಕೆ ಹೋಗ್ತಾಯಿದ್ರು. ಅದರೊಳಗೆ ಹಾಗೆ ಬಂದಾಗ ಅವತ್ತು ಪತ್ರಿಕೆ ಒಳಗೆ ಯಾರೋ ಒಬ್ಬರು ಅವರ ಪುಸ್ತಕದ ಬಗ್ಗೆ ಒಂದು ಟೀಕೆ ಮಾಡಿದರು, ಸ್ವಲ್ಪ ಉಗ್ರವಾಗೇ ಮಾಡಿದರು ಕಥಾ ಸಂಕಲನದ ಸಂದರ್ಭದಲ್ಲಿ. ನಾನು ಅದನ್ನು ಪ್ರಸ್ತಾಪ ಮಾಡಿದೆ ಅವ್ರ ಜೊತೇಲಿ. ನೋಡಿ ಹೀಗೆ ಬರೆದು ಬಿಟ್ಟಿದ್ದಾರಲ್ಲ, ಏನನ್ಸುತ್ತೆ ನಿಮಗೆ ಅಂತ ಕೇಳಿದೆ. ಅವರಿಗೆ ಸ್ವಲ್ಪ ಕಸಿವಿಸಿ ಆಗಿದ್ದ ಮನಸ್ಸಲ್ಲಿ ಕಾಣೋದು ತೋರ್ಸಲ್ಲ. ನನಗೆ ಯಾಕೆ ಒಂಥರ ಆಯಿತು. ಅವರು ಒಂದು ಹೇಳಿದ್ರು, ಅವ್ರು ನಗ್ನಗ್ತಾನೆ ಹೇಳಿದ್ರು. ಅವರು ನಗೆಯೊಳಗೆ ತೇಲಿಸ್ತಿದ್ರು ಎಷ್ಟೋ ವಿಷಯನ. ಏನು ಹೇಳಿದ, ಅಲ್ಲ ಆ ಮನುಷ್ಯ ನನಗೆ ಪರಿಚಯ ಇದ್ದಾನೆ, ನನ್ನ ಪರಿಚಯ ಅವನಿಗೂ ಇದೆ. ಅವನು ಒಂದು ಮಾತು ಬಂದು ನನ್ನ ಹತ್ರನೇ ಹೇಳ್ಬೋದಾಯ್ತಲ್ಲ, ನಿಮ್ಮ ಪುಸ್ತಕ ಓದಿದೆ ಹೀಗಿದೆ ನನಗೆ ಅನ್ನಿಸ್ತು ಅಂತ. ಅದಕ್ಕೆ ಶ್ರಮಪಟ್ಟು ಲೇಖನ ಬರೆದು ಆ ಪತ್ರಿಕೆ ಕೊಟ್ಟು ಪ್ರಕಟಿಸುವಾಗ ಯಾಕೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದ್ನೋ ಗೊತ್ತಿಲ್ಲ ಅಂತ ಅವರು ತಮ್ಮ. ಅದಕ್ಕೆ ನಾನು ಉತ್ತರ ಹೇಳ್ತಿದ್ದೆ ಅಂದರು. ಬೇರೆ ನಮ್ಮಲ್ಲಿ ಯಾರಾದರೂ ಒಂದು ಉಗ್ರ ಟೀಕೆ ಮಾಡಿದ್ರೆ ಹೇಗೆ ಪ್ರತಿಕ್ರಿಯಿಸ್ತಾರೆ ಎಂದು ಯೋಚನೆ ಮಾಡಿದಾಗ ಮಾಸ್ತಿ ಸ್ವಭಾವ ಎಂಥದ್ದು ಅನ್ನೋದನ್ನು ಅಲ್ಲಿಗೆ ಅನಿಸ್ಬೇಕು. ಸತ್ಸಂಗದಿಂದ, ಕೀರ್ತನ ಸಾಹಿತ್ಯದಿಂದ ಅವರು ಇಂಥ ಸ್ವಭಾವವನ್ನು ಹರಿದಾಸರ ಸಹವಾಸದಿಂದ ಪ್ರಕಟಿಸಿದ್ರು ಅನ್ನೋದು ಗಮನಿಸಬೇಕಾದ ವಿಷಯ. ಅವರಿಗೆ ಉದ್ದಕ್ಕೂ ಜೀವನದಲ್ಲಿ ಇಂಥ ಅನುಭವಗಳು ಸಾಕಷ್ಟಾಗಿದೆ. ಉದಾಹರಣೆಗೆ ಅವ್ರ ಮನೆ ಒಳಗೆ ಆದ ಒಂದು ಅನುಭವ ಅಂದರೆ, ಅವ್ರ ಊರಿನ ದಾಸಯ್ಯ ಒಬ್ಬ ಬಂದಾಗ ಅವನಿಗೆ ಅವ್ರ ಮನೆಯವರು ಒಂದು ಮರದ ತುಂಬ ಅಕ್ಕಿ ತಂದು ಜೋಳಿಗೆಗೆ ಸುರಿದಾಗ ಅದರಲ್ಲಿ ನಾಲ್ಕು ಕಾಳು ಈಚೆ ಚೆಲ್ಲಿದಾಗ ಅದನ್ನು ಅವನು ಆರಿಸ್ತಾ ಕೂತ್ಕೊಂಡ. ಮಡಿ ಮೇಲೆ ಕೂತ್ಕೊಂಡು ಇದ್ದ ಮಾಸ್ತಿ ಅವರು ಅದನ್ನು ಗಮನಿಸಿದ್ರು. ಗಮನಿಸಿ, ಅಲ್ಲ ಎಂಥ ದಾಸಯ್ಯ ಇವನು, ಉಳಿದ ಕಡೆ ಹಾಕೋದಕ್ಕಿಂತ 4ರಷ್ಟು ಆಕೆ ನಮ್ಮ ಆಕೆ ತಂದು ಮರದಲ್ಲೇ ಸುರಿದಿದ್ದಾರೆ, ಕೈಯಲ್ಲಿ ಹಾಕುವಂಥ ಅಕ್ಕಿ. ಇದನ್ನು ಕೆಳಗೆ ಯಾವುದೋ 4 ಕಾಳು ಬಿದ್ದರೆ ಅದನ್ನು ಆರಿಸ್ಕೊಳ್ತಾ ಇದ್ದಾನೆ ಜಿಪಣಾಗ್ರೆಸರ. ಇಂಥ ಸ್ವಾರ್ಥ ದಾಸಯ್ಯನಿಗೆ ಇರಬಾರ್ದು ಅಂತ ಅವ್ರ ಮನಸ್ಸಲ್ಲಿ ಅಂದ್ಕೊಂಡ್ರು. ಆದರೆ ತಡಿಲಾರ್ದು ಈಚೆ ಬಂದು ಕೇಳಿದ್ರು, ಏನಪ್ಪ ಆ 4 ಕಾಳು ಬಿದ್ದರೆ ನಿನಗೇನು, ಅದು ತೊಗೊಂಡು ಏನಾಗುತ್ತೆ, ಯಾಕೆ ಆರಿಸ್ತಾ ಕೂತಿದ್ದೀಯಾ ಅಂತ. ಆಗ ಅವ್ರು ಹೇಳಿದ್ರು, ಸ್ವಾಮಿ ನಾನು ದಾಸದೀಕ್ಷೆ ತಗೊಂಡು ಕಲಿತು ಪಾಠಗಳು ಕೀರ್ತನೆ ಕಲ್ತಿದ್ದಕ್ಕಿಂತ ಕಷ್ಟಪಟ್ಟು ಕಲ್ತಿದ್ದೇನೆ ದಾಸದೀಕ್ಷೆನ ಅಂದ. ಏನು ಇದು ಅಂದರು. ನೋಡಿ ಈ ಕೆಳಗೆ ಬಿದ್ದ 4 ಕಾಳು ನನಗೇನು ಬೇಕಾದ್ದಲ್ಲ, ತೊಗೊಂಡೇನು ಆಗೋಲ್ಲ. ಆದರೆ ಇಲ್ಲಿ ಕೆಳಗೆ ಬರೆದ್ರೆ ಅವ್ರ ಮನೆ ಮುಂದೆ ಓಡಾಡೋ ದಾರಿ ಕಲ್ಲು ಹಾಸಿತ್ತು. ಅದರಿಂದ ಆಗ ಒಂದು ಕಾಲದಲ್ಲಿ ಆ ಕಲ್ಲಿನ ದಾರಿ ಮಧ್ಯೆ ಸಂಧಿ ಬಿಟ್ಟಿದ್ದರೂ ಹುಲ್ಲು ಬೆಳೆದಿತ್ತು. ಅಲ್ಲಿ ಇರುವೆಗಳು ಬರ್ತವೆ, ಅಲ್ಲಿ ಬಿದ್ದಿತ್ತು ಕಾಳುಗಳು. ಅದರಿಂದ ಈ ಕಾಳುಗಳನ್ನ ಇಲ್ಲಿ ಬಿದ್ದರೆ ಇರುವೆಗಳು ಬರುತ್ತೆ, ಓಡಾಡೋ ದಾರಿ. ಆ ಇರುವೆಗಳು ಅದನ್ನು ಕಚ್ಕೊಂಡು ಓಡಾಡ್ತಿದ್ರೆ ಓಡಾಡೋರು ತುಳಿದ್ರೆ ಇರುವೆಗಳು ಸಾಯುತ್ತವೆ. ನನ್ನಿಂದ ಜೀವಹಿಂಸೆ ಆದಾಗಾಯಿತು. ಅದರಿಂದ ಇನ್ನೊಬ್ಬರು ಪ್ರಾಣ ತೆಗೆಯೋದಕ್ಕೆ ದಾಸನಾದವನು, ಹರಿದಾಸನಾದವನು ಯಾವತ್ತೂ ಪ್ರಯತ್ನ ಮಾಡೋದಿಲ್ಲ, ಅವನ ಹಿಂಸಾ ವ್ಯಕ್ತಿ. ಅದರಿಂದ ನಾನು ಆ ಕಾಳುಗಳನ್ನ ಆರಿಸಿ ಪಕ್ಕದಲ್ಲಿ ಇರುವೆಗಳಿಗೆ ಆ ಕಡೆ ಓಡಾಡೋ ದಾರಿ ಪಕ್ಕದಲ್ಲಿ ಹಾಕೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ, ಕಾಳು ತೊಗೊಳೋದಕ್ಕಲ್ಲ ಅಂತ ಹೇಳಿದಾಗ ಮಾಸ್ತಿಯವರಿಗೆ ಅರ್ಥವಾಯಿತು, ಹರಿದಾಸರನ್ನ ಅರ್ಥ ಮಾಡ್ಕೊಳ್ಳೋದಷ್ಟು ಸುಲಭ ಇಲ್ಲ ಅಂತ.
ಅದನ್ನು ಹೀಗೆ ಜೀವನದುದ್ದಕ್ಕೂ ಹರಿದಾಸರ ಸಂಘದಿಂದ ಬೇಕಾದಷ್ಟು ಸಂಗತಿಗಳನ್ನ ಕಲಿತವರು. ಅದರಿಂದ ಅವರಿಗೆ ಹರಿದಾಸರು ಅಂದರೆ ಯಾರು, ಬೇರೆಯವರು ಯಾರು ಅನ್ನೋದು ಸ್ಪಷ್ಟವಾಗಿ ಗುರ್ತಿಡಿಯೋ ಮಟ್ಟಿಗೆ ಬಂದಿದ್ದರು. ನಾರಾಯಣ ಎಂದು ಹರಿನಾಮವ ಹಾಡಿ ಬೀದಿಯನ್ನು ಸುತ್ತಿ ಜನವಿತ್ತ ಭಿಕ್ಷೆಯ ಕೊಂಡು ಇದು ದೈವ ಸೇವೆ ಎಂಬುವನು ಗಳಿಸಿದುದನ್ನು ಉಂಡವನು ಹರಿದಾಸನು ಅಹನು. ಆದರೆ ಉಳಿದವರು ಇವನಂತೆಯೇ ಓಡಾಡಿ ಹೊಟ್ಟೆ ತುಂಬಲು ದುಡಿಯುತ್ತೇನೆಂಬ ನಾಡಾಡಿ ಬರಿಯ ಭಿಕ್ಷುಕನವನು. ಇವನ ಉಸಿರು ಕಾಳಿಗೆ ಮೀಸಲಾಗಿಹುದು, ಇವನಿಗೆ ದೈವ ಜೋಳಿಗೆ, ಅವನಿಗೆ ದೇವರ ಸೇವೆ, ಇವನಿಗೆ ಹೊಟ್ಟೆಯ ಪಾಡು ಅಂತ ಒಂದು ಕಡೆ ಅವರು ಬರೆದಿದ್ದಾರೆ. ಅದರಿಂದ ಹರಿದಾಸರು ಭಿಕ್ಷುಕರಲ್ಲ, ಭಿಕ್ಷುಕರು ಹರಿದಾಸರಲ್ಲ ಅನ್ನೋದನ್ನು ಅದರಿಂದಲೇ ಅವರು ಹೇಳ್ತಾರೆ. ಅಧಿಕಾರದ ಆಡಳಿತದಲ್ಲಿ ನನಗೆ ಸಂದು ಬಂದಿಹ ಕಾರ್ಯ ಬರಿಯ ಜೀವಿಕೆ ಎಂದು ನೆನೆಯದೆ ಅಂದದ ಬುದ್ಧಿ ಸಂತತ ಸರಿಯಾಗಿರಲಿ, ಅನುದಿನದ ಕೆಲಸವಿದನು ನಾಗೈವ ಸೇವೆ ಎಂದು ಒಡೆಯನಿಗೆ ಸಲ್ಲಿಸುವುದು ಎನಗೆ ಮುಕ್ತಿಯ ದಾರಿ. ಇದು ಮರೆತನೇ ಮೊದ್ದು ನಾನು ಅಜ್ಞಾನಿ, ಅಧಿಕಾರ ಹರುಕು ಜೋಳಿಯ ತುಂಬುವ ಚೌರ್ಯ ಅಂತ ತಿಳಿದಂಥವರು. ಹೀಗೆ ಹರಿದಾಸರಾಗಿ ಬದುಕಿದವರು ಮಾಸ್ತಿಯವರ ಬದುಕಿನ ಒಂದು ದಾಸರ ಪರಿಣಾಮ ಏನು ಅಂತ ಒಂದೆರಡು ಮಾತನ್ನಷ್ಟೇ ಇಲ್ಲಿ ಹೇಳಿದ್ದೀನಿ. ಅವರ ಪುರಂದರದಾಸರ ಕೃತಿ, ಕನಕನ ಕೃತಿ, ಭಿನ್ನಹ, ಮನವಿ ಮೊದಲಾದ್ರಲ್ಲಿ ದಾಸ ಸಾಹಿತ್ಯ ಕೃತಿಗಳನ್ನು ಬರೆದಿದ್ದು ಹೇಳಿದ್ದನ್ನೆಲ್ಲ ಪ್ರಸ್ತಾಪ ಮಾಡೋದಕ್ಕೆ ಇಲ್ಲಿ ಸಮಯ ಇಲ್ಲ. ಅವ್ರಿಗೆ ಎಷ್ಟು ದಾಸರ ಮೇಲೆ, ಪುರಂದರ ಕನಕರ ಮೇಲೆ ಅಭಿಮಾನ ಆಸಕ್ತಿ ಇತ್ತು ಅಂದರೆ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳು ಅಂತ ಹೇಳಿ ಜಗತ್ಪ್ರಸಿದ್ಧ ವಿದ್ವಾಂಸರು, ಕೇವಲ ಭಾರತದ ವಿದ್ವಾಂಸರಲ್ಲ, ಮೈಸೂರು ವಿಶ್ವವಿದ್ಯಾಲಯ ವಿದ್ವಾಂಸರಲ್ಲ, ಅಂತಾರಾಷ್ಟ್ರೀಯ ವಿದ್ವಾಂಸರು. ಅವರು ಪುರಂದರದಾಸರ 400ನೇ ಶತಮಾನದ ಸಂದರ್ಭದಲ್ಲಿ ಒಂದು ಲೇಖನವನ್ನು ಬರೆದು ತಾಳಿಕೋಟೆ ಯುದ್ಧ ಜ್ಞಾಪಿಸ್ಕೊಳ್ಳುವಂಥ ಶ್ರಾದ್ದದ ದಿನ ಇದು, ಆ ಕಾಲದಲ್ಲಿ ಪುರಂದರದಾಸರ ಹಬ್ಬನ ಆಚರಿಸೋ ದಿನವಲ್ಲ ಅನ್ನೋ ದಾಟಿ ಒಳಗೆ ಪತ್ರ ಬರೆದಾಗ ಅದಕ್ಕೆ ಉತ್ತರನ ಕೊಟ್ಟಿದ್ದಾರೆ ಮಾಸ್ತಿಯವರು. ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ಅನ್ನೋದನ್ನು ಅದು ಓದಿ ತಿಳಿಬೇಕಾದಂಥ ಸಂಗತಿ, ಇಲ್ಲಿ ಹೇಳಬೇಕಾದ ಸಂಗತಿ ಅಲ್ಲ. ಅದರಿಂದ ಲೇಖನಗಳನ್ನು ಬರೆದಿದ್ದಾರೆ, ಅನೇಕ ದಾಸ ಸಾಹಿತ್ಯದ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ, ಗ್ರಂಥಗಳನ್ನು ಬರೆದಿದ್ದಾರೆ, ಉಪದೇಶ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಬದುಕಿನಲ್ಲಿ ದಾಸ ಸಾಹಿತ್ಯವನ್ನು ಅಳವಡಿಸಿಕೊಂಡು ನಿಜವಾದ ಆದರ್ಶ ದಾಸ ಸಾಹಿತ್ಯಗಳು ವೇಷದಲ್ಲಲ್ಲ ಗುಣದಲ್ಲಿ ಆಗಿದ್ದಾರೆ. ಅದರಿಂದ ದುಡ್ಡು ಬಟ್ಟೆಯಿಂದ ದೊಡ್ಡವರಾದವರಿಲ್ಲ, ದುಡ್ಡು ಬಟ್ಟೆ ಇದ್ದರೂ ಕೂಡ ದೊಡ್ಡ ಗುಣದಿಂದ ದೊಡ್ಡವರಾದವರೆಲ್ಲ ಅನ್ನೋದಕ್ಕೆ ಮಾಸ್ತಿಯವರು ಒಂದು ಆದರ್ಶ ಜೀವನ ಸಾಹಿತ್ಯ ಬದುಕು. ಅಂಥವನ ಕುರಿತು 2 ಮಾತು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ನನ್ನಂಥವನ ಪೆದ್ದನ ಮೊದ್ದಿನ ಮಾತನ್ನು ಕೇಳಿದ್ದಕ್ಕೆ ನಿಮಗೆಲ್ಲ ವಂದನೆ. ವಾರ ಭವಿಷ್ಯದಲ್ಲಿ ನಿಮಗೆ ಗ್ರಹಚಾರ, ನನಗೆ ಸುಖಾನುಭವ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ.